पात्रं दीर्घज्ञानगुणात्मकं यो नित्यमुक्तपदाम्बुजयुक्तैतरविषणाजने रामानुजस्य चरणौ शरणं प्रपद्ये अखिलभुवनजन्मस्ते ममङ्गादिनीरे विनतविविधभूतव्रातरक्षैकदीक्षे श्रुतिशिरसिदीप्ते ब्रह्मणि श्रीनिवासे भवतु मम लक्ष्मी क्षेमजी भक्तिरूपा ईलातुङ्गस्तनगिरितटे सुतमुद्बोध्य कृष्णं वारात्यं स्वं सुविशतशिरसिद्धमध्यापयन्ति सोच्चिष्टायां सर्वगणितं व्यापदात्कृत्य भुङ्क्ते गोदादस्यै नमयमिदं भूयते वास्तु भूयः अन्नवयल्पितवयां तावयं गच्छे अन्नतिरुपावयल्परियं यन्निशया पारिकृत्यानाय भूमावै श्रीपुरतावै चन्द्रो सूर्यकुलचक्रकुलये कल्पावै पारियोलं तपल्वलयाय मानिनी वेङ्कटवर्ति श्रीविष्णुचित्तपुरनन्दनकल्पवती श्रीरङ्गराज हरिचन्दन योगदृश्यां साक्षात्क्षमा करुणया कमलाभिमान्यापद्ये त्रिपुंशस्वसारस्वयं दिनिष्कदकं समानं केतुं परिषिपतिमुञ्जमानाः ऋतुभिस्तन्वते कवयः प्रजानतिर्मध्ये छन्दसः परियन्ति भास्वतीः ज्योतिष्मती प्रतिमुञ्चते नभोरात्रि देवी सूर्यस्य व्रतानि विपश्यन्ति पशवो जायमानानारूपा मातुरस्य उपस्थे உள்ளில்வாய் கேட்டானே பொல்லாதவனே கிள்ளிக்கடைந்தானே கீர்த்தினை பாடிப்போல் பிள்ளைகளெல்லாரும் பாவை களம் புக்கார் வெள்ளி எழுந்து வியாழம் முழங்கிற்று உள்ளம் சிலம்பினான் போதரின் கண்ணினாய் உள்ளத்துடைய குறைந்து நீராடாதே பள்ளி கிடத்தையோ பாவாய் நீ நன்னாடால் கள்ளம் தவிர்ந்து கலந்தேலோர் எம்பாவாய். ಮೇಲಿನ ಪರಾಶರದ ಪ್ರತಿಪದಾರ್ಥವನ್ನು ನನಗೆ ಹೇಳ್ಕೊಂಡ್ವಿ. ಇವಾಗ ಸ್ವಲ್ಪ ವಿಶಾಲವಾದ ಅರ್ಥವನ್ನು ಹೋಗ್ತಾನೆ. ಕನೈತಿಳಂ ಕಟ್ಟುಮೈ ಕಂಡ್ರಕ್ಕಿರಂಗಿ ಇರುವ ಎಲ್ಲವೂ ಸಹ ಹಸುಗಳೆಲ್ಲವೇ ಎಲ್ಲವೂ ಕರುವಿನ ಪ್ರಾಯದಲ್ಲೇ ಇತ್ತು. ಏಕೆಂದರೆ ಭಗವಂತನ ಅವನ ಒಂದು ಸ್ಪರ್ಶದಿಂದ ಹಸುಗಳೆಲ್ಲವೇ ಕರುಗಳ ಥರನೇ ಕಾಣ್ತಾ ಇತ್ತು, ಕರುಗಳೆಲ್ಲ ಹಸುಗಳ ಥರನೇ ಕಾಣ್ತಾ ಇತ್ತು ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಕಂಡ್ರಕ್ಕೆ ಇರಂಗಿ ಅನ್ನೋ ಪದವನ್ನು ಹಾಕಿದ್ದಾರೆ ವಿಶೇಷವಾಗಿ. ಯಾಕೆಂದರೆ ನಾವು ತಮ್ಮ ಕರುಗಳನ್ನ ನೆನೆಸ್ಕೊಂಡು ಮನಸ್ಸಲ್ಲಿ ಕಷ್ಟ ಆಗುತ್ತಂತೆ. ಅಯ್ಯೋ ಹಾಲು ಕುಡಿದೇ ಇದೆಯಲ್ಲ ನನ್ನ ಇದೆಲ್ಲವೇ ಅಂದ್ಬಿಟ್ಟು ಹಸುಗೂ ಎಮ್ಮೆಗೆ ಒಂದು ವ್ಯತ್ಯಾಸ. ಎಮ್ಮೆ ನೆನೆಸ್ಕೊಂಡೇ ಹಾಲು ಕೊಟ್ಕೊಡುತ್ತಂತೆ, ಹಸು ಕರು ನೋಡಿನೇ ಕೊಡುತ್ತಂತೆ. ಅದು ನೋಡ್ದು ಈ ಮನುಷ್ಯರ ನಮಗೆ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಕರು ನೋಡೋರು ಕೊಡೋದಿಲ್ಲ. ಎಮ್ಮೆ ಪಾಪ ಇನ್ನೊಂದು ಸ್ವಲ್ಪ ಇರೋದಕ್ಕೆ ನೆನೆಸ್ಕೊಂಡೇ ಕೊಡುತ್ತಂತೆ. ಅದಕ್ಕೆ ಒಂದು ಭಾಗವತದಲ್ಲಿ ಒಂದು ಬರುತ್ತೆ, ಅದನ್ನು ಸಂವಾದ ರೂಪದಲ್ಲಿ ಲೀಲಾಷ್ಟು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ಈ ಹೇಗೆ ನಿರಂಗಿ ತಾಯಿ ಹೇಗೆ ಭಗವಂತ ನಮ್ಮಲ್ಲಿ ಅದೇ ಥರ ಕರುಣೆಯಿಂದ ಕರಗೋಗ್ತಾನಂತೆ, ಅದೇ ಥರ ಸಾಧಾರಣ ಎಲ್ಲ ತಾಯಿಯರು ಮಕ್ಕಳು ಒಂದಾಗುತ್ತೆ. ಈ ಕೃಷ್ಣನ್ ಗೊತ್ತಲ್ಲ, ಇವನು ಸ್ವಲ್ಪ ಇವನು ಗಂಟೆ ಚೇಷ್ಟೆ ಮಾಡೋದು, ಅವನಿಗೆ ಯಾವಾಗಿಂದ ಅವ ಹಾಲು ಕುಡಿಬೇಕು ಅಂತ ಅವನು. ಅದಕ್ಕೆ ಒಂದು ಸಂವಾದ ತುಂಬ ಚೆನ್ನಾಗಿದೆ. ಅದಕ್ಕೆ ಗೊತ್ತಂತೆ ಸಾಂಗೇತ ಇದಾಗಿದೆ, ಮಧ್ಯಾಹ್ನ ಇನ್ನುವೆ ಮಾತಾ ಅಂತಾನಂತೆ ಯಶೋದಾಗೆ. ಏನು ಕಿಂಗ್ ಯದುನಾಥ ಅಂತಾರೆ, ಏನೋ ಯದುನಾಥ ಏನು ಅಂದ್ಬಿಟ್ಟು ಅಂತ. ಆಮೇಲೆ ದೇಹಿ ಚಷಕಂ ಅಂತ. ಚಷಕಂ ಅಂದ್ರೆ ಸಂಸ್ಕೃತದಲ್ಲಿ ಲೋಟ ಅಂತ ಅರ್ಥ. ಇದು ಇವ್ರದ್ದು ಕೋಡ್ ವರ್ಡು. ಇದು ಚಷಕಂ ಅಂದ್ರೆ ಲೋಟ ಅಲ್ಲ, ನೀನು ನಿನ್ನ ಸ್ತನ್ಯಪಾನ ಮಾಡಿಸೋದು ಅಂತ. ಅದಕ್ಕೆ ಇವಳು ಗೊತ್ತಿಲ್ಲದೆ ಇಬ್ಬರು ಕೇಳ್ತಾರೆ, ತಿಂದೇನ ಅಂದ್ಬಿಟ್ಟು ಅಂತ. ಅದಕ್ಕೆ ಯಾತಕ್ಕೆ ಬೇಕು ನಿನ್ಗೆ ಲೋಟ, ಇವಾಗ ನೀರು ಕುಡಿಯೋದು ಎಲ್ಲ ಎದ್ದು ಕುಡಿಯುತ್ತಾ? ಇಲ್ಲ ಪಾತು ಪಯ ಅಂದ್ರೆ ಹಾಲು ಕುಡಿಯೋಕ್ಕೆ ನಂಗೆ ಬೇಕು ಅಂತ ಇದೆ. ಅವಳು ಗೊತ್ತವಳಿಗೆ ತನ್ನ ಆಸ್ತಿ ಅಂತಾಳೆ. ಅಂದ್ರೆ ಇಲ್ಲ ಅಂದ್ರೆ ಇವಾಗ ಕೊಡೋದಿಲ್ಲ ಅಂದ್ಬಿಟ್ಟು ಅಂತ. ಕದಾಸ್ತಿ ಮಧ್ಯಾಹ್ನ ಸಿಗುತ್ತೆ ಅಂತ ಕೇಳ್ತಂತದಕ್ಕೆ ನಿಶಿ ಅಂತಾಳಂತೆ. ನಿಶಿ ಅಂದ್ರೆ ರಾತ್ರಿ ಕತ್ಲಾಗ್ಬೇಕು ಅಂದ್ಬಿಟ್ಟು ಅಂತ. ಇವನ್ ಗೊತ್ತಿಲ್ಲದೆ ನಿಶಾಕ ಅದರ ನಿಶಾ ಅಂದ್ರೆ ಏನು ಅಂತ ಕೇಳ್ತಂತೆ. ತಿಳಿದೇ ಇರ್ತಾರ ಎಲ್ಲ ಇದ್ದಾವೆ. ಅದಕ್ಕೆ ಹೇಳ್ತಂದೇಳು ಅಂಧಕಾರೋದಯ ಅಂತ. ಅಂಧಕಾರ ಉದಯವಾಗಬೇಕು, ರಾತ್ರಿ ಅಂದ್ರೆ ಕತ್ತಲು ಬರಬೇಕು, ಆವಾಗ ಕಂಡುಬರುತ್ತೆ. ಇವನೇನ್ ಮಾಡ್ತಾನಂತ, ಇವನು ನೀವು ಕತ್ಲೆ ಆದ್ರೂ ಕೊಡ್ತೀಯಾ ಹೌದು ಅಂತ ಕಣ್ಣು ಮುಚ್ಕೊಂಡ್ಬಿಡ್ತಾನಂತೆ. ಎರಡು ಕಣ್ಣು ಮುಚ್ಕೊಂಡು ಅಂಧಕಾರ ಮಸ್ತಿ ಕತ್ಲೆ ಇವಾಗ ದೇಹಿ ಭಯ ಅಂದ್ಬಿಟ್ಟು ಅಂತ. ಅವಳಿಗೆ ಅವಳು ಕೊಡಬಾರ್ದು ಅಂದ್ಕೊಂಡಿರೋಳು ಕೂಡ
ಅವನ ಇದನ್ನೇ ನೋಡಿ ಕಣ್ಣು ಬಿಟ್ಕೊಂಡು ನಾಟಕ ಕಡೆಗೆ ಕಟ್ಲ ಆರೋಗ್ಯ ಇವಾಗ ಹಾಲ್ಕೊಡು ಅಂತ ಅವನ ಮೊದಲೇ ಕೇಳ್ಬೇಕು ಶಬ್ದ ಬಾಜಿ ತಪ್ಪಿಕೊಂಡು ಹಾಲು ಕೊಡ್ತಾನಂತ ಗಂಡ್ರಕ್ಕೆ ಇರಂಗಿ ಅಂತ ಅದಕ್ಕೊಂದು ಸುಮ್ಮನೆ ಒಂದು ಇದು ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ಹಾಗೆ ತನ್ನ ನೆನೆಸ್ಕೊಂಡು ಇದು ಮಾಡ್ತಾರಂತೆ. ಇವಳು ಕೊಡಬಾರ್ದು ಅಂದ್ಕೊಂಡಿರೋರು ಕೂಡ ಇವನು ಇದನ್ನ ನೋಡಿ ಮತ್ತೆ ಹಾಲು ಕೊಡ್ತಾಳೆ ದೊಡ್ಡ ಅದಕ್ಕೆ. ಆಮೇಲೆ ಹೇಳ್ತಾರೆ, ಆಮೇಲೆ ಈ ಗಂಡ್ರಕ್ಕೆ ಇರಂಗಿ ಎನ್ನುವಾಗ ಅನೇಕ ಇದನ್ನು ಹೇಳ್ತಾರೆ. ಅದಕ್ಕೆ ಭಗವಂತ ಹೇಗೆ ನಮ್ಮ ಅಲ್ಲಿದ್ದ ಅವನು ಪರದಲ್ಲಿದ್ದ ಗೃಹಕ್ಕೆ ಬಂದ, ಅಲ್ಲಿಂದ ಬಂದು ಇಲ್ಲಿ ಬಂದು ಅರ್ಚಾವತಿರಾಗಿ ತಿರುವೆಂಗಳೂರು ಮಲೆಯಲ್ಲಿ ಎಲ್ಲ ಕಡೆ ಇಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ಅಂದರೆ ನಮ್ಮ ಕಣ್ಣು ಅಂದರೆ ಇಲ್ಲಿ ಜೀವಾತ್ಮರು, ಚೇತನರು, ನಾವೆಲ್ಲ ಚೇತನರು, ಜೀವಾತ್ಮರು. ನಮಗೆ ಕರಗಿ ಭಗವಂತ ಅಲ್ಲಿಂದ ಬಂದಂತ ಇಲ್ಲಿಗೆ ಬಂದು ಇದ್ದಾನೆ. ಅದನ್ನ ನಾವು ಈ ಭಾಷಣದಲ್ಲೇ ಬರುತ್ತೆ. ಅಷ್ಟು ಹಾಲು ಸುರಿಸ್ತಾ ಇದ್ರು ನಾವು ಹೋಗಿ ತಗೊಳ್ಳೋದಕ್ಕೆ ನಮಗೆ ಮನಸ್ಸು ಬರ್ತಾ ಇಲ್ಲ, ತಗೊಳಕ್ಕಾಗ್ತಾ ಇಲ್ಲ. ಅದನ್ನ ಹೇಳ್ತಾರೆ ಅದಕ್ಕೆ. ಆಮೇಲೆ ಅವನು ಭಗವಂತ ಎಷ್ಟು ಒಂದು ಅಂದ್ರೆ ನಾವು ಒಂದು ಸಲ ಕರೆದು ಬಿಟ್ಟ ಅಂದ್ರೆ ನಾವು ಉಪಕಾರ ಮಾಡದೇ ಆಗೋದೇ ಇರುವಂತೆ ಅವನಿಗೆ. ಒಂದು ಸಲ ಉಪಕಾರ, ಅದಕ್ಕೆ ಇದನ್ನ ಕೃಷ್ಣ ಇವನು ಉಪಕಾರ ಕೊಡ್ತಾರೆ. ದ್ರೌಪದಿ ಉದಾಹರಣೆ ಕೊಡ್ತಾರೆ. ಆ ದ್ರೌಪದಿ ಎಲ್ಲಿರ್ಬೇಕಾದ್ರೆ ವಸ್ತ್ರಾಪಹರಣ ಆದಾಗ ಅವಳು ಹೇಳ್ತಾ ಅವಳು ಹೇ ಕೃಷ್ಣ ಗೋವಿಂದ ದ್ವಾರಕಾನಾಥ ಅಂದ್ಬಿಟ್ಟು, ಆಮೇಲೆ ಎಲ್ಲಿಗೆ ಅಂದ್ಬಿಟ್ಟು ವಾಸಿ ಯದುನಂದ, ವಾಸಿ ಅಂದ್ರೆ ಎಲ್ಲಿದೆಯಾ ಅನ್ಬಿಡ್ತಾಳಂತೆ. ಇಮಾನ್ ಅವಸ್ಥಾ, ನನ್ನ ಅವಸ್ಥೆನ ನೋಡು ಅಂತ ಹೇಳ್ತಾನೆ. ಸಂಪ್ರಾಪ್ತ ಆದಾಗ ಅವನ ತಕ್ಷಣ ಅಲ್ಲಿಂದ ಅವನ ಹೆಸರೇ ಅಲ್ಲಿಂದ ಬರುತ್ತೆ ಆಗುತ್ತೆ. ಆದ್ರೂ ಅವನಿಗೆ ನೇರವಾಗಿ ಬಂದು ಮಾಡೋಕ್ಕಾಗಲಿಲ್ಲ ಅಂತ. ಯಾಕೆ? ಅಲ್ಲೆಲ್ಲೋ ಪರಲೋಕದಲ್ಲಿ ಇದ್ದು ಇಲ್ಲಿ ಆನೆ ಹೋಗಿದಾಗ ಅಲ್ಲಿಂದ ಇಲ್ಲಿಗೆ ಬಂದ, ದ್ವಾರಕೆಯಿಂದ ಇಲ್ಲಿಗೆ ಬರೋಕ್ಕಾಗಲಿಲ್ವಾ ಅಂತಂದ್ರೆ ಪರಿಸ್ಥಿತಿ. ಅಲ್ಲಿ ಬಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ 1,000 ವರ್ಷ ಇತ್ತು, ಇನ್ನೊಂದು ಸ್ವಲ್ಪ ದಿನ ಇದಕ್ಕೆ ಅಧಿಕೆ ಇಲ್ಲ. ಇಲ್ಲಿ ಅವರ ಮಾನ ಹೊರಬಿಡುತ್ತೆ. ಅಲ್ಲಿ ಒಂದು ಕ್ಷಣದಲ್ಲಿ ಎಳೆದುಬಿಟ್ರಾಯ್ತಲ್ಲ ಅಲ್ಲಿಂದ ಬರುವಾಗ. ಅದಕ್ಕೆ ಅಲ್ಲಿಂದ ಅದಕ್ಕೆ ಹೇಳ್ತಾರಂತೆ, ಗೋವಿಂದೇಟಿ ಯದಾ, ಕೃಷ್ಣ ಕಡೆಯವರು ಹೇಳುತ್ತೆ, ಗೋವಿಂದೇಟಿ ಯದಾ ಕರಂದ ಕೃಷ್ಣಮಾಂ ದೂರವಾಸಿನಂ ಋಣಂ ಪ್ರವೃದ್ಧ ವಿಮಮೆ ಹೃದಯಂ ನಾಪಿ ಸತ್ಪತಿ ಅಂತ. ಅವಳು ಗೋವಿಂದ ಅಂತ ಕರೆದವಳು, ಅದು ಯದಾ ಕರಂದ ಆಕ್ರಂದನ ಮಾಡುತ್ತವಳು. ಅದು ನಾನು ಕೃಷ್ಣಮಾಂ, ನಾನು ದೂರವಾಸಿನಂ, ದ್ವಾರಕೆಯಲ್ಲಿದ್ದೆ ಅವಾಗ ಅಂತ. ಆದ್ರೆ ಅದು ಹೋಗಕ್ಕಾಗಲಿಲ್ಲ, ಸಹಾಯ ಮಾಡ್ದ, ನೇರವಾಗಿ ಸಹಾಯ ಮಾಡಿದ. ಋಣಂ ಪ್ರವೃದ್ಧನೆ, ನನ್ನ ಮನಸ್ಸಲ್ಲಿ ಒಂದು ಇದು ಸಾಲ ಇದ್ದಂಗೆ, ಋಣ ಅವಳಿಗೆ ತೀರಿಸಲ್ಲ ಅಂತ. ಹೃದಯ ಈಗಲೂ ಮನಸ್ಸಲ್ಲಿ ಇನ್ನೂ ನನ್ನ ಕೃಷ್ಣನೇ ಇದೆ ಅಂತ ಅವನು ಹೇಳ್ತಾನೆ. ಅದನ್ನ ಹಾಗೆ ಅವಳು ನೀನು ಸಂಧಿ ಮಾಡ್ಕೊಳಕ್ ಹೋಗುವಾಗ ಅವಾಗ ಇದನ್ನೇ ಹೇಳ್ತಾನೆ, ಈ ಮಾತನ್ನೇ ಹೇಳ್ತಾನೆ. ನಾನು ನಿನಗೆ ಬರಕ ಅವಾಗ ಮಾಡಿದ್ದ ಈ ಸಹಾಯ ಮಾಡದೇ ಇರ್ತೀನ, ನಾನು ಹೋಗ್ತಾ ಇರೋದೇ ಯುದ್ಧ ತಯಾರಿ ಮಾಡೋದಕ್ಕೆ, ಯುದ್ಧ ನಿಲ್ಸಕ್ಕಲ್ಲ ಅಂದ್ಬಿಟ್ಟು ಅವಳಿಗೆ ಕರೆದು ಹೇಳ್ತಾನೆ ಅದಕ್ಕೆ. ಹಾಗಾಗಿ ಅದೇ ಥರ ಭೀಷ್ಮರು ಶರದಲ್ಪಲ್ಲಿ ಮಲಗಿರ್ತಾರೆ. ಅವರು ಉತ್ತರಾಯಣ ಬಂತು, ಅವರು ಇವನು ಕೃಷ್ಣ ಧರ್ಮರಾಯ ಮತ್ತು ಇವರೆಲ್ಲವೇ ತುಂಬ ಗಾಢವಾಗಿ ಯಾವುದೋ ಒಂದು ಆಲೋಚನೆ ಮಾಡ್ತಾರೆ. ತಕ್ಷಣ ಕೃಷ್ಣನ ಮುಖ ಮಂಕಾಗೋಯ್ತಂತೆ, ಮುಖ ಮುಂದಾಯ್ತಂತೆ. ಅವಾಗ ನಮಗೆ ಅಪಚಾರ ಆಯಿತು ಅಂತ ಪಾಪ ಕೇಳ್ತಾನೆ ಯುಧಿಷ್ಠಿರ, ಕೃಷ್ಣ ಏನಾಯ್ತು ಇದಾಗಿದೆ ಅಂತ. ಅವಾಗ ಅವ್ನು ಹೇಳ್ತಾನೆ, ಶರದಲ್ಪ ಗತೋ ಭೀಷ್ಮ ಶಾಮ್ಯನ್ನಿವ ಹುತಾಶನಃ. ಅವನು ಶರದಲ್ಲಿ ಮಲಗಿದಾನಲ್ಲ, ಹುತಾಶನ ಅಗ್ನಿ ಹೇಗೆ ಆರೋಗುತ್ತೆ, ಆರೋಗುವ ಸ್ಥಿತಿಗೆ ಬಂದಿದ್ದಾನೆ. ಅವನ ಪ್ರಾಣ ಪಕ್ಷಿ ಆರೋಗಿದೆ. ಮಾಂಧ್ಯಾದಿ ಪುರುಷ ವ್ಯಾಘ್ರ, ನನ್ನನ್ನ ಕೃಷ್ಣ ಅಂತ ಕರೀತಾ, ಧ್ಯಾತಿ ಪುರುಷ ವ್ಯಾಘ್ರ ಅಂದ್ಬಿಟ್ಟು ಅಂತ. ಅಥೋಮೇ ತದ್ಗತಂ, ಅದರಿಂದ ಮನಸ್ಸಲ್ಲಿ ಹೋಯಿತು ಅಂದ್ಬಿಟ್ಟು ತಕ್ಷಣ ಅವ್ನು ಬರ್ತಾನೆ ಇಲ್ಲಿಗೆ. ಅವ್ರು ಹೋಗ್ಬೇಕಾದ್ರೆ ಕೃಷ್ಣನ್ ನೋಡಿನೇ ಅವ್ರ ಮೇಲೆ ಹೋಗೋದವರು. ಆ ಥರ ಭಗವಂತನಿಗೆ ಹೇಗೆ ಅವನ ಕಂಡ್ರಕ್ಕೆ ಇರಂಗಿ ಅನ್ನುವಾಗ ಅದು ಭಗವಂತನ ಅದೇ ಹೋಗುತ್ತೆ ಅಂದ್ಬಿಟ್ಟು ಅಂತ. ಅದಕ್ಕೆ ಹಾಗಾಗಿ ಇಲ್ಲೂ ಸಹ ಕರುಗಳು ಮೇಲೆ ನೋಡೋಕ್ಕೆ ಎಮ್ಮೆಗಳಂತ ಹೇಳಿದ್ರು. ಇಲ್ಲಿ ಚೇತನ ಎರಮೆಯಿಂದ ಅಂತ ನಾವು ಜೀವಾತ್ಮರು ಎಲ್ಲರೂ ಅನೇಕ ಸಂಖ್ಯೆಯಲ್ಲಿದ್ದೀವಿ. ಹಾಗಾಗಿ ಅಲ್ಲಿಂದ ಭಗವಂತ ನಮ್ಮನ್ನು ಇಲ್ಲಿ ಬಂದು ಕರುಣೆಯಿಂದ ಇಲ್ಲಿಗೆ ಬಂದಿದ್ದಾನೆ. ಅದನ್ನು ಉಪಯೋಗಿಸ್ತಾ ಇಲ್ಲ. ಹೇಗೆ ಇದು ಇಲ್ಲಿ ಆಚಾರ್ಯರಿಗೂ ಇದರಲ್ಲಿ ಆಚಾರ್ಯರು ಇದೇ ಥರ ಹೋಗಿಸ್ತಾರೆ ಎರಮೆ ಎನ್ನುವಾಗ. ಅದು ನಮಗೆ ಕೇಳದೇ ಇದ್ರೂ ಸಹ ಅದು ಗಂಡಕ್ಕೆ ಇದೆ. ನಿನೈತ್ಯ ಮುಳೆವರಿಯ ನಿಂದ್ರ ಬಾಲಶೋರ, ಅದೆಲ್ಲವೂ ಸಹ ಕೆಸರಾಗಿದೆ ಅಂತೆ. ಯಾಕೆ ಕೆಸರಾಗಿದೆ ಅಂತಂದರೆ ಭಗವಂತನ ಕರುಣೆಯ ಹರಿದು ಅಲ್ಲಿ ಕೆಸರಾಗಿದೆ ಅದು. ಆದರೆ ಅದನ್ನು ನಾವು ಇದು ಮಾಡ್ತೇವೆ. ಅದಕ್ಕೆ ಅದ್ಭುತವಾಗಿ ದಯಾಚರಿತದಲ್ಲಿ ಸ್ವಾಮಿ ಇದನ್ನ ಹೇಳ್ತಾರೆ. ಅವರು ಎಲ್ಲವನ್ನೂ ಅವರಿಗೆ ತಲೆ ಹೋಗ್ತಾ ಇರೋದನ್ನ ಇದನ್ನೆಲ್ಲ ಇಟ್ಕೊಂಡು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಸಮಯೋಪನ ತೈ ಸ್ತವ ಪ್ರವಾಹೈ ಅನುಕಂಪೆ ಕೃತ ಸಂಪ್ಲವಾಧರಿತ್ರಿ ಹೇಳ್ತಾರೆ. ಶರಣಾಗ್ರ ಸಸ್ಯ ಮಾಲಿನೀಯಂ ವೃಷಶೈಲ ಕೃಷಿ ವಲಂಧಿನೋತಿ ಅಂತ.
ಅದರಲ್ಲಿ ಅವ್ರು ಹೇಳ್ತಾರೆ ಇಲ್ಲಿ ಸಮಯ ಅಂದರೆ ಸಿದ್ಧಾಂತ ಅಂತ ಹೋಗ್ಬೇಕು ನಾವಿಲ್ಲಿ ಸಮಯ ಅಂದರೆ ಇದಲ್ಲ. ಅಂದರೆ ನಮ್ಮ ಈ ಸಿದ್ಧಾಂತ ಇದೆಯಲ್ಲ, ರಾಮರು ದೇಶಿಕರು ಎಲ್ಲ ನಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಇದು ಮಾಡಿದ್ದಾರೆ. ಅದಕ್ಕೆ ಅದನ್ನು ತವ ಪ್ರವಾಹಿ ಅಲ್ಲಿ ನಮ್ಮ ಸಿದ್ಧಾಂತಕ್ಕೋಸ್ಕರ ದಯೆಯ ಅನ್ನೋದು ಪ್ರವಾಹ ಹರಿದು ಬಂದಿದೆ. ಅನುಕಂಪ ಅನ್ನೋದು ಬಂದು ಸಂಪ್ಲವಾದ ಭೂಮಿಯೆಲ್ಲ ನೆನೆಸ್ಬಿಟ್ಟಿದೆ. ಇಲ್ಲಿ ಅಂದರೆ ಕೆಸರು ಮಾಡಿದೆ, ಭೂಮಿಯೆಲ್ಲ ನೆನೆಸ್ಬಿಟ್ಟಿದೆ. ಯಾಕೆಂದ್ರೆ ಇಲ್ಲಿ ಹೇಗೆ ಕಂಡ ಇದೆ ನೆನೆ ನಿರ್ವಾಲ್ ಶೋರ ಅಂತ ಹೇಳಿ ಹಾಗೆ ಎಲ್ಲವೂ ನೀರೆಲ್ಲ ಭೂಮಿಯೆಲ್ಲ ತುಂಬಿಟ್ಟಿದೆ ಅಂತ. ಯಾಕೆಂದ್ರೆ ಶರಣಾಗತ ಸಸ್ಯ ಮಾಲಿನಿ ಅಲ್ಲಿ ಭಗವಂತ ಅಲ್ಲಿ ಶರಣಾಗತ ಸಸ್ಯವನ್ನು ನೆಡೋದಕ್ಕಿಂತ ನೆಟ್ಟ ಅಂದ್ರೆ ಇವಳ ಕರುಣೆಯಿಂದ ಬೆಳಕೊಂಡು ಮೇಲೆ ಹೋಗುತ್ತೆ ಅಂತ. ಅದರಿಂದ ಅವನನ್ನ ಋಷಿಶೈಲ ವಿಷಶೈಲ ಶ್ರೀನಿವಾಸನ ಕೃಷಿ ಒಬ್ಬ ರೈತನನ್ನ ಮಾಡಬೇಕು ಅಂತ ಸಂತೋಷ ಪಡ್ತಾಳಂತೆ. ಆದರೆ ನಾವು ಸಸ್ಯಗಳು ಅಲ್ಲಿ ಹೋಗ್ತಾ ಇಲ್ಲ ಭಗವಂತನ ಕೈಗೆ. ಅವನ ಪಾಪ ಕಾಯ್ತಾ ಇದ್ದಾನೆ. ನಮ್ಮಲ್ಲಿ ಹೇಳ್ತಾರಲ್ಲ ನಾಟಿ ಅಂತ ಹೇಳ್ತೀವಿ ನಮ್ಮಲ್ಲಿ ಕರೆದಿಕ್ಕೆ, ನಾಟಿ ಹಾಕೋದು ಅಂತ ನಮ್ಮ ಕಡೆ ಎಲ್ಲ ಹಾಕಿರ್ತಾರೆ. ಅದಕ್ಕೆ ಅವರು ಎಲ್ಲ ಬಂದು ಎಲ್ಲ ನೆನೆಸಿಟ್ಟಿರ್ತಾರೆ. ಅಲ್ಲಿ ಬೇರೆ ಇದೆಲ್ಲ ಭತ್ತದ ಇದೆಲ್ಲ ಒಂದು ಕಡೆ ಇದು ಮಾಡಿರ್ತಾರೆ. ಅದನ್ನೆಲ್ಲ ಕಿತ್ಕೊಂಡ್ಬಂದು ನಡಿಬೇಕು. ಎಷ್ಟು ಚಾಕಚಕ್ಯತೆಯಿಂದ ಅವ್ರ ಸ್ತ್ರೀಯರಿಗೆ ಇದಂತೆ ಅಂತ ಚಕ್ 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 ಅಂತ ನೆಟ್ಕೊಂಡು ಹೋಗ್ತಾರೆ. ನೋಡೋದಕ್ಕೆ ಚೆನ್ನಾಗಿ ಅದು ಆ ಥರ ಭಗವಂತ ಇದ್ದಾನೆ. ಆ ಥರ ಇಲ್ಲಿ ನೆನೆಸಿದ್ದಾನೆ, ಇಲ್ಲಿ ಭೂಮಿ ನೆನೆಸಿಟ್ಟಿದ್ದಾನೆ. ಅಂದರೆ ಅವಳ ಕರುಣೆಯಿಂದ ನಾವು ಅದು ಹೋಗಿ ಅಲ್ಲಿ ಇರುವಾಗ್ತಾ ಇಲ್ಲ. ಅದನ್ನೇ ಗಂಡ್ರಕ್ಕೆ ಇರಂಗಿ ಆ ದಯೆ ತಾಯಿ ನಮ್ಮ ಇದಕ್ಕೋಸ್ಕರ ಇರಂಗಿ ಇದೆಲ್ಲ ಮಾಡಿದ್ದಾಳೆ. ಅದು ನಾವು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸ್ವಾಪದೇಶದಲ್ಲೂ ಎರುಮೈಯಿಂದ ಅಂದರೆ ಸಂಸ್ಕೃತದಲ್ಲಿ ಪರ್ಯಾಯ ಪದ ಮಹಿಷಿ ಅಂತ. ಮಹಿಷನಕ್ಕೆ ಮಹಿಷಿಯಿಂದ ಅಂದರೆ ಎಮ್ಮೆಗೂ ಆಗುತ್ತೆ. ಅಂದರೆ ಮಹಿಷಿ ಅಂದರೆ ಹೆಣ್ಣು ಎಮ್ಮೆ, ಯಾಕಂದರೆ ಹಾಲು ಕೊಡೋದು ತಾನೆ. ಆಮೇಲೆ ಮಹಿಷಿ ಅಂದರೆ ಪತ್ನಿ, ರಾಜ ಪತ್ನಿ ಇದ್ರೆ ಅವನು ಮಹಿಷಿ ಅಂತ, ರಾಣಿ ಅನ್ಬಿಟ್ಟು ಅಂತ. ಅವನು ಭಗವಂತ ಅವನಿಗೆಲ್ಲ ಲೋಕಾದಿ ರಾಜದಾನೆ, ಅವನ ಮಹಿಷಿ ಅಂತ. ಇಲ್ಲಿ ಮಹಿಷಿ ಅಂದರೆ ನಮ್ಮ ತಾಯಿ ನಮಗೋಸ್ಕರ ಅದನ್ನೇ ಸ್ವಾಮಿ ಇಲ್ಲಿ ಸಮಯೋಪನತ ಸ್ಥಳ ಪ್ರವಾಹಿತಾಗಿತ್ತು. ನಮಗೋಸ್ಕರ ಇಲ್ಲಿ ಕೆಳಗಡೆ ಇಳಿದು ಪ್ರವಾಹವನ್ನು ಇಟ್ಟ ತನ್ನ ಕರುಣೆ ನಿಂತಿದ್ದಾಳೆ. ನಾವು ಅದನ್ನು ಉಪಯೋಗಿಸ್ಬೋದಾ ಇಲ್ಲ ಅಂದ್ಬಿಟ್ಟು ಅಂತ. ಅದರಲ್ಲಿ ಚೇತನರು ಅದೇ ಅಲ್ಲಿ. ಅದಕ್ಕೆ ನಿಂಡ್ರೆ ಪಾಲ್ ಶೋರ ಅವರು ಹೋದ್ರೆ ಸಾಕು ಹಾಗೆ ಸುರಿಸ್ತಾರಂತ ಇದನ್ನು. ಇದಕ್ಕೆ ಆಚಾರ್ಯ ಸ್ವಾಪದೇಶ ಹೇಳಬೇಕಾದ್ರೂ ಆಚಾರ್ಯ ಅದೇ ಥರ ನಮ್ಮ ಇಲ್ಲಿ ಎರುಮೆಯಿಂದ ಶಿಷ್ಯರು ಅಂತ ಹೋಗಬೇಕು. ಅದು ಇದು ಸಸ್ಯಗಳೆಲ್ಲ ಶಿಷ್ಯರು ಅಂತ ಹೋಗಬೇಕು. ಎರುಮೆ ಅನ್ನೋದು ಆಚಾರ್ಯ ಸ್ಥಾನದಲ್ಲಿದೆ. ಶಿಷ್ಯರು ಬಂದ ಅಂದರೆ ಅವರು ಹಾಗೆ ವರ್ಷಿಸ್ತಾರಂತೆ. ಅವರು ನಮಗೆ ತಮ್ಮ ಕೃಪಾ ಕಟಾಕ್ಷದಿಂದ ಎಲ್ಲ ಕಡೆ ಎಲ್ಲವನ್ನೂ ತಗೊಂಡು ನಮಗೆ ಅದನ್ನು ವರ್ಷಿಸ್ತಾರಂತೆ. ಅವರು ಆಗ್ತಾರೆ ಹಾಗೆ ಹೇಳ್ತಾರೆ. ಅದಕ್ಕೆ ಅವಲ್ಲಿ ಇದಕ್ಕೂ ಹೇಳ್ತಾರೆ. ಆಮೇಲೆ ಇವನು ರಾಮ ಬರ್ತಾನೆ, ಅಲ್ಲಿ ಬಂದಾಗ ಭರದ್ವಾಜ ಆಶ್ರಮ ಬರ್ತಾನೆ. ಭರದ್ವಾಜ ಅಂದರೆ ವಾಪಸ್ ಬರಬೇಕಾದ್ರೆ ಒಂದು ದಿನದಲ್ಲಿ ಅಯೋಧ್ಯೆಗೆ ಹೋಗಬೇಕು. ಬಂದ ತಕ್ಷಣ ಮೊದಲು ಅವನು ಕೇಳೋದು, ಈಗ ನಾವು ತ್ರಿಕಾಲ ಜ್ಞಾನಿಗಳಾಗಿರ್ತಾರೆ ಅವರು, ಭರದ್ವಾಜ ಋಷಿಗಳೇ ಭರತ ಹೇಗಿದ್ದಾನೆ ಅಂತ ಕೇಳ್ತಾರೆ. ಶ್ಲೋಕ ತುಂಬ ಚೆನ್ನಾಗಿದೆ, ಇಷ್ಟು ಮಾತ್ರ ಅದು. ಅವ್ರು ಹೇಳ್ತಾರೆ, ಪಂಕದಿಗ್ಗಸ್ತು ಜಟಿಲೋ ಭರತ ಸ್ವಾಂ ಪ್ರತೀಕ್ಷತೆ. ಅವನು ನಿತ್ಯ ನಿನ್ನ ಬರುವಿಗೆ ಅಳ್ತಾನಂತೆ. ಹೊತ್ತು ನೀರು ಹರಿದು ಅಲ್ಲಿ ಕೆಸರಾಗ್ಬಿಟ್ಟಿದಂತೆ. ಪಂಕದಿಗ್ಗಸ್ತು, ಪಂಕ ಅಂದರೆ ಕೆಸರು, ಅದರಲ್ಲಿ ಮುಳುಗುಟ್ಟಿದ್ದಾನೆ. ಜಟಿಲೋ ಭರತಃ ಸ್ವಾಂ ಪ್ರತೀಕ್ಷತೆ, ನಿನ್ನನ್ನೇ ನಿತ್ಯ ನೆನೆಸ್ಕೊಂಡು ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಅಂತ. ಆಗ ಅದಕ್ಕೆ ಹನುಮಂತ ಮೊದಲು ಕಳಿಸ್ತಾನೆ, ಒಂದಿನಾದ್ರೂ ಇದು ಮಾಡ್ತಾನೆ ಅಂತ. ಆಗ ಪಂಕದಿಗ್ಗಸ್ತು ಅಂತ ಪದವನ್ನು ವಾಲ್ಮೀಕಿ ಉಪಯೋಗಿಸ್ತಾರೆ ರಾಮಾಯಣದಲ್ಲಿ. ಇದೇ ಥರ ಇಲ್ಲಿ ಹಾಕಿದ ಅಂದರೆ ನಿನೈತ್ಯ ಮುರಳಿವೆ ನಿಕೃಪಾಲ್ ಶೋರ ಅಂತ ಬರೇ ಹೊಳಿಗೆ ಅಂದ್ಬಿಟ್ಟು ಅಲ್ಲಿಂದ ಬಂದಂಥ ಇದು ಅಂದ್ಬಿಟ್ಟು ಅಂತ. ಅದಕ್ಕೆ ಹಾಗಾಗಿ ಅದನ್ನೇ ಇನ್ನು ಹೇಳ್ತಾರೆ ಇದರಲ್ಲಿ, ಸಮಸ್ತ ಜನ್ಮೀಂ ಬಂದೇ ಚೈತನ್ಯ ಸ್ತನ್ಯದಾಯಿನಿ ಅಂತ, ಶ್ರೇಯಸೀಂ ಶ್ರೀನಿವಾಸಸ್ಯ ಕರುಣಾಮಯ ರೂಪಿಣಿ ಅಂತ. ಅವಳು ಎಲ್ಲ ಜನಕ್ಕೂ ಸ್ತನ್ಯದಾಯಿನಿ ತಾಯಿ ಕೆಳಗಡೆ ಇಲ್ಲಿ ಬಂದಿದೆ. ಯಾಕೆಂದರೆ ಎಲ್ಲರಿಗೂ ಹಾಲು ಕೊಡೋದಕ್ಕೋಸ್ಕರ ಶರಣಾಗತಿಯಿಂದ ಬಿಟ್ಕೊಟ್ಟು ವಿವೇಕವನ್ನು ಹಾಲನ್ನು ಕೊಟ್ಟು ಶರಣಾಗತಿ ಮಾಡ್ಕೊಳ್ಳೋದಕ್ಕೆ ಎಲ್ಲಕ್ಕೂ ತಾಯಿಯಲ್ಲಿ ಬಂದಿಡಿದಾರಂತೆ. ಆದರೆ ನಾವು ಅದನ್ನು ಉಪಯೋಗಿಸ್ಕೋತಾ ಇದಕ್ಕೆ ಅದನ್ನೇ ಹೇಳ್ತಾರೆ. ಅವನು ಭಗವಂತ ಏನು ಮಾಡ್ತಾನೆ, ಮಾಯಾವಿ ಪರಮಾನಂದ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹ ಮೋದತೆ ಅಂತ. ಅಲ್ಲಿಂದ ಬಿಟ್ಟು ಅವನು ಇಲ್ಲಿ ಬಂದು ಪುಷ್ಕರಣಿ ಇದರಲ್ಲಿ ಒಂದು ಇದಾನೆ ಇದು ರಮಯಾತ ಅವನು ಸಹ ಮೋದತೆ. ಯಾವಾಗ ಅವನು ಮೋದತೆ ಅಂದರೆ ನಾವು ಅವನ ಹತ್ರ ಹೋದಾಗ ಅವನು ಮೋದತೆ ಅಂತ. ಇಲ್ಲದೆ ಅಂದರೆ ಅವನಿಗೆ ತೃಪ್ತಿ ಇಲ್ಲ, ಭಗವಂತನಿಗೆ ಸಂತೋಷ ಯಾವಾಗ ಪಡ್ತಾನೆ ಅಂದರೆ ರಮಯ ಸಹ ಇದ್ದಾನೆ. ಯಾವಾಗ ಬೋಧತೆ ಅಂದರೆ ನಾವು ಅಲ್ಲಿ ಹೋಗ್ಬೇಕು. ಅದಕ್ಕೆ ನಮ್ಮ ಆಚಾರ್ಯರೆಲ್ಲ ದಾರಿ ತೋರಿಸ್ಕೊಟ್ಟಿದ್ದಾರೆ. ಅದು ನಾವು ಇದನ್ನು ಹೋಗಿಲ್ಲ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೂ ಹೇಳ್ತಾರೆ ಅವನ್ನ ಭಗವಂತ ಹೇಗೆ ಬರ್ತಾನೆ ಅನ್ನೋದಕ್ಕೋಸ್ಕರ ಇವರು ರಂಗರಾಜ ಸ್ತವದಲ್ಲಿ ಪರಾಶರರು ಅದ್ಭುತವಾಗಿ ಹೇಳ್ತಾರೆ. ಅವ್ರು ಹೇಗೆ ಅವನು ಭಗವಂತ ಇಲ್ಲಿ ಒಂದು ಸಲ ಆದಿಮೂಲಮೇ ಅಂತ ಕೂಗುತ್ತಂತ ಇದು ಗಜೇಂದ್ರ
ಕೂಗಾದಾಗ ಅವ್ರು ಯಾವ ಥರ ಬಂದ ಅಂತ ವರ್ಣನೆ ಮಾಡ್ತಾರೆ ಅದಕ್ಕೆ ಅದ್ಭುತವಾಗಿ. ಅತಂತ್ರಿತ ಚಮೂಪತಿ ಪರಿಹಿತ ಹಸ್ತಮಸ್ವೀಕೃತ ಪ್ರಣೀತ ಮಣಿಪಾದುಕಂ ಕಿಪಿತಿ ಚಾಕುಲಾಂತಃಪುರಂ ಆವಾಹನ ಪರಿಷ್ಕ್ರಿಯಂ ಪತಗರಾಜ ಮಾರೋಹತಃ ಕರಿಪ್ರವರ ಬೃಂಹಿತೆ ಭಗವತ ಸ್ವರಾಯೈ ನಮಃ ಅಂತ. ಕರಿಪ್ರವರ ಬೃಂಹಿತೆ, ಆ ಕರಿಪ್ರವನಾದ ಗಜೇಂದ್ರ ಬೃಂಹಿತೆ ಆಕ್ರಂದನ ಮಾಡ್ತಾನಲ್ಲ, ಆಕ್ರಂದ ಕೇಳಿದ ತಕ್ಷಣ ಭಗವಂತ ಅಲ್ಲಿರ್ತಾನಂತೆ, ತಾಯಿಯವ್ರ ಜೊತೆಯಲ್ಲಿ ಅಲ್ಲಿ ಇರ್ತಾನಂತೆ. ಇದ್ದ ತಕ್ಷಣ ಹೇಳ್ತಾನಂತೆ ಇವ್ರು ಯಾರು ಗೊತ್ತಿಲ್ಲ ಏನ್ ಮಾಡ್ತಾನೆ ಅಂತ. ಆಮೇಲೆ ತಕ್ಷಣ ಬರುವಾಗ ಚಮೂಪತಿ ಅಂದ್ರೆ ವಿಶ್ವಕ್ಸೇನರು, ಸೇನಾನಾಯಕರು ವಿಶ್ವಕ್ಸೇನರು, ಅವರು ಕೈ ಹಿಡಿದು ನಮ್ಗೆ ಕರ್ಕೊಂಡು ಅಂದ್ರೆ ಅವ್ರ ಕೈ ಬಿಟ್ಟು ಇಡ್ತಾನಂತ ಅವನಿಗೆ. ಅತಂತ್ರಿತ ಚಮೂಪತಿ, ಅವ್ರು ಯಾವಾಗಲೂ ಬಂದ್ರೆ ಅವ್ರ ಕೈ ಹಿಡಿಬೇಕು ಅಂತ ಅನ್ನೋನು ಅದನ್ನೂ ಬಿಟ್ಟು ಅಂತ. ಆಮೇಲೆ ಪ್ರಹಿತ ಹಸ್ತ ಅಸ್ವೀಕ, ಅವ್ನ ಕೈ ಕೊಟ್ಟನ್ನ ಅಸ್ವೀಕೃತ ಮಾಡ್ದಂತೆ. ಆಮೇಲೆ ಪ್ರಣೀತ ಮಣಿಪಾದುಕಂ, ಅವ್ರು ಇವರೆಲ್ಲ ತಂದು ಪಾದುಕೆ ತಂದು ಕೊಡ್ತಾನೆ ಮಣಿಪಾದುಕೆ, ಅದನ್ನೂ ಪ್ರಣೀತ, ಅದನ್ನು ತಗೊಳ್ಳಿ ಅಂತ ಬಿಟ್ಬಿಟ್ಟಂತೆ ಅದಕ್ಕೆ. ಆಮೇಲೆ ಕಿಮಿತಿ ಚಾಕುಲಾಂತಃಪುರಂ, ಅಂತಃಪುರದಲ್ಲಿ ಲಕ್ಷ್ಮಿಯರು ಭೂಮಿಗಳೆಲ್ಲ ಏನಾಗಿದೆ ಏನಿದೆ ಮಾಡ್ತಾ ಇದ್ದಾರೆ ಅಂತಾರಂತೆ. ಆಮೇಲೆ ಆವಾಹನ ಪರಿಷ್ಕ್ರಿಯಂ, ಅವನ ರಥಕ್ಕೆ ಯಾವಾಗ ಹೋದ ತಕ್ಷಣ ರೆಡಿ ಮಾಡ್ತಾರಲ್ಲ ಆ ಪರಿಷ್ಠ ಅದನ್ನೂ ಇರುವಂತೆ. ತಕ್ಷಣ ಪತಮರಾಜ ಮಾರು, ಆನೆ ಪಥರಾಜನ ಏರ್ ಬಂದಂತೆ ಅದು. ಯಾಕೆ ಅಂದರೆ ಕರಿಪ್ರವರ ಅವನ ಕೂಗಿದ ಕೂಗಿರಿಗೆ ಅವನಿಗೆ ಹೋಗಬೇಕು ಅಂತ. ಅದಕ್ಕೆ ಭಗವಂತ ಭಗವತ್ ಸ್ವರಾಯೈ ನಮಃ ಅಂತ, ನಿನ್ನ ತ್ವರೆಗೆ ನಾನು ನಮಸ್ಕಾರ ಮಾಡ್ತೀನಿ, ನಿನಗ ನೀನು ತ್ವರೆ ಪಟ್ಟಿಯಲ್ಲ ನನ್ನ ಚೇತನನ್ನ ಕಾಪಾಡಬೇಕು ಅಂತ. ಹಾಗೆ ಭಗವಂತ ನಮ್ಮನ್ನ ಹೇಳ್ತಾರೆ ಅದಕ್ಕೆ. ಅದೇ ಥರ ತೊಂಡರಡಿ ಪಡಿಯವಾರು ಹೇಳ್ತಾರೆ, ಎಂಡುಲಾರು ಉಯ್ಯಪ್ಪ ಬಂದೆ ಆನೈಕೆ ಅಂಡ ಅರುಳೆಯಿಂದ ಕಣ್ಣೂರ ಅಂದ್ಬಿಟ್ಟು ಅಂತ. ಯಾವ ಥರ ನೀನು ಮಾಡ್ತೀಯ ಅಂದ್ಬಿಟ್ಟು ಅಂತ ನಮ್ಮ ಇವರು ಕೈ ಮಾತುಂಬಂಗ್ ಕಡೆಯಿಂದ ಪಿರಾನೆ ಅಂದ್ಬಿಟ್ಟು ಕೊಂಡಾಡ್ತಾರೆ. ಹಾಗಾಗಿ ಇವು ಎಲ್ಲ ಆಳ್ವಾರಗಳು ಇದನ್ನ ಗಜೇಂದ್ರ ಮೋಕ್ಷವನ್ನು ಹೇಳದೇ ಇರೋವರೇ ಇಲ್ಲ, ಎಲ್ಲರೂ ಕೊಂಡಾಡ್ತಾರೆ ಅದನ್ನ ತೆಗೆಸ್ತಾರೆ. ಆ ಥರ ಭಗವಂತ ಕಂಡ್ರಕ್ಕೆ ಇರಂಗಿರೋದು ಇಲ್ಲಿ ಮೇಲ್ ನೋಡುವಾಗ ಹಾಗೆ ಬಂದಿದ್ದಿರ್ತಾನೆ ನಮಗೆ. ಆಮೇಲೆ ನಿನೈತ್ ಅದು ಹೇಳ್ತಾರೆ, ನಿನ್ನ ಪಾಲ್ ಶೋರ ಅಂತ ಹೇಳ್ಬೇಕಾ, ನಿನೈತ್ ಮರೆವೆ ಬೇಕಾದ್ರೆ ಅದಕ್ಕೆ 3 ಉದಾಹರಣೆ ಕೊಡ್ತಾರೆ. ಅಲ್ಲಿ 3 ಥರ ಇದಂತೆ. ಇವರೆಲ್ಲ ಪನಿತ್ತಲೆ ವಿಷಯ ನಿನ್ ಭಾಷೆల ಕಡೆ ಬಂದಿದ್ದಾರಲ್ಲ, ಅದರಿಂದ ಅವ್ರು ಹೇಳ್ತಾ ಇರ್ತಾರೆ ಅದಕ್ಕೆ 3 ವೆಳ್ಳಂ ಇರ್ತಂತೆ. ಒಂದು ನೀರು ವೆಳ್ಳಂ ಅಂತಾರೆ, ಒಂದು ನೀರು ವೆಳ್ಳಂ, ಒಂದು ಪಾಲ್ ವೆಳ್ಳಂ, ಒಂದು ಮಾಲ್ ವೆಳ್ಳಂ. ನೀರು ವೆಳ್ಳಂ ಅನ್ನೋದು ಇದು ಪನಿತ್ತಲೆ ವಿಷಯ, ಅದು ನೀರು ವೆಳ್ಳಂ. ಪಾಲ್ ವೆಳ್ಳಂ ಇಲ್ಲಿ ಇಂದ್ರ ಪಾಲ್ ಶೋರ ಬಂದಿದೆಯಲ್ಲ ಅದು. ಆಮೇಲೆ ಪಾಲ್ ವೆಳ್ಳಂ ಅಂದ್ರೆ ಮುಂದೆ ಹೇಳ್ತಾರಲ್ಲ ಶನತ್ತಿನ ಅವನು ಹಾಡುತ್ತಾರಲ್ಲ, ಅದು 3 ಇದರಿಂದ ತ್ವರೆ ಪ್ರವಾಹದಿಂದ ಇಲ್ಲಿ ಇದಾಗಿದ್ದಾರೆ ಅಂದ್ಬಿಟ್ಟು ಅಂತ. 3 ಪ್ರವಾಹದಿಂದ ಅಲ್ಲಿರುವಂಥ ಗೋಪಿಕಾ ಸ್ತ್ರೀಯರೆಲ್ಲವೇ ನೆನೆದು ಅದನ್ನು ಅನುಭವಿಸ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಅಲ್ಲಿ. ಅದಕ್ಕೆ ಬೆನಿತ್ತಲೇ ಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಭಾಗವತ ಸಂಶ್ಲೇಷಣ ಮುಖ್ಯ ಅಂದ್ಬಿಟ್ಟು ಅಂತ ಅದು ಹೇಳ್ತಾರೆ. ಅದಕ್ಕೆ ನೆನೆಯೋದೇ ಹೆಚ್ಚು ವಿಷಯ ಇಲ್ಲ, ಇಲ್ಲಿ ಒಂದು ಭಾಗವತಿಯ ಸಂಶ್ಲೇಷ ಆಗ್ತದೆ, ಅದು ಮುಖ್ಯ. ಭಾಗವತ ಸಂಶ್ಲೇಷ ಆಗ ಚಿಕ್ಕ ಪುಟ್ಟ ತೊಂದರೆಗಳನ್ನು ನಾವು ತಡ್ಕೋಬೇಕು ಅನ್ನೋದಕ್ಕೆ ತೋರಿಸ್ಕೊಡೋದಕ್ಕೆ ಹೇಳ್ತಾರೆ. ಅದಕ್ಕೆ ಹಿಂದಂದಿರಲ್ಲಿ ಮುತ್ತತ್ತು ಅಂತಂದ್ರು, ಇಲ್ಲಿ ವಾಶಕ್ ಕಡೆ ಅಂತ ಹೇಳಿದ್ದಾರೆ. ಅದಂದ್ರೆ ಮುಂದೆ ಇದರಲ್ಲಿ ಪುഴಕ್ ಕಡೆ ಏನು ಬರುತ್ತೆ ಅದು. ಹಾಗಾಗಿ ಈಗ ಇಲ್ಲಿ ಬಾಗಿಲಿಗೆ ಬಂದ್ಬಿಟ್ಟಿದ್ದಾರೆ ಅದು. ಮೊದಲು ಹಿಂದಿನಲ್ಲಿ ಅಂಗಣದಲ್ಲಿದ್ದರು, ಈಗ ಬಾಗಿಲಿಗೆ ಬಂದ್ಬಿಟ್ಟಿದ್ದಾರೆ. ಅಂದರೆ ಭಗವಂತನ ಇದು ಮಾಡೋಕೆ ಅಂದ್ಬಿಟ್ಟು. ಆಮೇಲೆ ಶಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೈ ಚತ್ತ ಅಂತ ಹೇಳ್ತಾರೆ. ಶಿನಂ ಅಂದರೆ 2 ಅರ್ಥ ಮಾಡ್ತಾರೆ. ಒಂದು ಕೋಪ, ಇನ್ನೊಂದು ಶಿನಂ ಅಂದರೆ ಲಕ್ಷಣ, ಚಿಹ್ನೆ. ಕನ್ನಡದಲ್ಲಿ ಚಿಹ್ನೆ ಅಂತ ಹೇಳ್ತೀವಲ್ಲ, ಲಕ್ಷಣ, ಇದಕ್ಕೆ ಗುರುತು ಅಂತ ಹೇಳ್ತಾರೆ. ಅದಕ್ಕೆ ಶಿನಂ ಅನ್ನೋದಕ್ಕೆ ಅದನ್ನ ತಮಿಳಲ್ಲಿ ಅದು ಆಗುತ್ತೆ. ಶಿನಂ ಅಂತ ಸಾಧಾರಣವಾಗಿ ಕೋಪ ಅಂದ್ಬಿಟ್ಟು ಅಂತ. ಶಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೈ ಚತ್ತ ಅಂತ ಹೇಳಿದ್ರೆ ಹೇಳ್ತಾರೆ. ಅದಕ್ಕೆ ಭಗವಂತನಿಗೆ ಕೋಪವನ್ನ ಬಿಟ್ಟವಂತಾನೆ, ಅವನಿಗೆ ಕೋಪ. ಯಾಕಂದ್ರೆ ಅವ್ರಿಗೆ ಕೋನ್ ವಸ್ತುವಿನ ಸಾಂಪ್ರದಾಯ ಮೊದಲು ನಾರದರು ಬಂದಾಗ ಕೇಳ್ಬೇಕಾದ್ರೆ ಕೋನ್ ವಸ್ತುವಿನ ಸಾಂಪ್ರದಾಯ ಲೋಕೆ ಗುಣವಾನ್ ಕಷ್ಟ ವೀರ್ಯವಾನ್ ಅಂತ ಕೇಳ್ಕೊಟ್ಟು ಆತ್ಮವಾನ್ ಕೋ ಜಿತಕ್ರೋಧ ಅಂತಾರೆ. ಯಾರು ಕ್ರೋಧವನ್ನು ಜಯಿಸೇನೋ ಅದಾದ್ಮೇಲೆ ಕಶ್ಯ ಬಿಪ್ಯದಿ ದೇವಾಶ್ಚ ಜಾತರೋಗಸ್ಥ ಸಂಯುಗೆ ಅಂತ ಒಂದಕ್ಕೊಂದು ವಿರೋಧವಾಗಿದೆಯಲ್ಲ ಅಂತ. ಇಲ್ಲಿ ಜಿತಕ್ರೋಧ ಅಂತ ಕೇಳಿದ್ದಾರೆ. ಅವನೇ ಕೇಳ್ಬೇಕಾದ್ರೆ ಯಾರು ಯುದ್ಧದಲ್ಲಿ ಕೋಪಗೊಂಡ್ರೆ ದೇವತೆಗಳು ಹೆದರ್ತಾರೋ ಅಂತ. ಒಂದು ಪರಸ್ಪರ ವಿರುದ್ಧವಾಗಿ ಕೇಳಿದ್ರಲ್ಲ, ಯಾಕೆಂದ್ರೆ ಜಿತಕ್ರೋಧನ ಆದ್ಮೇಲೆ ಈಗ ಬರಬಾರ್ದಲ್ಲ, ಅವಾಗ ಹೇಳ್ತಾರೆ. ಅದಕ್ಕೆ ಭಗವಂತನಿಗೆ ಅವನಿಗೆ ಕೋಪ ಬರಲ್ಲ. ಅವನು ಕೋಪ ರಾವಣದ ಎಲ್ಲ ಕಡೆ ರಾಮನ ಹೇಳ್ಬೇಕಾದ್ರೆ ವಶಮೇಯಿ ವಾನ್ ಅಂತಾರೆ. ತಾನೇ ಇಲ್ಲಿಂದ ಬತ್ತಲಿಗೆ ತಗೊಳ್ತಾನೆ, ಕೋಪವನ್ನು ತಗೊಂಡು ಇಟ್ಕೊಂಡ, ತಾನೇ ಬರೆಸ್ಕೊಂಡ ಅಂದ್ಬಿಟ್ಟು ಅಂತ. ಕ್ರೋಧಂ ಆಹಾರತ್, ಈ ಪದವನ್ನ ಹಾಕ್ತಾರೆ ವಾಲ್ಮೀಕಿ. ಕ್ರೋಧವನ್ನ ಆಹಾರದ ತಗೊಂಡ ಬಟ್ಟೆ ಹಾಕೊಳ್ಳೋ ಥರ ಕ್ರೋಧವನ್ನ ಆಹಾರದ ಅಂದ್ಬಿಟ್ಟು ಅಂತ. ಅದಕ್ಕೆ ಪೆರಿಯವಾಚನ್ ಪಿಳ್ಳೆ ಅದಕ್ಕೆ ಇದಕ್ಕೆ ಕೇಳ್ತಾರೆ. ಅದಕ್ಕೆ ಅವನು
ತಣ್ಣೀರು ಪೋಲಿರುಕ್ಕಿರ ಚಕ್ರವರ್ತಿ ತೀರ್ಮಾನಕ್ಕೂ ಶಿನಮುಂಡೋ ಅಂದ್ಬಿಟ್ಟು ಅಂತ. ನೀರಿನಷ್ಟು ತಂಪಾಗಿದ್ದಾನೆ ಅವನು, ಅವನಿಗೂ ಕೋಪ ಅನ್ನೋದಿರುತ್ತಾ ಅಂದ್ಬಿಟ್ಟು ಹೇಳ್ತಾನೆ. ಅವ್ರು ಹೇಳ್ತಾರೆ ಅದನ್ನ. ಅದು ಸಂಸ್ಕೃತದಲ್ಲಿ 2 ಭಾಷೆ ಇದೆ, ಶ್ಲೋಕಗಳಿದೆ, ಅದನ್ನು ಹಾಗೆ ತಗೊಳ್ಳೋದು ಮಾಡಿದ್ದಾರೆ. ತಂತಿರುಮೇನಿಲೆ ಅಂಬು ಪಟ್ಟ ಪೋದ ಆಳಿರುಂದ, ಅವನ ಮೇಲೆ ಬಾಣಗಳು ಬಿದ್ದರೆ ಅದೇನು ಗಮನಿಸೇ ಇರುವಂತೆ, ಅವನು ಶಾಂತವಾಗೇ ಇದ್ದಂತೆ. ಅವನು ತಿರುವಡಿ ಮೇಲೆ ಅಂಬು ಪಟ್ಟು ಹೋದು ಶೀರಿನಾಗ ಅಂತ. ಆ ತಿರುವಡಿ ಹನುಮಂತನ ಮೇಲೆ ಬಾಣ ಬಿದ್ದಾಗ ಕೋಪ ಬಂತಂತೆ ಅವನಿಗೆ. ಅದಕ್ಕೆ ಅದರಲ್ಲಿ ಬರುತ್ತೆ, ಅವನು ಮೊದಲು ಯುದ್ಧಕ್ಕೆ ಬರ್ತಾನೆ ರಾವಣ. ಇವರೆಲ್ಲ ಆದ್ಮೇಲೆ ಯುದ್ಧಕ್ಕೆ ಬಂದಾಗ ಆವಾಗ ಆಗೋದಕ್ಕೆ ಆವಾಗ ಹೇಳ್ತಾರೆ ಅವನು ಹನುಮಂತ ರಥ ಇಲ್ವಲ್ಲ, ಹನುಮಂತ ತನ್ನ ಮೇಲೆ ಕೂರಿಸ್ಕೊಂಡಿರ್ತಾನೆ. ಅವನು ಸುಮಾರು ಬಾಣ ಬಿಟ್ಟಾಗ ಹನುಮಂತನ ಮೇಲೆ ಬಾಣ ಬಿಡ್ತಾನೆ. ಅವನ ಮೇಲೆ ರಾಮ ಇದು ಮಾಡೋದು, ಅವನ ಕೋಪ ಬರುತ್ತೆ ಅವಾಗ ಆಗೋದು. ಅದು ಬರುತ್ತೆ ಯೋಗ ಅಂತ ಹೇಳ್ತಾರೆ ಅದಕ್ಕೆ. ತಥೋ ರಾಮೋ ಮಹಾತೇಜ ರಾವಣೇನ ಕೃತವ್ರಣಂ ಅಂದ್ರೆ ದೃಷ್ಟ ಪ್ಲವಕಶಾರ್ದೂಲಂ ಕೋಪಸ್ಯ ವಶಮೇ ಇವಾನೆ. ತನ್ನ ಮೇಲೆ ಬಿದ್ದಾಗ ಮಾಡಿಲ್ಲ, ಅದು ಯಾವಾಗ ಹನುಮಂತನ ಮೇಲೆ ಬಿತ್ತೋ ಕೋಪವನ್ನು ಬರೆಸ್ಕೊಂಡಂತೆ ಅವನು, ಕೋಪಸ್ಥ ವಶಮೇ ಇವಾನೆ. ಆಮೇಲೆ ಇನ್ನೊಂದು ಕಡೆ ಬರುತ್ತೆ ಕ್ರೋಧ ಆಹಾರ ತೀವ್ರಂ ಪದಾರ್ಥಂ ಸರ್ವರಕ್ಷಸಾಂ ಅಂತ. ತನ್ನ ಎಲ್ಲ ರಾಕ್ಷಸರು ಕೊಲ್ಲೋದಕ್ಕೆ ಕೋಪವನ್ನು ಬರೆಸ್ಕೊಂಡ ಅಂದ್ಬಿಟ್ಟು ಅಂತ. ಯಾವ ಥರ ಇದ್ದ ಅನ್ನೋದಕ್ಕೆ ಹೇಳ್ತಾರೆ. ದುಷ್ಪ್ರೇಕ್ಷ ಸೋ ಅಭವತೆ ಕ್ರುದ್ಧೋ ಯುಗಾಂತಗ್ನಿ ಜನ. ನೋಡೋಕ್ಕೆ ಸಾಧ್ಯವೇ ಇಲ್ವಂತೆ ಯುಗಾಂತಾಗ್ನಿ ಜ್ವಲನ್ನೇ. ಒಂದು ಯುಗಾಂತದಲ್ಲಿ ಯಾವಾಗ ಅಗ್ನಿ ಜ್ವಲಿಸುತ್ತೋ ಆ ಥರ ಕೋಪ ಅವ್ನು ನೋಡೋದಕ್ಕೆ ಹೆದರಿಕೆ, ಯಾರಿಗಾದ್ರೂ ಹೆದರಿಕೆ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಅದರಲ್ಲಿ ಹೇಳ್ತಾರೆ ಕೋಪವೂ ಸಹ ಒಂದು ಗುಣದಲ್ಲೇ ಬರುತ್ತೆ, ಸಾಧಾರಣವಾಗಿ ಕೋಪ ಬರಲ್ಲ. ಶಿಷ್ಯ ಅವನ ಭಾಗವತರಿಗೆ ಭಕ್ತರಿಗೆ ತೊಂದರೆ ಆದಾಗ ಮಾತ್ರ ಭಗವಂತ ಸುಮ್ಮನೆ ಇರೋದಿಲ್ಲ, ಆಗ ಮಾತ್ರ ಅವನ ಕೋಪ ಬರುತ್ತೆ. ಇದಕ್ಕೆ ಅದನ್ನು ಹೇಳ್ತಾರೆ ಅದಕ್ಕೆ. ಆಮೇಲೆ ಅದಾದ್ಮೇಲೆ ಹೇಳ್ತಾರೆ ಶ್ಲೋಕ ತುಂಬ ಇದೆ, ಇವತ್ತು ಸುಮಾರು ರಾಮಾಯಣ ಶ್ಲೋಕ ಬರುತ್ತೆ ಅರ್ಥವಂತ ಹೇಳ್ತಾನೆ. ಅವಾಗ ರಾಮನ ಕೋಪವನ್ನು ಒಂದೇ ಬಾಣ ತೆಗಿತಾನೆ. ಒಂದೇ ಬಾಣದಲ್ಲಿ ಅವನ ರಾವಣನ ರಥ, ಕುದುರೆ ಮತ್ತೆ ಅವನ ಕಿರೀಟ, ಅಲ್ಲಿವರೆಗೆ ಅವನ ಕಿರೀಟ ಅಲುಗಾಡಿಸಿದ್ದ ನೆಲದ ಮೇಲೆ ಬಿಡುತ್ತೆ ಅದಕ್ಕೆ. ಅವಾಗ ನಡುಗುಡ್ನಂತೆ ಅವನು. ಚಚಾಲ ಚಾಪಂಚ ಮುಮೋಚ ಅವನಿಗೆ ಅವನ ಜೀವನದಲ್ಲೇ ಮೊದಲನೇ ಸಲ, ಎಷ್ಟು ಲಕ್ಷ ವರ್ಷ ಅವನು ಗೊತ್ತಿಲ್ಲ ಅವನು ಆವಾಗ ಕಾಲದಿಂದ ಇದ್ದಾನೆ ಅವನು. ಚಚಾಲ ಚಾಪ ಅವನ ಕೈಯಲ್ಲಿದ್ದ ಬಿಲ್ಲು ಬತ್ತಳಿಗೆ ಎಲ್ಲವೇ ಮುಮೋಚ ಕೆಳಗಡೆ ಬಿದ್ದೋಯ್ತಂತೆ ಅವನು. ಇದರಲ್ಲಿ ನೋಡ್ಬಿಟ್ಟು ಅದರಲ್ಲಿ ಹೇಳ್ತಾರೆ ಅವನ ಬಾಣ ಬಿಟ್ಟೋದಕ್ಕಿಂತ ರಾಮನ ಒಂದು ನೋಡಿ ರಾವಣಿಗೆ ಒಂದು ಕ್ಷಣ ಎದೆ ಜಲ್ ಅಂದ್ಬಿಡ್ತಂತೆ ಅವನಿಗೆ. ಹೇಳ್ತಾರೆ ಅದಕ್ಕೆ ಮಾತಂಗ ಇವ ಸಿಂಹ. ಯಾವ ಥರ ಅಂದರೆ ಹೇಗೆ ಆ ಮಾತಂಗ ಸಿಂಹ ಬಂದು ಆನೆಯನ್ನ ಮಾಡುವಾಗ ಹೇಗೆ ಹೆದರುತ್ತೋ ಆ ಥರ. ಗರುಡೇನಿವ ಪನ್ನಗ, ಗರುಡನ್ನ ನೋಡಿದ್ರೆ ಹೇಗೆ ಹಾವುಗಳು ಹೆದರುತ್ತೋ ಆ ಥರ ಏನು ಅಭಿಭೂತೋಭಿಭವಾದ್ ರಾಜ ರಾಘವೇಣ ಮಹಾತ್ಮನ. ರಾಮನ ಕೋಪ ಬಾಣ ಪ್ರಯೋಗವನ್ನು ನೋಡಿ ಅವನು ರಾವಣ ಒಂದು ನಡುಗುಟ್ಟಂತೆ ಅವನು. ಆದರೂ ಮತ್ತೆ ಅವನಿಗೆ ಆ ಕೆಲಸ ಮುಗಿದಲ್ಲ, ಕರುಣೆ ಬಂದ್ಬಿಡುತ್ತೆ. ಗಚ್ಚಾಮಿ ರಾಜ ಜಾವ ರಣಾರ್ತಿತ ಸ್ವಂ ಕಳಿಸ್ತಾನೆ, ಹೋಗು ನಿನಗೆ ಪ್ರವಿಶ್ಚರಾಪ್ತಿನ್ ಚರರಾಜಲಂಕ, ಹೋಗು ನೀ ಇವತ್ತು ಕತ್ಲೆ ಆಯ್ತು, ಹೋಗು ನಿನಗೆ ಆಶ್ವಾಸ್ಯ ಅನ್ನಂದ್ರೆ ವಿಶ್ವಾಸದಿಂದಿರು, ನಾನು ನಿನ್ನ ಕೊಲ್ಲೋದಿಲ್ಲ. ಈಗ ಅವನ್ನ ಕೊಲ್ಬೋದಾಯ್ತು ಅವದೇ, ಎಲ್ಲ ಬಿಲ್ಲು ಬಾಣ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದೆ, ರಾಮ ಕೊಲ್ವಾಯ್ತು. ಅದಕ್ಕೆ ಆಶ್ವಾಸ್ಯ ಅಂದ್ರೆ ಕೊಲ್ಲೋದಿಲ್ಲ ನಿನಗೆ, ಹೋಗು ನಿನಗೆ. ಅದೇ ನಿರ್ಯಾಗಿ ರಥಸ್ಮೃತಿ ಸದನ್ವಿ ದದಾಬಲಂ ಪ್ರೇಕ್ಷಸಿ ಹೇಳ್ತಾರೆ ಮೇ ರಥಸ್ಥಃ. ನೀನು ರಥಸ್ಥನಾಗಿ ಮತ್ತೆ ಹೊಸ ಕುದುರೆ ಹೊಸ ಇದೆಲ್ಲ ತಗೊಂಡು ಬಾ, ಆಗ ನನ್ನ ಬಲವನ್ನು ನೋಡ್ತೀಯ ಅಂತ ನೀನು ಅಂತ ಹೇಳಿ ಕಳಿಸ್ತಾನೆ ಅದಕ್ಕೆ. ಹಾಗೆ ಭಗವಂತ ಕೋಪ ಅನ್ನೋದು ಅವನಿಗೆ ತಾನಾಗಿ ಇರೋದಿಲ್ಲ, ತನ್ನ ಭಾಗವತರಿಗೆ ಶಿಷ್ಯರಿಗೆ ಆದಾಗ ಮಾತ್ರ. ಇದಾದ್ರೆ ಮುಂದೆ ಅಷ್ಟೇ ಲಕ್ಷ್ಮಣನಿಗೆ ಅವನು ಮಾಡಿದಾಗ ಆವಾಗ ಬರೋದು ಅವನಿಗೆ ಕೋಪ ಬಂದ್ಬಿಡ್ತಾವ ಅವನಿಗೆ. ರಾಮ ಲಕ್ಷ್ಮಣನಿಗೆ ತನಗೆ ಬಿಟ್ಟಾಗ ಏನಲ್ಲ ಅಷ್ಟಾಗಂಟ ಅಂತ ಒಂದು ಅಸ್ತ ಬಿಡ್ತಾನೆ. ಅಸ್ತ ರಾಮನ ಬಳಿನೂ ಇರಲ್ಲ, ರಾವಣ ಹತ್ರ ಇತ್ತು, ಅದಕ್ಕೆ ಪ್ರತಿ ಹೆಸರು ಗೊತ್ತಿರಲ್ಲ. ಅರ್ಜುನನಿಗೆ ಇವನಿಗೆ ಲಕ್ಷ್ಮಣನಿಗೆ ಎದೆ ಬಿದ್ದು ಮೂರ್ಛೆ ಹೋಗ್ಬಿಡ್ತಾನೆ. ಭಗವಂತ ಒಂದು ಕಿತ್ತು ತೆಗೆದು ಹಿಡಿತಾನೆ ಅದನ್ನು, ಆಗ ಕೋಪ ಬರ್ತಾನೆ ಅವನಿಗೆ. ಯಾಕೆಂದರೆ ಅವನು ಅತ್ಯಂತ ಪ್ರಿಯವಾದವನು. ಹಾಗಾಗಿ ಅದಕ್ಕೆ ಶನತನ ಕೋಮಾನೆ ಚೆತ್ತ ಅನ್ನೋದು ಅಂತ ಅಲ್ಲಿ ತೆನ್ನಿಲಂಗೈ ಕೋಮಾನೆ ಎನ್ನುವಾಗ ಇದಕ್ಕೆ ಹೇಳ್ತಾರೆ. ಇದು ಸ್ವಲ್ಪ ಇದು ಮಾಡಿದ್ದಾರೆ ಅದಕ್ಕೆ. ತೆನ್ನಿಲಂಗೈ ಅವನ ಕೋಮಾನೆ ಚೆತ್ತ ಅಂತ. ರಾವಣನ ದುಷ್ಟ ರಾಕ್ಷಸ ಅವನು. ರಾಕ್ಷಸರಲ್ಲೂ ಎರಡರಂತೆ, ದುಷ್ಟ ರಾಕ್ಷಸ ಅವನು, ಒಳ್ಳೆಯ ರಾಕ್ಷಸ, ಕೆಟ್ಟ ರಾಕ್ಷಸ. ಇವನು ಕೆಟ್ಟ ರಾಕ್ಷಸ, ಒಳ್ಳೆಯ ರಾಕ್ಷಸ ವಿಭೀಷಣ. ಅದನ್ನು ಹೇಳ್ತಾರೆ ಅದಕ್ಕೆ. ಅವನ್ನ ಹೇಳ್ತಾರೆ. ಇದರಲ್ಲಿ ಇನ್ನೊಂದರ ಅರ್ಥ ಮಾಡ್ತಾರೆ ಕೋಪದಿಂದ. ಯಾಕೆಂದ್ರೆ ರಾಮ ಯಾವಾಗಲೂ ಜೇತವ್ಯಂ ಇತಿ ರಾಮ ಭರ್ತವ್ಯಂ ಇತಿ ರಾಮ ಮುಂದೆ ಬರುತ್ತೆ 5 ಗಣದಲ್ಲಿ. ನಾನು ಗೆಲ್ಲಬೇಕು ಅಂತ ರಾಮನ ಅಭಿಪ್ರಾಯ ಇದೆ, ಕೊಲ್ಲಬೇಕು ಅಂತ ರಾವಣ. ಅದಕ್ಕೆ ಜೇತವ್ಯಂ ಇತಿ ರಾಮ
ಕರ್ತವ್ಯವಿದೆ ರಾವಣ. ಅವನ ಬುದ್ಧಿನಲ್ಲಿ ವ್ಯತ್ಯಾಸ ಮಾಡಿ ಅವನಿಗೆ ಅವನ ಕೊಲ್ಲೋದು ಉದ್ದೇಶ ರಾಮನಿಗೆ, ಅವನ ಗುಣವನ್ನು ಕೊಲ್ಲಬೇಕಷ್ಟೇ ಅವರು ಅಂತ. ಜೇತವ್ಯಂ ಗೆಲ್ಲಬೇಕು ಅಂತ ರಾಮ ಅಂತ, ರಾಮನ ಕೊಲ್ಲಬೇಕು ಅಂತ ರಾವಣನ ಅಂತ ಇದು ಆಗಿದ್ದು ಉಲ್ಟಾನೆ, ಅದು ಬೇರೆ ಅದು. ಹಾಗಾಗಿ ಅದನ್ನ ಅವನು ಇದು ಮಾಡಕತ್ತಾನೆ. ಅವಾಗ ಕಡೆಗೆ ಇವನು ಬರ್ತಾನೆ. ಅವನು ಬಂದಾಗ ಲಕ್ಷ್ಮಣನಿಗೆ ಆದಾಗ ಕಿತ್ತಾಗ್ತಾನೆ. ಆ ಸಮಯದಲ್ಲಿ ಅದ್ಭುತವಾಗಿ ಹೋಗಿ ಬರುತ್ತೆ, ಎಲ್ಲ ರಾಕ್ಷಸನ ನಿರ್ನಾಮ ಮಾಡ್ಬಿಡ್ತೀನಿ ಅಂತ ಹೋಗಿ ಬರುತ್ತೆ. ಭಗವಂತನಿಗೆ ತಮ್ಮ ಭಕ್ತರಿಗೆ ತೊಂದರೆ ಆದ್ರೆ ಸಹಿಸೋದಿಲ್ಲ ಅವನು. ಎಲ್ಲ ಯಾಕೆ ಕೇಳ್ತಾ ಅಂದರೆ ಇದು ನಮಗೆ ಶರಣಾಗತರಾದರೆ ಹೇಗೆ ನಮ್ಮನ್ನೆಲ್ಲ ಕಾಪಾಡ್ತಾನೆ ಭಗವಂತ, ಯಾವ ತೊಂದರೆ ಆಗಲಿ ಬಿಡೋದಿಲ್ಲ. ನಮಗೆ ಮೇಲೆ ಆಗುವಂಥ ಭಾಗ ಅದೆಲ್ಲ ಆಳ್ವಾರು ಹೇಳ್ತಾರೆ ಅದಕ್ಕೆ. ಅದು ಭಾರತ ತುಡಿನು ಅದೆಲ್ಲ ಈಗ ಡಾಕ್ಟರ್ ಬಂದು ಕತ್ತರಿಸ್ತಾರೆ, ಸುಡ್ತಾರೆ, ಎಲ್ಲ ಮಾಡ್ತಾರೆ. ಆವಾಗ ನಾವು ನಮ್ಗೆ ನಮ್ಗೆ ಕೆಟ್ಟದ್ದು ಮಾಡ್ತೀವಿ ಅನ್ಕೋತೀವ, ನಮ್ಮೊಳ್ಳೋದಕ್ಕೆ ಮಾಡ್ತಾರೆ ಅನ್ಕೋತೀವಲ್ಲ. ಡಾಕ್ಟ್ರಿಗೆ ಅನ್ಕೊಳ್ತೀರಿ, ಅವನ ಲೋಕಕ್ಕೆ ಧನ್ವಂತರಿ ಅವನು ಮಾಡೋದು ಈ ಕೆಲಸನೇ. ನಮಗೆ ಬರುವಂಥ ಕಷ್ಟಗಳೆಲ್ಲ ನಮಗೆ ಒಳ್ಳೆಯದಕ್ಕೆ, ಪಾಪವನ್ನು ಕಳೆಯೋದಕ್ಕೆ ಮಾಡ್ತಾನೆ. ಅದು ಅವನಿಗೆ ಯಾವತ್ತೂ ನಮ್ಮ ಮೇಲೆ ಕರುಣೆ ಇದ್ದೇ ಇರುತ್ತೆ ಅಂದ್ಬಿಟ್ಟು ಅಂತ ಹೇಳ್ತಾ ಅದಕ್ಕೆ. ಆಮೇಲೆ ಅದನ್ನ ಆಮೇಲೆ ನಚ್ಚಲ್ವಂತಂಗಾಯ ಆಮೇಲೆ ಇದು ಈ ನಚ್ಚಲ್ವಂತೆಂಗಾಯ ತಂಗಾಯ ಅನ್ನೋದು ಒಂದು ಬಿಟ್ಟು ಹೇಳೋದಕ್ಕೆ ಅದನ್ನ ಹೇಳ್ತಾ ಇದಕ್ಕೆ. ಆ ನಚ್ಚಲ್ವಂತೆಂಗಾಯ ತಂಗಾಯ ಯಾಕೆ ಹೇಳೋದು ಅಂದರೆ ಅವಳು ಇವನ ಅಣ್ಣ ಅದರ ಅವನು ಶ್ರೀಧಾಮ, ಸುಧಾಮ ಅಂದರೆ ಶ್ರೀಧಾಮ. ಶ್ರೀಧಾಮ ಕೃಷ್ಣನ ಪರಮ ಭಕ್ತ ಅವನು. ಹಾಗಾಗಿ ಇದು ಈ 11, 12 ಎರಡೂ ಒಂದೇ ಶ್ಲೋಕವಾಗಿ ಹೋಗ್ಬೋದು. ಅವರು 11 ಏನು ಮಾಡ್ಬೋದಾಯಿತು, ವ್ಯತ್ಯಾಸ ಇಲ್ಲ, ಅದೆಲ್ಲ ಇದು ಒಂದೇ. ಅಲ್ಲೂ ಸಹ ಎರಡು ಹೇಳಿದ್ವಲ್ಲ, ಅವನ ತನ್ನ ನಿತ್ಯ ಕೈಂಕರ್ಯ ಮತ್ತು ನೈಮಿತ್ತಿಕ ಕೈಂಕರ್ಯ, ಅದರಲ್ಲಿ ಒಂದು ವಿಶೇಷ ಧರ್ಮ, ಒಂದು ಆಪತ್ ಧರ್ಮ, ಎರಡು ಹೇಳಿದ್ವಲ್ಲ. ಒಂದು ಸಾಮಾನ್ಯ ಧರ್ಮ, ಒಂದು ಆಪತ್ ಧರ್ಮ ಅಂತ ಎರಡೂ ಒಂದೇನೆ, ಹೆಚ್ಚು ಕಡಿಮೆ ಒಂದಕ್ಕೆ ಸೇರಿದಂಗೆ ಅದೇ ಥರ ಬರುತ್ತೆ. ಇಲ್ಲಿ ಅವನು ಅತ್ಯಂತ ಅವನು ಕೃಷ್ಣನ ಭಕ್ತ, ಅದರಿಂದ ಅವನು ಇಲ್ಲೂ ಅದೇ ಥರ ಬರುತ್ತೆ. ಅವನು ತನ್ನ ಹಾಲು ಕರೆಯೋದು ಬಿಟ್ಬಿಟ್ಟು ಕೃಷ್ಣನ ಸೇವೆ ಮಾಡ್ತಾ ಇರ್ತಾನೆ. ಹಾಗಾದರೆ ಕೃಷ್ಣ ಆವಾಗ ಅವನು ತನ್ನ ನಿತ್ಯ ಕೈಂಕರ್ಯ ಬಿಟ್ಟಂಗೆ ಆಗುತ್ತಲ್ಲ ಅಂದಾಗ ಅದನ್ನು ಹೇಳೋದಂತಾರೆ. ಅದಕ್ಕೆ ಅದು ಭಗವತ್ ಆಜ್ಞಾ ಕೈಂಕರ್ಯ, ಅನುಜ್ಞಾ ಕೈಂಕರ್ಯ ಎರಡಿದೆ. ಆಜ್ಞಾ ಕೈಂಕರ್ಯ ಮಾಡಲೇಬೇಕು, ಅನುಜ್ಞಾ ಕೈಂಕರ್ಯ ಮಾಡಿದ್ರೆ ಸಂತೋಷ ಪಡ್ತಾನೆ, ಮಾಡದೇ ಇದ್ರೆ ಅದಕ್ಕೆ ಭಗವಂತ ನಮಗೆ ಶಿಕ್ಷೆ ಕೊಡೋದಿಲ್ಲ. ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಅನುಜ್ಞಾ ಕೈಂಕರ್ಯ. ಆದರೆ ಆಜ್ಞಾ ಸಂಧ್ಯಾ ವಂದನೆ, ಇದು ತರ್ಪಣಗಳು, ಇದೆಲ್ಲ ಮಾಡಲೇಬೇಕು ನಾವು, ಅದನ್ನು ಬಿಡಬಾರ್ದು. ದೇವರ ಪೂಜೆ ಇದೆಲ್ಲ ಬಿಡಬಾರ್ದು. ಹಾಗೆ ಇಲ್ಲಿ ಆದರೆ ಇಲ್ಲಿ ಆಜ್ಞಾ ಕೈಂಕರ್ಯವು ಭಗವತ್ ಕೈಂಕರ್ಯವು ಬಂದಾಗ ಅದರಲ್ಲಿ ಮೊದಲು ಭಗವತ್ ಕೈಂಕರ್ಯ ಮಾಡಿ ಆಮೇಲೆ ಮಾಡು, ಇದನ್ನು ಬಿಡಬಾರ್ದು, ಮಾಡಬೇಕಲ್ಲ. ಈಗ ಉತ್ಸವ ಹೋಗ್ತಾ ಇರುತ್ತೆ, ಸಾಯಂಕಾಲ ಆಗ್ಬಿಡುತ್ತೆ, ಅಲ್ಲಿ ಸಂಧ್ಯಾವನ ಟೈಮ್ ಆಯಿತು, ನಿಲ್ಲಿಸ್ಬಿಟ್ಟು ಬಂದು ಸಂಧ್ಯಾವನ ಮಾಡಬಾರ್ದು. ಉತ್ಸವ ಮುಗಿಸಿ ಲೇಟಾದ ಕಾಲಾತೀತ ಆಮೇಲೆ ಮಾಡುವಂತ. ಅಂದರೆ ಆಜ್ಞಾ ಕೈಂಕರ್ಯ ಮತ್ತು ಭಗವತ್ ಕೈಂಕರ್ಯ ಬಂದಾಗ ಭಗವತ್ ಕೈಂಕರ್ಯ ಮುಖ್ಯ. ಇದನ್ನು ಬಿಡುವಂತೆಲ್ಲ, ಬಿಡಲಬಾರ್ದು ಇದನ್ನು, ಅದು ಮುಖ್ಯ. ಇದೇ ಥರ ಸುಧಾಮ ಕೃಷ್ಣನ ಕೈಂಕರ್ಯ ಆಗ್ತರಿಂದ ತನ್ನ ಸ್ವಧರ್ಮವಾದ ಹಾಲು ಕರೆಯೋದನ್ನು ಬಿಡಲಿಲ್ಲ, ಅದನ್ನು ಮುಂದಕ್ಕೆ ಹಾಕ್ತಾ ಅಷ್ಟೇ. ಆಮೇಲೆ ಬರ್ತಾನೆ, ಅಷ್ಟರಲ್ಲಿ ಇದು ಕಾಯಕ್ಕಾಗೋದಿಲ್ಲ ಅಂತ ಇದು ಎಲ್ಲ ಸೋರಿಸ್ಬಿಡ್ತಿದ್ದು ಅಷ್ಟೇನೇದವರ. ಇದು ಅದು 11, 12 ಹೆಚ್ಚು ಕಡಿಮೆ ಒಂದೇ ಥರ ಅದು. ಅದಕ್ಕೆ ಅಂತ ಇದು ಅವನು ಆ ಥರ ಗುಣವಂತ ಇವನು, ಅಷ್ಟು ಗುಣವಂತ ಅವನು. ಅದರಿಂದ ಕೃಷ್ಣನಿಗೆ ಬಹಳ ಪ್ರಿಯನಾದವನು. ಅದರಿಂದ ಅವನು ನಚ್ಚಲ್ವಂ ಅಂತ ಹೇಳ್ತಾರೆ. ಅದಕ್ಕೆ ಇವರು ಅದ್ಭುತವಾಗಿ ನಮ್ಮ ಅಭಿನವ ದೇಶಿಕರಾದಂಥ ತುಮೂರು ಸ್ವಾಮಿ ಭಾಳ ಅದಕ್ಕೆ ಅವನು ಸಾಧ್ಯ ಭಕ್ತಿ ಉಳ್ಳವನು ಅಂತ ಹೇಳ್ತಾರೆ. ಅದು ಸಾಧ್ಯ ಭಕ್ತಿ, ಅದಕ್ಕೆ ಸಾಧನ ಭಕ್ತಿ, ಸಾಧ್ಯ ಭಕ್ತಿ, ಇದು ರಾಸದಲ್ಲಿ ಹೇಳ್ತಾರೆ. ಅದಕ್ಕೆ ನಾವು ಪ್ರಪತ್ತಿ ಅಂತ ಜನರಲ್ಲಿ ಹೇಳ್ತೀವಲ್ಲ, ಆ ಪ್ರಪತ್ತಿ ಉಪಾಯ ಇದೆಯಲ್ಲ ಅದು ಸಾಧನ ಭಕ್ತಿ. ಪ್ರಪತ್ತಿ ಆಗಿ ಬಂದಲ್ಲ ಅದು ಸಾಧ್ಯ ಭಕ್ತಿ. ಇಲ್ಲಿ ಹೇಳ್ತಾರೆ ಇವನು ಉಪಾಯ ಭಕ್ತಿಯಾದ ಅದಕ್ಕಿಂತ ಹೆಚ್ಚಿನದು ಸಾಧ್ಯ ಭಕ್ತಿ. ಇವನು ಸಾಧ್ಯ ಭಕ್ತಿ ಉಳ್ಳವನು ಇವನು, ಅದಕ್ಕೋಸ್ಕರ ನಚ್ಚಲ್ವಮ್ಮನ ಪದವನ್ನು ಆಂಡಾಳಾಗಬೇಕು ಅಂತ ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಅವನು ಪುಣ್ಯಶಾಲಿ. ಅಂತಹ ಪುಣ್ಯಶಾಲಿಯ ತಂಗಿ ನೀನು ಅಂದ್ಬಿಟ್ಟು ಪುಣ್ಯಶಾಲಿ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಸಾಧ್ಯ ಭಕ್ತಿಸ್ತು ಸಾಹಂತ್ರಿ ಪ್ರಾರಬ್ಧ ಸ್ಯಾಭಿಭೂಯಸಿ ಅಂದ್ಬಿಟ್ಟು ಅಂತ. ಅದು ಇದೆ ಸಾಧ್ಯ ಭಕ್ತಿಸ್ತಿದೆಯಲ್ಲ, ಅದು ಭೂಯಸಿ ಅತ್ಯಂತ ಹೆಚ್ಚಿದು. ಯಾಕೆಂದ್ರೆ ಪ್ರಾರಬ್ಧಸ್ಯ ಹಂತ್ರಿ, ಪ್ರಾರಬ್ಧ ಕರ್ಮವನ್ನು ಸಹ ಅದು ಕತ್ತರಿಸಾಗುತ್ತಂತೆ. ಅದು ಹೇಳ್ತಲ್ಲ, ಅದ್ಯತನ ಅನದ್ಯತನ ಹೇಳಿದ್ರೆ ಅದನ್ನು ಕತ್ತರಿಸುತ್ತೆ. ಅದರಿಂದ ಸಾಧ್ಯ ಭಕ್ತಿ. ಅಂತಹ ಭಕ್ತವನು ಪುಣ್ಯವಂತ ಅವನು. ಅದಕ್ಕೆ ಚಲ್ವಂ ಅಂದರೆ ಸಾಧಾರಣವಾಗಿ ನಾವು ಐಶ್ವರ್ಯ ಅನ್ಕೊಳ್ತೀವಿ. ಇದು ಐಶ್ವರ್ಯ ಅಂದರೆ ಇಲ್ಲಿ ಅವನ ಭಕ್ತಿಯೇ ಐಶ್ವರ್ಯ. ಸಾಧಾರಣ ಐಶ್ವರ್ಯ ಎಲ್ಲರಿಗೂ ಇದೆ, ಅವರು ಎಲ್ಲರೂ ಅದಕ್ಕೆ. ಇಲ್ಲಿ ಒಳ್ಳೆಯ ಶಲ್ವಂ ಅಂತ ಹೇಳ್ತಾರೆ. ಅದಕ್ಕೆ ನಚ್ಚಲ್ವಂ. ಆ ಶಲ್ವಂ ಅದು ಒಳ್ಳೆಯ ಶಲ್ವವಲ್ಲ. ಅದು ಆ ಹಣ ಇರೋದೆಲ್ಲ ಅದು
ಸಾಧಾರಣ ಇದು. ನಚ್ಚಲ್ ಬಂದ ಭಗವಂತನಿ ಭಕ್ತಿ, ಅವನಲ್ಲಿರುವ ಪ್ರೀತಿ ಅದೇ ವಿಶೇಷವಾದ್ದು, ಅದನ್ನು ಉಳ್ಳವನವನು. ಹಾಗಾಗಿ ಅವನ ತಂಗಿ ಅಂತ ನಚ್ಚಲ್ ಒಂದಂಗ ಅಂತ ಇವಳಿಗೆ ವಿದೇಶವಾಗಿ ಹೇಳ್ತಾರೆ ಅದಕ್ಕೆ. ಆಮೇಲೆ ಇದರಲ್ಲಿ ತಂಗ ಎನ್ನುವಾಗ ಇದನ್ನು ಅವನ ಲಕ್ಷ್ಮಿಯಿಂದ ಕೂಡ ಮುಂದೆ ಇದರಲ್ಲಿ ಸ್ವದೇಶದಲ್ಲಿ ಮಾಡ್ತಾ ಅದಕ್ಕೆ. ಈಗ ಬರುತ್ತೆ ಮನತ್ತಿಕ್ಕಿನಿಯಾನೆ ಅಂದ್ಬಿಟ್ಟು ಹೇಳ್ತಾ ಅದಕ್ಕೆ. ಅವನು ಮನತ್ತಿಕ್ಕಿನಿಯಾನೆ ಅಂತ ಹೇಳು ರಾಮ ಹೇಳೋದು. ಯಾತಕ್ಕೆ ಮನತ್ತಿಕ್ಕಿನಿಯಾನೆ ಹೇಳ್ದಂಗೆ ಇಲ್ಲಿ ಯಾತಕ್ಕೆ ಅಂತ ಅದಕ್ಕೊಂದು ಪೀಠಿಕೆ ಒಂದು ಹೇಳ್ತಾರೆ. ಇವಳಿಗೇನು ಅಂದರೆ ಅವನ ತಂಗೆಯಾದ ಅವಳ ಹೆಸರಿಲ್ಲ ಅವಳಿಗೇನು ಅಂದರೆ ಅಣ್ಣ ಯಾವಾಗಲೂ ಇಲ್ಲಿ ಬರೋದಿಲ್ಲ, ಕೃಷ್ಣ ಕೃಷ್ಣ ಅಂತಾನೆ ಇರ್ತಾನೆ, ಕೃಷ್ಣ ಭಕ್ತಿಯೇ ಅವಳು. ಅದರಿಂದ ಸ್ವಲ್ಪ ಕೃಷ್ಣನ ಮೇಲೆ ಸ್ವಲ್ಪ ಅಸಮಾಧಾನ ಅವಳಿಗೆ. ಒಂದು ಸ್ವಲ್ಪ ಬಿಡೋದಿಲ್ಲ, ಅಣ್ಣನ ಮನೆಗೆ ಬರೋದಕ್ಕೂ ಬರೋದಿಲ್ಲ, ಊಟಕ್ಕೂ ಬಿಡೋದಿಲ್ಲ, ಯಾವಾಗಲೂ ಕೃಷ್ಣ ಕೃಷ್ಣ ಅಂತ ಇರ್ತಾನೆ ಅಂತ ಒಂದು. ಎರಡನೇದಾಗಿ ತಮಾಷೆ ಹೇಳೋದು ಅಂದರೆ ಅವಳಿಗೆ ಕೃಷ್ಣ ತನಗೇ ಇರಬೇಕು ಅಂತ. ಸಾಧಾರಣ ಎಲ್ಲ ಸ್ತ್ರೀಯರು ಹೇಗೆ ತಮ್ಮನ್ನು ಬಿಟ್ಟು ಹೋಗಬಾರ್ದು ಆ ಥರ ಸ್ವಲ್ಪ ಇವಳಿಗೆ. ಇವನೇನು ಅಂತ ಅಂದರೆ ಇವನು ವಾಕಿನ್ ಅಪಾಯಿಂಟ್ಮೆಂಟ್ ಥರ ಇವನು ವಾಕಿನ್ ಮ್ಯಾರೇಜು 16,000 ತಾಲಿ ಮಾಡಿ ರೆಡಿ ಮಾಡ್ಕೊಂಡಿದ್ದಾನೆ. ಪುರೋಹಿತರು ಅಗ್ನಿ ಎಲ್ಲ ಯಾರು ಇರೋದು ತಾಳಿ ಕಟ್ಟೋದು ಕಳಿಸೋದು ಅಂತ ಇವಳಿಗೆ ಸ್ವಲ್ಪ ಇದು. ಅದರಿಂದ ಇವನಿಗಿಂತ ರಾಮನೇ ವಾಸಿ, ಏಕಪತ್ನಿ ವೃತ್ತಸ್ಥಾವನು. ಇವನೇನು ಹೋಗಿ ಎಲ್ರಿಗೂ ತಾಲಿ ಕಟ್ತಾನೆ, ಇವನು ನಮ್ಮ ಒಬ್ಬನಿಗೆ ಸಿಗೋದು ಇರೋದಿಲ್ಲ ಇವನು ಅಂದ್ಕೊಂಡು ಅಂತ ಬರ್ತಾನೆ. ಒಂದು ಚೆನ್ನಾಗಿ ಇರ್ತಾನೆ, ಮತ್ತೆ ಇನ್ಯಾರು ಅಂತ ಹೊರಡೋಗ್ತಾನೆ. ಪೂರ್ಣವಾಗಿ ನಮ್ಮ ಹತ್ರ ಇರೋದಿಲ್ಲ ಇವನು ಅಂತ ಇದು ಇದಕ್ಕೆ ಹೇಳೋದಾಗೆ. ಹಾಗೆ ಸ್ವಲ್ಪ ಕೃಷ್ಣನ ಮೇಲೆ ಕೃಷ್ಣ ಭಕ್ತಿ ಅಂದರೆ ಆ ಪ್ರೀತಿಯಿಂದ ಬರುವಂತಹ ಸ್ವಲ್ಪ ಅದು ಮಾತ್ಸರ್ಯ ಜಲಸಿ ಅಂತೀವಲ್ಲ, ಅದು ಸ್ವಲ್ಪ ಅದು ಇರುತ್ತಲ್ಲ, ಸ್ತ್ರೀಯರಿಗೆಲ್ಲ ಇರ್ತಲ್ಲ, ಆ ಥರ ಆ ಸ್ವಲ್ಪ ಅದು ಸ್ವಲ್ಪ ಅವರಿಗೆ ಆ ಮಾತ್ಸರ್ಯ ಕೃಷ್ಣನ ಮೇಲಿದಂತೆ. ಹಾಗಾಗಿ ನಾನು ರಾಮನ್ನೇ ನಾನು ಅಂದರೆ ಕೋಪಕ್ಕೆ ಅವನ ಮೇಲೆ ಪ್ರೀತಿನೇ, ಕೋಪವನ್ನು ತೋರಿಸೋದು ಪ್ರೀತಿಗೋಸ್ಕರ. ಈಗ ರಾಮನ್ನೇ ನಾನು ಧ್ಯಾನ ಮಾಡ್ತೀನಿ ಅಂತಾರಂತೆ. ಅದನ್ನು ತಿಳಿದು ಇವಳು ಆಂಡಾಳು ಹೇಳ್ತಾರಂತೆ, ಇವಳು ರಾಮನ್ನೇ ಇದು ಮಾಡ್ತಾಳೆ ಅಂದರು. ಅದಕ್ಕೆ ಮನತ್ತೆಕ್ಕಿನಿ ಯಾನೆ ಅಂದ್ಬಿಟ್ಟು ಅಂತ ಅವನ್ನ ಬಾಳು, ನಿನಗೆ ತುಂಬ ಇನಿ ಅಂತಾನೆ, ನಿನ್ನ ಮನಸ್ಸಿಗೆ ಇನಿ ಅಂತಾನೆ ಅವನು ಅಂತ ಹೇಳ್ತಾರಂತಕ್ಕೆ. ಅದಕ್ಕೆ ಹೇಗೆ ಅವನು ಇನಿಯ ಅನ್ನೋದಕ್ಕೆ ಅದ್ಭುತವಾಗಿ ನಾವು ರಾಮಾಯಣದಲ್ಲಿ ಎಲ್ಲ ಇದರಲ್ಲೂ ತೋರಿಸ್ಬೋದು ನಾವು. ಅದು ಇದು ಅಂತಲ್ಲ, ಪ್ರತಿಯೊಂದು ಇದರಲ್ಲೂ ಸಹ ನಾವು ತೋರಿಸ್ಬೋದು. ಅದನ್ನು ಸಮಯ ಕಮ್ಮಿ ಇರೋದ್ರಿಂದ ಆ ಶ್ಲೋಕ ಪೂರ್ತಿ ಹೇಳೋದಿಲ್ಲ, ಒಂದೊಂದು ಹೇಳ್ಕೊಂಡ್ಬಿಟ್ಟು ನಾವು ಅದನ್ನು ಅನುಭವಿಸೋಣ. ಅದನ್ನು ಮಾತ್ರ ಹೇಗೆ ಹಿರಿಯಾನಂತ ಎಲ್ಲ ಪ್ರತಿಯೊಂದು ತೋರಿಸ್ಬೋದು. ಇವು ಕೌಸಲ್ಯದಿಂದ ಹಿಡಿದು ಶತ್ರುಗಳು ಮಿತ್ರರು ಎಲ್ಲರಿಂದಲೂ ಸಹ ನಾವು ಅದನ್ನು ತೋರಿಸ್ಬೋದು. ಅವನು ಆ ಭಗವಂತನಿಗೆ ಅವನಿಗೆ ತ್ರಿಗುಣಾಭಿವತ್ಸಲ ಅಂತ ಅವನು ಶತ್ರುಗಳಲ್ಲೂ ಸಹ ಅವನು ಪ್ರೀತಿಯಿಂದ ಇರ್ತಾನಂತೆ. ಹಾಗಾಗಿ ಶತ್ರುಗಳು ಸಹ ಅವನನ್ನು ಕಂಡ ಅಂದರೆ ಬಹಳ ವಿಶೇಷವಾಗಿ ಇದು ಮಾಡ್ತಾನಂತೆ. ಮೊದಲು ವಾಲ್ಮೀಕಿಗಳು ತಗೋಬೋದು, ಕೋನ್ವಸ್ಮಿನ್ ಸಾಂಪ್ರದಾಯ ಲೋಕೆ ಅಂತ ರಾಮನಲ್ಲಿ ಕೇಳ ರಾಮಾಯಣನೇ ಬರೆದುಬಿಟ್ರು. ಹಾಗಾಗಿ ಅವ್ರಿಗೂ ಸಹ ಅದು. ಇನ್ನು ಕೌಸಲ್ಯ ಕೇಳಬೇಕಾ, ಆ ಕೌಸಲ್ಯ ಅಂತೂ ಅವನು ಹುಟ್ಟಿದಾಗಲೇ ಅವಳು ಇದರಲ್ಲಿ ಬರುತ್ತೆ, ನಮ್ಮ ಈ ರಾಮಾಯಣದಲ್ಲಿ ಹೇಳಿಲ್ಲ, ಅಧ್ಯಾತ್ಮ ರಾಮಾಯಣದಲ್ಲಿ ಶಿವ ಪಾರ್ವತಿ ಹೇಳಬೇಕಾದ್ರೆ ಹೇಳ್ತಾನೆ. ಅವನು ಸಹ ಶಂಖಚಕ್ರ ಹೇಗೆ ಕೃಷ್ಣ ಇಲ್ಲಿ ಹುಟ್ಟಿದ್ನೋ ಇಲ್ಲೂ ಇವನು ಶಂಖಚಕ್ರಧಾರಿಯಾಗಿ ಹುಟ್ಟಿದಂತೆ ಅವನು. ಆದರೆ ಇವಳು ಹೆದರ್ಕೊಳ್ಳಿಲ್ಲ, ಅವಳು ಹೆದರ್ಕೊಂಡು ಅಷ್ಟೇ. ಅವಳಿಗೆ ಯಾಕೆಂದ್ರೆ ಕಂಚನ ಹೆದರಿಕೆ ಆಯ್ತು, ಇವಳು ಹೆದರ್ಕೊಳ್ಳಿಲ್ಲ. ಆದರೆ ಇವಳಿಗೆ ಆಶ್ಚರ್ಯವಾಗಿ ನಮಸ್ತೆ ಸ್ತೋತ್ರ ಮಾಡ್ತಾಳೆ ಇವಳು. ಸ್ತೋತ್ರ ಮಾಡಿದಾಗ ಅವಳು ತಾನೇ ಅವನು ತನ್ನ ಇದನ್ನು ಜನ್ಮ ತಾಯಿಗೆ ದರ್ಶನ ಕೊಟ್ಟ ಮೇಲೆ ತಾನೇ ಪ್ರಾಕೃತ ಶಿಶುವಾಗ್ಬಿಡ್ತಾನೆ. ಇವಳು ಕೇಳಿ ಆಗೋದಿಲ್ಲ. ಅಲ್ಲಿ ಅವಳ ದೇವಕ್ಕೆ ಪ್ರಾರ್ಥನೆ ಮಾಡ್ಬೋದಲ್ಲ, ಅಯ್ಯೋ ಕಂಸನ ಬಿಡ್ತಾನೆ ಮೈಸ್ಕೊಂಡ್ಬಿಟ್ಟು ಅಂತ ಅಲ್ಲಿ ಹೇಳ್ತಾಳೆ. ಹಾಗೆ ಅವಳು ಶುಶುಬೆ ಅಂತ ಹೇಳ್ತಾ, ಶುಶುಬೆ ಕೌಸಲ್ಯ ನೋಡಿದ ತಕ್ಷಣ ಶುಶುಬೆ ಅವಳ ಕಾಂತಿ ಜಾಸ್ತಿ ಆಗೋಯ್ತಂತೆ. ಹಾಗಾಗಿ ಸಹ ಅವಳಿಗೂ ಇನಿಯನ್ನಾದವಳು. ದಶರಥನಿಗೆ ಹೇಳಿದ್ನಲ್ಲ, ಅದಕ್ಕೆ ಪುನರ್ಯುವ ಅಂತ ನೋಡ್ತಾ ಇದ್ರೆ ನನ್ನ ಹಸಿವೆ ಆಗಿ ನನಗೆ ಯೌವನವೇ ಬಂದ್ಬಿಡ್ತು ಅಂತ ಹೇಳ್ತಾನೆ ಅವನು. ಹಾಗಾಗಿ ಅವನಿಗೂ ಸಹ ಅವಳು ಇದಾಯ್ತು ಅಂದ್ಬಿಟ್ಟು ಅಂತ ಏನೋ ಅವನಿಗೂ ಸಹ ಇನಿಯನ್ನಾದ ಅವನು ಅಂತ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಕೆಲವು ಎಲ್ಲ ಇದಕ್ಕೂ ತೋರಿಸ್ಕೋಬೋದು. ಹಾಗೆ ಕಬಂದ ಇವರನ್ನು ಸಹ ಎಲ್ರಿಗೂ ತೋರಿಸ್ಬೋದು. ಎಲ್ಲರೂ ಹೊಗಳವರೇ, ಯಾರು ಅದು ತಿಳಿದವರು ಹೊಗಳಿದ್ರೆ ಪರವಾಗಿಲ್ಲ, ಶತ್ರುಗಳು ಹೊಗಳೋದು ವಿಶೇಷ ಅಲ್ವಾ. ಶತ್ರುಗಳು ಹೊಗಳೋದು ವಿಶೇಷ, ಅದನ್ನು ಮಾತ್ರ ಇದರಲ್ಲಿ ತೋರಿಸ್ಕೊಳ್ತಂತೆ. ಅದಕ್ಕೆ ಒಂದು ಮೊದಲು ಇದು ಮಾಡ್ತಾನೆ ಕಡೆಗೆ. ಆಮೇಲೆ ಮನತ್ತಿಕ್ಕಿನಿ ಯಾರು ಹೇಳ್ತಾರೆ ಅದಕ್ಕೆ. ಮೊದಲು ಶತ್ರುವನ್ನು ಹೇಳ್ತಾರೆ ಕಡೆ. ವಾಲಿಯನ್ನು ಮತ್ತೆ ಕೊಲ್ತಾನಲ್ಲ, ಅವನ ಕೊಂದಿದ್ದಾನೆ. ಕೊಂದಾಗ ಆಕ್ಷೇಪಣೆ ಮಾಡ್ತಾನೆ, ನೀನು ಕ್ಷತ್ರಿಯ, ಈಗ ನೀನು ಹಿಂದಿನಿಂದ ಬೇರೆ ಹೊಡೆದಿದೀಯಾ,
ನನ್ನ ಇದಕ್ಕೂ ಇಲ್ಲ ಹೊಡಿಬೋದ, ನನ್ನ ಇದು ಮಾಡ್ಬೋದ ನೀನು ಅನ್ನುವಾಗ ಆಗ ರಾಮ ಅದಕ್ಕೆಲ್ಲ ಕೊಡ್ತಾನೆ. ಕೊಟ್ಟಾಗ ಅವನಿಗೆ ಮನಸ್ಸು ಸರಿಯಾಗುತ್ತೆ, ನೀನು ಮಾಡಿದ್ದು ಸರಿ ಅಂತಾನೆ. ಅವನು ಹೇಳೋದು ಮುಖ್ಯವಾದ ಕಾರಣ, ನೀನು ಪ್ರಾಣಿನ ಎದುರಿಗೆ ಬಂದು ಕೊಲ್ಲಬೇಕು ಅಂತಿಲ್ಲ, ಹಿಂದಿಂದಲೂ ಕೊಲ್ಬೋದು. ಯಾವಾಗ ಬೇಟೆಯಾಡೋರು ಹಿಂದೆ ನಿಂತು ಹೊಡಿತಾರೆ ಅದರಿಂದ ಅದು ದೋಷ ಇಲ್ಲ. ಎರಡನೇದು ಯಾತಕ್ಕೆ ನಿನ್ನ ಕೊಂದೆ ಅಂತ ಅಂದರೆ, ನೀನು ನಿನಗೆ ಸೊಸೆ ಆಗಬೇಕು, ನಿನ್ನ ಸೊಸೆಯ ಸಮಾನ ಆಗಬೇಕು. ಇವಳು ಅವನ ಸುಗ್ರೀವನ ಹೆಂಡತಿ, ಅವಳನ್ನ ನೀನು ಬಲಾತ್ಕಾರವಾಗಿ ಅವರಲ್ಲಿ ಇದೆ ಹೋಗ್ಬಿಟ್ರೆ ಸತ್ತೋಗ್ಬಿಟ್ರೆ ಆಗ ಅವರ ಇಟ್ಕೋಬೋದು. ತಾರೇನ ಇವನು ಸುಗ್ರೀವ ಆಮೇಲೆ ಇಟ್ಕೊಳ್ತಾನೆ, ಅದು ಅವರಲ್ಲಿ ಇದು ಪದ್ಧತಿ ಇದೆ. ಅದು ನಮ್ಮ ಹಳ್ಳಿನಲ್ಲಿ ಕೂಡ್ಬಡಿ ಅಂತ ಇಟ್ಕೊಂಡಿದ್ದಾರೆ, ಅದು ಉಂಟದು. ಆದರೆ ಇರಬೇಕಾದ್ರೆ ಕೂಡುದದು, ಅದು ದೋಷ. ಅದನ್ನು ನೀನು ಮಾಡಿದೆ, ಅದು ಅವನು ಎಷ್ಟು. ಆಮೇಲೆ ಎರಡನೇದಾಗಿ ಶರಣಾರ್ಥನಾದ ನಿನಗೆ ಸುಗ್ರೀವ, ಕಾಲಿಗೆ ಬಿದ್ದ, ನಾನು ಇಲ್ಲ ಅನ್ಕೊಂಡು ಮಾಡೋದವ್ರಿಗೆ ಸತ್ಯವಾಗಿ ನಾನು ರಾಜ್ಯಕ್ಕೋಸ್ಕರ ಮಾಡಲಿಲ್ಲ, ಕ್ಷಮಿಸು ಅಂತ ತನ್ನ ಕಿರೀಟವನ್ನು ನಿನ್ನ ಪಾದದಲ್ಲಿಟ್ಟ. ಶರಣಾಗ್ತ ರಕ್ಷಣೆ ಮಾಡೋದು ಕರ್ತವ್ಯ, ಅದೂ ನೀನು ಮಾಡಲಿಲ್ಲ, ಅದರಿಂದ ನೀನು ಕೊಲ್ಲಲಿಕ್ಕೆ ಅರ್ಹ ಅಂದ್ಬಿಟ್ಟು ಹೇಳ್ಬಿಟ್ಟು ಇದು ಮಾಡ್ತಾನೆ. ಅದಕ್ಕೆ ಆವಾಗ ಅವನು ಹೇಳ್ತಾನೆ ವಾಲಿ, ಶರಾಮಿ ತತ್ತೇನ ಮಯಾ ವಿಚೇತಸ ಪ್ರದೂಷಿತತ್ವಂ ಯದಜಾನತಾ ಪ್ರಭೋ. ನೀನು ಬಿಟ್ಟ ಬಾಣದ ನೋವಿನಿಂದ ನನ್ನ ಬಾಯಿನಲ್ಲಿ ಏನೇನೋ ಮಾತು ಬಂತು, ಆ ನೋವಿನಿಂದ ಮಯ ವಿಚೇತಸ ಬುದ್ಧಿ ಸ್ವಲ್ಪ ವಿಚಲಿತವಾಗಿ ಪ್ರದೂಷಿತತ್ವ ನಿನ್ನ ದೂಷಣೆ ಮಾಡಿಬಿಟ್ಟೆ. ಅದು ಯದ್ ಅಜಾನತಾ ಪ್ರಭು, ನಾನು ಮಾಡಬೇಕು ಮಾಡಿದ್ದಿಲ್ಲ, ನನ್ನ ಜ್ಞಾನವಿಲ್ಲದೆ ಬಂದಿದ್ದು. ಅದಕ್ಕೆ ಇದಂ ಮಹೇಂದ್ರೋಪಮ ಭೂಮಿ ವಿಕ್ರಮ, ನೀನು ಮಹೇಂದ್ರ ಸಮಾನ ಬೇಕು. ಅದಕ್ಕೆ ಪ್ರಸಾದಿತಸ್ವಂ ಕ್ಷಮಮೇ ನರೇಶ್ವರ ಅಂತ ಹೇಳ, ನನ್ನನ್ನು ಕ್ಷಮಿಸ್ಕೊಡು ಅಂತ ಹೇಳ್ತಾನೆ. ಅವನಿಗೂ ಇನ್ನೇನಾಗುತ್ತೆ ಕಡೆಗೆ, ಯಾರು ಕೊಂದವನ್ನೇ ಹೇಳ್ತಾನೆ. ತಾರೆ ಬರ್ತಾಳೆ, ಬಂದಾಗ ಗಂಧನ ಕೊಂದಳ ಕೋಪ ಇರುತ್ತೆ. ರಾಮನ ನೋಡ್ತಾಳೆ, ನೋಡಿದ ತಕ್ಷಣ ಅವಳಿಗೆ ನೋಡಿ ಯಾವ ಥರ ಇವಳು ಅಷ್ಟೇ ಕೊಂಡೋದರಿ ಸ್ತೋತ್ರ ಮಾಡೋ ಶುರು ಮಾಡ್ತಾರೆ. ಗಂಡನ ಕೊಂದಿದ್ದಾನೆ. ಅದೇ ತ್ವಮಪ್ರಮೇಯಶ್ಚ ದುರಾಸದಶ್ಚ ಜಿತೇಂದ್ರಿಯಶ್ಚೋದಮ ಧಾರ್ಮಿಕಶ್ಚ ಅಕ್ಷಯ ಕೀರ್ತಿಶ ವಿಚಕ್ಷಣಶ್ಚ ಕ್ಷಿತಿಕ್ಷಮಾವಾನ್ ಕ್ಷತಜೋಪಮಾಕ್ಷ ಅಂದ್ಬಿಟ್ಟು ಅಂತ. ಕ್ಷತಜೋ ಅಪಮಾಕ್ಷ ಅಂತ ಪುಂಡರೀಕ ಕರ್ಣ ಅಂತ, ಕೆಂಪಾದ ಕಂಡುಳ್ಳವನು ಅಂತ. ಅದಕ್ಕೆ ಅವ್ರು ಹೇಳ್ತಾಳೆ, ನೀನು ಅಪ್ರಮೇಯ ಎಲ್ಲವನ್ನು ಹೇಳ್ಬಿಟ್ಟು ಹೇಳ್ತಾಳೆ. ಮುಖ್ಯವಾಗಿ ಹೇಳ್ತಾಳೆ, ನೀನು ತ್ವಮಾರ್ಥ ಬಾಣಾಸನ ಬಾಣಪಾಣಿಹಿ, ನೀನು ಕೈಯಲ್ಲಿ ಬಿಲ್ಲು ಬಾಣ ಇಟ್ಕೊಂಡಿದೀಯಾ, ಹಾಗಾಗಿ ನಾನು ಮನುಷ್ಯ ದೇಹಾಭ್ಯುದಯಂ ವಿಹಾಯ, ನಿನ್ನ ಮನುಷ್ಯ ದೇಹ ಅನ್ನೋದು ಒಂದನ್ನು ತೆಗೆದಾಕ್ಬಿಟ್ಟ ಅಂದರೆ ಬಾಕಿದೆಲ್ಲ ಭಗವಂತನ ಗುಣಗಳೇ ಇದೆ. ದಿವ್ಯೇನ ದೇಹ ವಿದಯೇನ ಯುಕ್ತ, ನೀನು ಮನುಷ್ಯ ಬಿಲ್ಲು ಬಾಣ ಇಟ್ಕೊಂಡಿರೋದನ್ನ ಒಂದು ಕ್ಷಣ ಬರೆದುಬಿಟ್ರೆ ನೀನು ಸಾಕ್ಷಾತ್ ಭಗವಂತನೇ ಅಂತ ಅಂದ್ಬಿಟ್ಟು ಅವಳು ಅದು ಹೇಳ್ತಾರೆ. ಅದಕ್ಕೆ ಆಮೇಲೆ ಇಲ್ಲಿ ಇನ್ನು ಜನಗಳು ಕೇಳ್ಬೇಕಾ, ರಾಮ ಪಟ್ಟಾಭಿಷೇಕ ಮಾಡಿದ ತಕ್ಷಣ ಇಚ್ಛಾಮೋಹಿ ಮಹಾಬಾಲಂ ರಘುವೀರಂ ಮಹಾಬಲಂ ಗಜೇನ ಮಹದಾಯಂತಂ ರಾಮಂ ಛತಾದ. ಅಯ್ಯೋ ನಾವೆಲ್ಲ ರಾಮ ಯಾವಾಗ ಆನೆ ಮೇಲೆ ಕೂತ್ಕೊಂಡು ಛತ್ರಕ್ಕೆ ಬರ್ತಾನೋ ಕಾಯ್ತಾ ಇದ್ದೀನಿ ಅಂತ. ಕಡೆಗೆ ದಶರಥನಿಗೆ ಎಷ್ಟು ಹೊಳ್ತಾರೆ ಅಂದರೆ, ಅವನು ರಾಮ ಸತ್ಪುರುಷೋಗೆ ಸತ್ಯಧರ್ಮ ಪರಾಯಣ ಅಂದ್ಬಿಟ್ಟು ಅವನಿಗೆ ಎಷ್ಟು ಸುಮಾರು ಹೊಳ್ತಾರೆ. ಅವನು ಧರ್ಮಶ್ಚ ಸತ್ಯ ಸಂದಷ್ಟ ಶೀಲವಾನ್ ಅನಸೂಯಕ ಅಂತೆಲ್ಲ ಹೇಳ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಹೇಳೋದು ಅವ್ರು ಹೇಳ್ತಾರೆ. ಅದಕ್ಕೆ ಅವನು ಸತ್ಯವಾದಿ ಮಹೇಶ್ವಾಸ, ಅವನು ಸ್ಮಿತ ಪೂರ್ವಭಾಷಿ, ಅವನು ಯಾವಾಗಲೂ ಮುಂದೆ ಮುಗುಳ್ನಗೆ ಅಂತ ಪೂರ್ವಭಾಷಿ, ತಾನೇ ಒಂದು ಮಾತಾಡ್ತಾನೆ ಮೊದಲು ಅಂದ್ಬಿಟ್ಟು ಅದು ಹೇಳ್ತಾರೆ. ಅದಕ್ಕೆ ಅವನ ಯಾತಕ್ಕೆ ವ್ಯಸನೇಶು ಮನುಷ್ಯಾಣ, ನಮಗೆ ವ್ಯಸನ ಬಂದರೆ ಅವನು ತನಗೆ ಅಂತ ದುಃಖ ಬಂದ ಕೃಷಂಭವತಿ ದುಃಖಿತ, ನಮಗೆ ದುಃಖ ಬಂದರೆ ತನಗೇ ದುಃಖ ಅನ್ನೋದು ಹೊಡ್ತಿರ್ತಾನೆ. ಅದೇ ಥರ ನಾವೇನಾದ್ರು ಉತ್ಸವ ಮಾಡಿದ್ರೆ ಮನೆಯಲ್ಲಿ ಉತ್ಸವೇಶು ಸರ್ವೇಶು ಪಿತೇವ ಪೃಚ್ಛತಿ, ಹೇಗೆ ತಂದೆ ಮಕ್ಕಳಿಗೆ ಹಾಗೆ ಸಂತೋಷ ಪಡ್ತಾನೆ ಅಂತ ಅವರು ಇನ್ನೂ ಸುಮಾರು ಹೇಳ್ತಾರೆ. ಹಾಗೆ ಜನಗಳಿಗೂ ಸಹ ಅವನು ಅತ್ಯಂತ ಇದಾಗಿದ್ದ ಅನ್ಬಿಟ್ಟು ಅಂತ. ಆಮೇಲೆ ಮಂಡೋದರಿ ಏನು ಮಾಡ್ತಾಳೆ ಅಂತಾರೆ, ಬರ್ತಾಳೆ ಬಂದು ನೋಡ್ತಾಳೆ, ರಾವಣನ ನೋಡ್ಬಿಟ್ಟು ನಮಸ್ಕಾರ ಮಾಡ್ತಾಳೆ. ರಾಮನ ಬಗ್ಗೆ ಕೇಳಿದಾಳೆ, ಇಲ್ಲಿವರೆಗೆ ನೋಡಿದ್ರಲ್ಲ, ನೋಡ್ತಾಳೆ. ಅಲ್ಲಿ ಮಾತ್ರ ಅವಳಿಗೆ ತಾಯಿಗೆ ತೋರಿಸ್ದಲ್ಲ, ಇವಳಿಗೆ ಶಂಖಚಕ್ರ ಗದಾಧಾರಿಯಾಗಿ ದರ್ಶನ ಕೊಡ್ತಾನೆ ಭಗವಂತ. ಅದಕ್ಕೆ ಅವಳು ಹೇಳ್ತಾಳೆ, ವ್ಯಕ್ತಮೇಶ ಸದಾ ಯೋಗಿ ಪರಮಾತ್ಮ ಸನಾತನಃ ಆದಿಮಧ್ಯ ನಿಧನಃ ಮಹತಃ ಪರಮೋ ಮಹಾನ್, ನೀನೇ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವನು. ಆಮೇಲೆ ತಮಸಃ ಪರಮೋಧಾತ ಶಂಖಚಕ್ರ ಗದಾಧರ, ನೀನು ಶಂಖಚಕ್ರಧಾರಿ ಅಂದ್ಬಿಟ್ಟೆ. ಅಷ್ಟೇ ಅಲ್ಲ, ಅವಳಿಗೆ ತಾಯಿನೂ ಕಾಣ್ತಾಳೆ. ಶ್ರೀವತ್ಸ ಭಕ್ಷ ನಿತ್ಯಶ್ರೀಹಿ, ಅದನ್ನು ನೋಡ್ತಾಳರು. ಅಜಯ್ಯ ಶಾಶ್ವತೋಧ್ರುವ ಮಾನುಷಂ ಬಪುರಾಸ್ತಾಯ ವಿಷ್ಣು ಸತ್ಯ ಪರಾಕ್ರಮ, ನೀನು ಮನುಷ್ಯ ರೂಪವನ್ನು ಪಡ್ಕೊಂಡು ಬಪು ಬಂದಿದೆಯಾ, ನೀನೇ ವಿಷ್ಣು ಸತ್ಯ ಪರಾಕ್ರಮ. ರಾವಣನಿಗೆ ಅಷ್ಟು ಜ್ಞಾನಿ, ರಾವಣ ಸಾಧಾರಣವಲ್ಲ, ಇದೊಂದು ದುರ್ಬುದ್ಧಿ ಬಿಟ್ಟು ಅವನಂತ ಅಷ್ಟು ಜ್ಞಾನಿ, ಎಲ್ಲ ಓದಿದ್ದಾನೆ, ತಿಳ್ಕೊಂಡಿಲ್ವಲ್ಲ ನೀನನ್ನ. ಹತ್ತತ್ರ ಬರ್ತಾನೆ ಅವನು, ಮನಾಮಯಂ ರಾವಣ ನಾರಾಯಣ ಅಂದ್ಬಿಟ್ಟು ಅಂತ, ರಾವಣ ಇರ್ಬೋದು ಅಂತ ಅಲ್ಲಿವರೆಗೆ ಬರ್ತಾನೆ, ಪೂರ್ತಿ ಬರೋದಿಲ್ಲ ಅವನು. ಹಾಗೆ
ಹಾಗಾಗಿ ಅವನು ರಾವಣನೂ ಸಹ ಅವನು ಕೊಂಡಾಡ್ತಾನೆ. ಶತ್ರೋ ಪ್ರಖ್ಯಾತ ವೀರಸ್ಯ ರಂಜನೀಯಸ್ಯ ವಿಕ್ರಮಿ. ಅವನು ದ್ವೇಷ ಪಟ್ಟು ಒಂದು ಕ್ಷಣದಲ್ಲಿ ರಾಮ ಏನೇನಾಗ್ತಾನೆ ಅವನಿಗೆ, ಅವನ ಕರ್ಕೊಂಡು ಹೋಗ್ಬಿಡ್ತಾನೆ. ಆದಿತ್ಯ ಹೃದಯಕ್ಕೆ ಮುಂಚೆ ಇದು ಇವನು ಏಟ್ ಬಿದ್ದಾಗ ಕರ್ಕೊಂಡು ಬಿಡ್ತಾನೆ, ಇದು ನೋಡ್ತಾನೆ, ಮೂರ್ಛೆ ಇದ್ದಾಗ ದೂರ ಇರ್ತಾನೆ. ಕೇಳ್ತಾನೆ ಅವನಿಗೆ, ಏನು ಕೆಲಸ ಮಾಡಿದೆ ನೀನು, ನಾನು ಬಂದರೆ ಹೆದರ್ಕೊಂಡು ಓಡ್ದಂಗೆ ಆಗೋದಿಲ್ವಾ, ಎಂಥ ಕೆಲಸ ಮಾಡಿದೆ, ಇಲ್ಲ ನೀನು ಯಾವ ಥರ ಸ್ಥಿತಿಯಲ್ಲಿ ಇದ್ದರೆ ನೀನು ಪ್ರಾಣ ಹೋಗ್ತಾ ಇತ್ತು, ಇನ್ನು ಸ್ವಲ್ಪ ಇದ್ದರೆ ಅದಕ್ಕೆ ಕರ್ಕೊಂಡ್ಬಂದೆ ಅಂತ. ಸರಿ ನೀ ಮಾಡಿದೆ. ಅವಾಗ ಹೇಳ್ತಾನೆ ಅವನು, ಯಾತಕ್ಕೆ ನಾನು ಇದಾಯ್ತಂದರೆ ರಾಮ ಬಿಡುವ ಬಾಣವನ್ನು ನೋಡಿ ಒಂದು ಕ್ಷಣ ಸ್ತಬ್ಧನಾಗ್ಬಿಟ್ನಂತೆ. ಹಾಗಾಗಿ ರಾಮನ ಬಾಣಗಳಿಗೆ ಪ್ರತಿ ಬಾಣ ಬಿಡೋದಕ್ಕೆ ಆಗಲಿಲ್ಲ ಅವನಿಗೆ. ಅದನ್ನ ಹೇಳ್ತಾನೆ, ಶತ್ರೋ ಪ್ರಖ್ಯಾತ ವೀರಸ್ಯ ರಂಜನೀಯಸ್ಯ ವಿಕ್ರಮೈಹಿ. ಅಷ್ಟು ರಂಜನೀಯಾಗಿತ್ತ, ಅದು ನೋಡ್ತಾ ನಿಂತ್ಕೊಂಡ್ಬಿಟ್ಟೆ, ನನ್ನ ಮೇಲೆ ಬಿಡಿದ್ರು ಬಾಣ ನನಗೆ ಗೊತ್ತಾಗ್ಲಿಲ್ಲ ಅಂದ್ಬಿಟ್ಟು ಅಂತ. ಹಾಗಾಗಿ ಅವನಿಗೂ ಸಹ ಅವನು ಭಗವಂತ ಆ ಕ್ಷಣದಲ್ಲಿ ಮನತ್ತಿಕ್ಕಿನಿಯಾನೇ ಆಗ್ಬಿಟ್ಟ ಅಂದ್ಬಿಟ್ಟು ಅಂತ ಹೇಳ್ತಾ ಅದಕ್ಕೆ. ಆಮೇಲೆ ಇನ್ನು ಮಾರೀಚನ್ ಕೇಳ್ಬೇಕು ಅವನಿಗೆ. ಮಾರೀಚನ ಬಂದ ಹೇಳ್ತಾನೆ, ರಾಮೋ ವಿಗ್ರಹ ಧರ್ಮ. ಅವನಿಂದ ಯಾರು ತುಂಬಾ ಹೇಳಿದ ಮಾರೀಚ ಅವನು, ಅದರಲ್ಲಿ ಮುಖ್ಯವಾದದ್ದು ಅವನು ಹೇಳ್ತಾನೆ ಅವನಿಗೆ, ರಾವಣ ಯಾರೋ ಅವನು ಧರ್ಮವೇ ವಿಗ್ರಹವಾಗಿ ಬಂದ ಅಂದ್ರೆ ಅದೇ ರಾಮ. ಅವನು ಸಾಧು ಸತ್ಯ ಪರಾಕ್ರಮ ಅಂತ ಹೇಳ್ತಾನೆ. ಅದಕ್ಕೆ ಅವನ್ನ ಕಳಿಸ್ತಾನೆ. ಅವನು ರಾಜ ಸರ್ವಸ್ಯ ಲೋಕಸ್ಯ ಹೇಳ್ತಾನೆ, ದೇವಾನಾಂ ಭಗವಾನಿವ. ದೇವತೆಗಳಿಗಿಂತ ಹೆಚ್ಚವನು, ಅವನ ಜೊತೆ ವೈರ ಇಟ್ಕೋಬೇಡ ಅಂದ್ಬಿಟ್ಟು ಇನ್ನೂ ಅನೇಕ ಹೇಳಿ ಹೊಳ್ತಾನೆ ಅವನು. ಹಾಗಾಗಿ ಅವನು ಹೇಳ್ತಾನೆ ಅದಕ್ಕೆ. ಆಮೇಲೆ ಸೀತೆ ಅಂತ ಕೇಳೋದು ಬೇಡ, ಅವಳ ಗಂಡ ಮೇಲೆ ತಂದೃಷ್ಟ ಶತ್ರು ಹಂತಾರಂ ಮಹರ್ಷೀಣಾಂ ಸುಖಾವಹಂ ಬಹುವರಿಷ್ಠ ವೈದೇಹಿ ಭಕ್ತಾರಂಭ ಸಜೆ. ಅವ್ರು 14,000 ಜನ ಬಂದಾಗ ಜನಸ್ಥಾನದಲ್ಲಿ ಓಡ್ ಬಂದು ಗಂಡನ್ನ ಲಕ್ಷ್ಮಣ ಋಷಿಗಳೆಲ್ಲ ಇದ್ದಾರಂತೆ, ಏನೂ ಲೆಕ್ಕ ಇಡದೆ ಅವನ ಆಲಂಕನ ಮಾಡ್ಕೊಂಡಂತೆ. ಭರ್ತಾರಂ ಪರಿಷತ್ವಜೆ ಅಂದ್ಬಿಟ್ಟು ಅಂತ. ಅಂದ್ರೆ ಅವಳಿಗೆ ಹೇಳ್ಬೋದು ಸತ್ಯ ಇದಾಯ್ತಲ್ಲ ಅಂದ್ಬಿಟ್ಟು ಅಂತ. ಹಾಗಾಗಿ ಆಮೇಲೆ ಅದಕ್ಕಿಂತ ನೋಡಿ ಅಲ್ಲಿ ಅಕಂಪನ ಬರ್ತಾನ ಅವನು ಅಕಂಪನ ಬಂದ್ಬಿಟ್ಟು ಹೇಳ್ತಾನೆ. ಬರುವಾಗ ಅವ್ನು ಹೇಳೋದು ನೋಡಿ, ಎಲ್ಲ ಕೊಂದಿ 14 ಬಂದಿದ್ದಾರೆ. ಆಮೇಲೆ ರಾಮೋ ನಾಮ ಮಹಾತೇಜಾ ಶೈಕ್ತ ಸರ್ವ ಧನುಷ್ಮತಾಂ. ರಾವಣನ ಬಳಿ ಹೇಳ್ತಾ ಇದ್ದಾನೆ, ರಾವಣನೇ ದೊಡ್ಡ ಧನುಷ್ಮ ಅನ್ನೋದಲ್ಲ, ಅವನ ಬಳಿ ಹೇಳ್ತಾನೆ ಮಹಾತೇಜ ಸರ್ವ ಧನುಷ್ಮತಾಂ ಶ್ರೇಷ್ಠ, ಅಂದ್ರೆ ನಿನಗಿಂತ ಶ್ರೇಷ್ಠ ಅಂತ ಬಂತ ಅವನಿಗೆ. ಅವನಿಗೆ ಹೇಳಬೇಕಾದ್ರೆ ನಿನಗಿಂತ ಶ್ರೇಷ್ಠ ಅಂತ ಹೇಳ್ತಾನೆ ಅದಕ್ಕೆ. ಆಮೇಲೆ ದಿವ್ಯಾಸ್ತ್ರಗಳ ಸಂಪನ್ನ ಪುರಂದರ ಸಮೋಜಿದಿ. ಅವನು ಇಂದ್ರನ್ನು ಮೀರಿಸ್ತಾನೆ ಅಂದ್ಬಿಟ್ಟು ಅಂತ ಹೇಳ್ತಾನೆ ಅದಕ್ಕೆ. ಆಮೇಲೆ ಅವನು ಹೇಳ್ತಾನೆ ವೀರ ಋತುಶಯ ಶ್ರೀಮಾನ್ ಅತುಲ್ಯ ಬಲ ವಿಕ್ರಮೈಹಿ. ಆಮೇಲೆ ಹೇಳ್ತಾನೆ ಅವನು ಇವನ್ನ ಕೊಂದು ಅಂತ ಹೇಳ್ತಾನೆ. ಕಡೆಗೆ ಇನ್ನೂ ಒಂದು ಹೇಳ್ಬೇಕಾದ್ರೆ ಅವನ್ನ ಗೆಲ್ಲಕ್ಕೆ ನಿನ್ನಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ಬಿಡ್ತಾನೆ. ಭಾಷೆ ತಗೊಳ್ತಾನೆ. ನಾವೊಂದು ಮಾತು ಹೇಳ್ತೀನಿ, ನನಗೆ ಶಿಕ್ಷೆ ಇಲ್ಲ ಹೇಳೋ ಅಂತ ಹೇಳ್ತಾನೆ. ಅವನ್ನ ಗೆಲ್ಲಕ್ಕೆ ನಿನ್ನಿಂದಲೂ ಸಾಧ್ಯವಿಲ್ಲ ಅಂತಾನೆ. ಮೊದಲೇ ಹೇಳಿದ್ರೆ ಶಿಕ್ಷೆ ಮಾಡ್ತಿದ್ನೋ, ಮಾತು ತಗೊಳ್ತಾನೆ, ನಾನು ಶಿಕ್ಷೋದಿಲ್ಲ, ಅವನ್ನ ಗೆಲ್ಲಕ್ಕೆ ನಿನ್ನಿಂದಲೂ ಸಾಧ್ಯವಿಲ್ಲ. ಮತ್ತೆ ಏನು ಅಂದ್ರೆ ಅದಕ್ಕೆ ಉಪಾಯ ಮಾಡೋ, ಅವ್ನು ಸಾಯೋ ಥರ ಅಂದರೆ ಅವನ ಪ್ರೀತಿ ಅವಳು ಹೆಂಡತಿ, ಅವನು ಅಪಹರಣ ಮಾಡಿ ಇಟ್ಕೊಂಡು ಹೋಗೋದಲ್ಲ, ಅವಳನ್ನ ಅಪಹರಣ ಮಾಡಿದ್ರೆ ಅವಳ ಪ್ರೀತಿನಲ್ಲಿ ಅವನು ಸತ್ತೋಗ್ಬಿಡ್ತಾನೆ ಅನ್ನೋ ಇದ್ರಲ್ಲಿ ಹೇಳ್ತಾನೆ ಅವನು. ನೆಕ್ಸ್ಟ್ ಶೂರ್ಪಣಿಗೆ ಬರ್ತಾಳೆ. ಶೂರ್ಪಣಿಗೆ 2 ಸಲ. ಮೊದಲು ಕರ್ಣ ಹತ್ರ ಬರ್ತಾಳೆ. ಕರ್ಣ ಹತ್ರ ಬರ್ಬೇಕಾದ್ರೆ ಕೈ ಮೂಗು ಎಲ್ಲ ಕತ್ತರಿಸ ರಕ್ತ ಇನ್ನೂ ಸುರಿತಾ ಇದೆ. ಆ ನೋವಲ್ಲೂ ಸಹ ಅವಳು ಬರ್ತಾಳೆ ಅವರಿಗೆ. ತರುಣೋ ರೂಪ ಸಂಪನ್ನೋ ಸುಕುಮಾರೋ ಮಹಾಬಲೋ ಪುಂಡರೀಕ ವಿಶಾಲಾಕ್ಷೋ ಚೇರಕೃಷ್ಣ ಜನಾಂಬರೋ. ತನಗೆ ಕತ್ತರಿಸಿದ್ದು ಹೇಳೋದಕ್ಕೆ ಮುಂಚೆ ಅವನು ಹೊಳ್ತಾಳೆ ಅದಕ್ಕೆ. ಅವನು ಹೇಳ್ತಾರೆ ಅದ್ರ ಹಾಗೆ ಅವ್ರು ಹೇಳ್ತಾಳೆ, ಅವರು ಗಂಧರ್ವ ಪ್ರತಿಮಾಪುರವರು ಪಾರ್ಥಿವ ಆಮೇಲೆ ನಂಜನವರು ಗಂಧರ್ವರೋ ಇಲ್ಲ ಪಾರ್ಥಿವ ಅಂದ್ರೆ ಪೃಥ್ವಿಯಲ್ಲಿರೋ ರಾಜರೋ. ಅದಕ್ಕೆ ದೇವೋವ ಮಾನುಷವ್ವ ತಾನ್ನ ತೌನ ತರ್ಕೈದು ಮಹೇಂದ್ರ. ಅವರು ದೇವರೋ ಇಲ್ಲ ಮನುಷ್ಯರು ಅಂತ ತರ್ಕ ಮಾಡೋಕೆ ನಂಗೆ ಆಗಲಿಲ್ಲ ಅಂತ ಅವಳು ಹೇಳ್ತಾಳೆ. ಆಮೇಲೆ ಇದಾದ್ಮೇಲೆ ರಾವಣನ ಹತ್ರ ಬರ್ತಾಳೆ. ಆಗ ಸ್ವಲ್ಪ ಭಾಷೆ ಬೇಕಾಗಿಲ್ಲ, ಪರವಾಗಿಲ್ಲ. ಆಗ ಅವ್ರು ಹೇಳ್ತಾನೆ ರಾವಣನ ಹತ್ರ ಬಂದ ದೀರ್ಘಬಾಹುರ್ ವಿಶಾಲಾಕ್ಷ ಚೀರಕೃಷ್ಣ ಜನಾಂಬರಃ. ಅವನು ದೀರ್ಘ ವಿಶಾಲಾಕ್ಷ ಆದರೆ ನಾರುಮಡಿಯನ್ನು ಹುಟ್ಟಿದಾನ ಅವನು. ಕಂದರ್ಪ ಸಮರೂಪಶ್ಚ. ಯಾಕಂದ್ರೆ ಅವಳು ಅವನಲ್ಲಿ ಆಸೆ ಇರ್ತಲ್ಲ, ಮನ್ಮಥನಂದೆ ಸಾಕ್ಷಾತ್ ಮನ್ಮಥ ಹೇಳ್ತಾಳೆ. ಕಂದರ್ಪ ಸಮರೂಪಶ್ಚ ರಾಮೋ ದಶರಥಾತ್ಮಜ ಅಂದ್ಬಿಟ್ಟು ಅದು ಹೇಳ್ತಾರೆ ಅದಕ್ಕೆ. ಅವನು ನನ್ನ ಸ್ತ್ರೀವದಂ ಶಂಕಮಾನೇನ ರಾವೇಣ ವಿದಿದಾತ್ಮನ. ನನ್ನನ್ನು ಯಾಕೆ ಕೊಡಲಿಲ್ಲ, ನನ್ನ ಸ್ತ್ರೀ ಅನ್ನೋದಕ್ಕೋಸ್ಕರ ಕೊಲ್ಬಾರ್ದು ಅಂತ ನಾನು ಬಿಟ್ಬಿಟ್ಟ ಅಂದ್ಬಿಟ್ಟು ಅವಳು ಕೂಡ ಹೊಗಳ್ತಾಳೆ ಅದಕ್ಕೆ. ಹಾಗಾಗಿ ಅವರು ಸಹ ಹೇಳ್ತಾರೆ, ಅವರು ಹೊಗಳ್ತಾಳೆ ಅದಕ್ಕೆ. ಆಮೇಲೆ ಶೂರ್ಪಣಿಕೆ ಆದಮೇಲೆ ಅಕ್ಕಮ್ಮನ ಶೂರ್ಪಣಿಕೆ ಆಯಿತು, ಮಾರೀಚನ ಆಯಿತು. ಆಮೇಲೆ ಕಡೆಗೆ ಇವಳು ಇಬ್ಬರನ್ನು ಕೊಡ್ತಾನಲ್ಲ ಅವನು. ಒಂದು ವಿರಾಧ, ಇನ್ನೊಂದು ಕಬಂಧ. ಇಬ್ಬರೂ ಸಹ ರಾಮನ್ನ ಹೊಗಳ್ತಾರೆ ಅವರು. ವಿರಾಧ ಮತ್ತು ಕಬಂಧ ಇಬ್ಬರೂ ಸಹ ರಾಮನ್ನ ಹೊಗಳವರೇ ಅವರು. ಎಲ್ಲರೂ ಸಹ ಹೊಗಳ್ತಾರೆ ಅವರಿಗೆ. ಹಾಗಾಗಿ ಶತ್ರುಗಳೆಂದು ಹೊಗಳು ಸುಳ್ಪಟ್ಟವನು. ಇನ್ನು ಋಷಿಗಳು ಕೇಳಬೇಕಾ ಹೋದಾಗ ರೂಪ ಸಂಹನಂ ಲಕ್ಷ್ಮೀಂ ಸೌಕುಮಾರ್ಯಂ ಸುವೇಶತಾಂ
ದದೃಶು ವಿಸ್ಮಿರಾಕಾರ ವಿಸ್ಮಿರಾಕಾರ ರಾಮಸ್ಯ ವಶವಾಸಿನ, ರಾಮನ ರೂಪಕ್ಕೆ ವಶವಾಗ್ಬಿಟ್ರಂತೆ. ಅದಕ್ಕೆ ಅವರೆಲ್ಲ ಅದಕ್ಕೆ ರೂಪದಾರ್ಯ ಗುಣೋಪುಂಸಾಂ ದೃಷ್ಟಿ ಚಿತ್ತಾಪಹಾರಿಣ, ಅವ್ರಿಗೆ ರಾಮನ ಇದನ್ನು ನೋಡಿ ಹೊಗಳಕ್ಕೆ ಶುರು ಮಾಡ್ತಾರೆ. ಋಷಿಗಳವರು ಎಲ್ಲವನ್ನೂ ಬಿಟ್ಟವರು, ಜಿತೇಂದ್ರಿಯರು, ಆದರೂ ಸಹ ರಾಮನ ಗುಣದಿಂದ, ಔದಾರ್ಯ ಗುಣದಿಂದ ಅವ್ರು ಇದಾಗ್ಬಿಟ್ಟು ಅಂದ್ಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಪ್ರತಿಯೊಬ್ಬರು ಕಡೆಗೆ ಇನ್ನು ಕಪಿಗಳು, ವಾನರರು ಅಷ್ಟೇ, ಕಡೆಗೆ ಏನು ಮಾಡ್ತಾನೆ, ಆ ವಾನರು ನೇರುವ ಪಾಪ ಹೋಳಲ್ಲ. ಆದರೆ ಅವ್ರಿಗೆ ಹೇಗೆ ಏನಾದ ಅಂದರೆ ಎಲ್ಲ ಆದ್ಮೇಲೆ ಇಂದ್ರ ಬರ್ತಾನೆ. ಇಂದ್ರ ಅಂತ ಹೇಳ್ತಾನೆ, ನನಗೋಸ್ಕರ ಇವೆಲ್ಲ ಪ್ರಾಣಗಳನ್ನು ಬಿಟ್ಟು ಕೈಕಾಲ ಬರ್ಕೊಂಡಿದ್ದಾರೆ, ಮೊದಲು ಅವ್ರಿಗೆಲ್ಲ ಜೀವವನ್ನು ಕೊಡು, ಕೈಕಾಲು ಬರ್ಕೊಂಡಿರೋ ಸರಿ ಮಾಡು, ಅವ್ರಿಗೆಲ್ಲ ಜೀವವನ್ನು ಬರೆಸು ಅಂತ ಹೇಳ್ತಾನೆ. ಹಾಗಾಗಿ ಅದು ಹೇಳ್ತಾನೆ. ಅವರ ಹೆಂಡತಿ ಪಾಪ ನೋಡಿ, ರಾಮ ಎಷ್ಟು ಯೋಚನೆ ಅಂತ, ಇವರೆಲ್ಲ ಹಿಂತಿರುಗಿ ಬರ್ತಾರೆ ಅಂತ ಹೆಂಡತಿ ಮಕ್ಕಳೆಲ್ಲ ಕಾಯ್ತಾ ಇರ್ತಾರಲ್ವ ಅಲ್ಲಿ. ಆಗ ನನಗೊಂದು ಕರ್ತವ್ಯ ಇದೆ ಅವ್ರನ್ನೆಲ್ಲ. ಅಂದರೆ ರಾಮಾಯಣದಲ್ಲಿ ಒಂದು ಈ ಕಡೆ ಒಂದು ವಾನರರು ಸಾಯಲಿಲ್ಲ, ಅಲ್ಲಿ ರಾಕ್ಷಸರು ಹೋಗಿದ್ದು ಎಷ್ಟೋ ಅಷ್ಟೇ, ಒಂದು ವಾನರರು ಸಾಯಲಿಲ್ಲ, ಅವರೆಲ್ಲ ಬದುಕೊಂಡ್ಬಿಟ್ರು ಅಂದ್ಬಿಟ್ರು ಅಂತ. ಹಾಗೆ ಅದು ಹೇಳ್ತಾನೆ, ಅವ್ರ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ, ನನ್ನ ಬಗ್ಗೆ ಪ್ರಾಣ ಬಿಟ್ಟಿದಾರಲ್ಲ, ಅದರಿಂದ ನನಗೆ ಕಷ್ಟವಾಗುತ್ತೆ ಅಂದ್ಬಿಟ್ಟು ಎಲ್ಲರಿಗೂ. ಹಾಗೆ ಅವ್ರಿಗೂ ಸಹ ಅವನು ಅತ್ಯಂತ ಇದಾದ ಅಂದ್ಬಿಟ್ರು ಅಂತ. ಇನ್ನು ನಮ್ಮಂಥ ಚೇತನರಿಗೆ ಏನಪ್ಪ ಅಂದರೆ ನಮಗೂ ಅಭಿಯಾನ. ಯಾಕೆಂದ್ರೆ ಅಲ್ಲಿ ಸಮುದ್ರದಲ್ಲಿ ಹೇಳ್ತಾನೆ ಅದಕ್ಕೆ ಘೋಷ ಮಾಡ್ತಾನೆ ಅದಕ್ಕೆ. ನನಗೆ ಇದೆ ಅದು ಇಬ್ಬರು ಸಗದೇವ ಪ್ರಪನ್ನಾಯ ಲವಾಸ್ಮೀಚದ ಯಾಜತೆ ಅಭಯಂ ಸರ್ವಭೂತೇಭ್ಯೋ ವ್ರತಾಂಬ್ಯೇತದ್ ವ್ರತಮ್ಮ ಅಂತ ಹೇಳ್ತಾನೆ. ಹಾಗಾಗಿ ನಾವೆಲ್ಲ ಚೇತನರಿಗೂ ಏನೇ ಅವನು ರಾಮನ ಕಾಲೇ ಆಗಲಿ, ಮೊದಲಿಂದ ಹಿಡಿದು ರಾಮನ ಕಾಲ ಆದಮೇಲೆ ಬರೋರು ಎಲ್ರಿಗೂ ಸಹ ಅವನು ಏನೇನೇ ಆದ ಅಂದ್ಬಿಟ್ಟು. ಹಾಗಾಗಿ ಕಬಂಧ ಪ್ರತಿಯೊಬ್ಬರು. ಆಮೇಲೆ ಅಲ್ಲೊಂದು ಅಗಸ್ತ್ಯರು ಹೇಳ್ತಾರೆ, ಅಗಸ್ತ್ಯರು ಬಂದಾಗ ರಾಮನ್ನ ಕೂರಿಸ್ಕೊಂಡು ಹೊರಗಡೆ ಹೋಗ್ತಾರೆ. ಬಂದಾಗ ಈ ಥರ ರಾಮ ಲಕ್ಷ್ಮಣ ಇಬ್ಬರು ಬಂದಿದ್ದಾರೆ, ಹೋಮ ಮಾಡೋ ಕಾಯ್ತಾರೆ. ಅದರಲ್ಲಿ ಏನು ಕೆಲಸ ಮಾಡಿದೆ ಕರ್ಕೊಂಬರಕ್ಕೆ ಮೊದಲೇ ಅವ್ರು ಬರ್ತಾನೆ ಅಂತ ನಾನು ಯಾವಾಗಲಿಂದ ಕಾಯ್ತಾ ಇದ್ದೀನಿ. ನಾನು ನೀನು ಕರ್ಕೊಂಬರ್ಬೇಕಾಯ್ತು ಮೊದಲೇ, ಯಾವುದು ಕೂರಿಸಿದೆ ಹೊರಗಡೆ, ಮೊದಲು ಹೋಗಿ ಅವ್ರ ಅರ್ಘ್ಯ ಪಾದ ಮಾಡ್ತಾ ಅವರ ರಾಮಾಂಗ್ಯಾರ ಲಕ್ಷ್ಮಣ ಕರ್ಕೊಂಬ ಅವ್ರನ್ನ. ಅಂದರೆ ಅಗಸ್ತ್ಯರಿಗೂ ಅಂದರೆ ಋಷಿಗಳಿಗೂ ಪ್ರತಿಯೊಬ್ಬರಿಗೂ ಸಹ ಅವನು ರಾಮ ಇನಿಯನೇ ಆಗಿದ್ದಾನೆ. ಹಾಗಾಗಿ ಮನತ್ತೆಕ್ಕಿನಿಯಾನೆ ಅನ್ನೋದಕ್ಕೆ ಯಾವ ಇದರಲ್ಲೂ ಸಹ ಸಂದೇಹವೇ ಇಲ್ಲ. ಪ್ರತಿಯೊಂದು ಯಾವ ತಗೊಂಡು ಕೈಕೇಯಿ ಅಷ್ಟೇ, ಕೈಕೇಯಿಗೂ ಸಹ ಕೈಕೇಯಿ ಅವಳು ಮೊದಲು ಅವನಿಗೆ ರಾಮನ ಪಟ್ಟಾಭಿಷೇಕ ಅಂದಾಗ ಅವಳು ಅತುಷ್ಟ ಬಾಬು ಸಂತುಷ್ಟ ಕೈಕೇಯಿ ಅವಳು ವಿಸ್ಮಯಾನ್ವಿತ ಹೌದಾ ಅಂದ್ಬಿಟ್ಟು ತನ್ನ ಆಭರಣ ತೆಗೆದು ಮಂತ್ರೆ ಕೊಟ್ಟಾಳಂದದೆ. ಏಕಮಾಭರಣಂ ಕಸ್ಕೆ ಕುಬ್ಜಾಯೇ ಪ್ರದೌಷುಭಂ ಅಂತ ಅವನಿಗೆ ಅಷ್ಟು ಅವಳಿಗೆ ನೀನಾಗಿದ್ದ. ಆಮೇಲೆ ತಲೆ ಕೆಡಿಸ್ತಾಳೆ ಮಾಡ್ತಾಳೆ ಅದು. ಆವಾಗ ಆಮೇಲೆ ಇವನು ಬರ್ತಾನೆ. ಅದಾದ್ಮೇಲೆ ಏನಾಗುತ್ತೆ, ಇವನು ಹಿಂದೆ ಬರ್ತಾನಲ್ಲ, ರಾವಣ ಕಾಡಿಗೆ ಹೋಗ್ತಾನೆ, ದಶರಥನ ಮರಣವಾಗುತ್ತೆ, ಭರತನ ವಾಪಸ್ ಕಳಿಸ್ತಾರೆ. ಬಂದು ನೋಡ್ತಾನೆ, ಎಲ್ಲ ಶೋಕದಲ್ಲಿದ್ದಂಗೆ ಇರುತ್ತೆ, ಏನು ಯಾರು ಉತ್ಸಾಹವಿಲ್ಲ. ಬರೋ ತಾಯಿ ನೋಡಿ ನಮಸ್ಕಾರ ಮಾಡ್ತಾನೆ. ಮಾಡಿದಾಗ ಅವಳಿಗೆ ಹೇಳಿ ಎಲ್ಲ ಆದಾಗ ಈ ಥರ ನಿನ್ನ ತಂದೆ ಮರಣ ಕಾಲಾಂತವಾದರು, ಅದಕ್ಕೆ ಶೋಕದಿದ್ದಾರೆ ಅಂತ. ಹೌದಾ, ಅಯ್ಯೋ ಎಂಥ ಕೆಲಸ ಇರೋಕ್ಕಾಗಲ್ಲ ನನಗೆ, ಅಣ್ಣನೇ ಪುಣ್ಯವಂತ, ಅಣ್ಣನ ಇದು 7 ದಿನ ಆದಮೇಲೆ ಕೆಲಸ ಅವನು ಸಂಸ್ಕಾರ ಮಾಡ್ದ, ಅಣ್ಣನೇ ಪುಣ್ಯವಂತ ಅಂದಾಗ ಇಲ್ಲ ನಿಮ್ಮ ತಂದೆಗೆ ಸಂಸ್ಕಾರವಾಗಿ ಯಾಕೆ ಆಗಲಿಲ್ಲ ಅಂದಾಗ ನಿಮ್ಮ ಅಣ್ಣ ಕಾಡು ಹೋಗಿದ್ದಾನೆ ಅಂತಂದು. ಅವಾಗ ಕೇಳ್ತಾನೆ, ನಮ್ಮ ಅಣ್ಣ ಕಾಡಿಗೆ ಹೋಗುವಂಥ ಕೆಲಸ ಯಾಕೆ ಮಾಡ್ದ ಅವನು, ಯಾರಾದರೂ ಸ್ತ್ರೀಯರನ್ನ ಇದು ಮಾಡ್ದ, ರಾಜ್ಯವನ್ನು ಅಪಾರಿಸ್ನ ಅಂದ್ರೆ ಅಲ್ಲಿ ಮಾಡ್ತಾನೆ ಅಂತಲ್ಲ, ರಾಜ ಅಂತ ಹೊರಗಡೆ ಹೋಗಬೇಕಾದ್ರೆ ಯಾವುದು ಈ ಥರ ಕಾರಣ ಇದ್ದಾರಂತೆ. ಆಗಾಗಲೇ ನೋಡಿ ಎಲ್ಲ ಆದ್ಮೇಲೆ ಹೇಳೋದು, ಅವಳು ನಬ್ರಾಹ್ಮಣ, ಅವ್ನು ಬ್ರಾಹ್ಮಣ ಧರ್ಮನ ಅಪರಾಮ ಕೇಳ್ತಾನೆ ಅವನು. ಇದು ಶಾಸ್ತ್ರದಲ್ಲಿ ಹೇಳೋದು, ನಬ್ರಾಹ್ಮಣ ತಂತ ಕಿಂಚಿತ್, ನಿಮ್ಮ ಅಣ್ಣ ರಾಮ ಯಾವ ಬ್ರಾಹ್ಮಣವನ್ನು ಕಿಂಚಿಲ್ಲಪ್ಪ, ಅದಕ್ಕೂ ಕೇಳಿ ಮಾಡಿಲ್ಲ, ಅದಕ್ಕೆ ಕಿಂಚಿತ್ ಋತಂ ರಾಮೇಣ ಧೀಮತ, ಅವನು ಭೀಮದ ಒಳ್ಳೆ ಬುದ್ಧಿಶಾಲಿ ಅವನು. ಆಮೇಲೆ ಕಚ್ಚಿನ್ನಾಪ್ಯೋ ದರಿದ್ರು, ಹಾಗಾಗಿ ಹಣವುಳ್ಳವರಾಗಲಿ ಬಡವರಾಗಲಿ ಅವರ ಹಣವನ್ನು ಕದೀತಾನ ಅವನು, ಅಂತ ಗುಣವಂತ ಅವನು ಅಂತಾರೆ. ಆಮೇಲೆ ಬೇರೆ ಇನ್ಯಾರು ಅಂತ ತೇನ ಬಾಬು, ಯಾರನ್ನೂ ಹಿಂಸೆ ಮಾಡೋ ಸ್ವಭಾವೇ ಅಲ್ವಾ, ಯಾರನ್ನೂ ಇದೆಲ್ಲ ಕೇಳಿದ್ ನಾನು ಯಾರನ್ನೂ ಹಿಂಸೆ ಮಾಡಿಲ್ವಾ. ಪರದಾರ ಅಂತ ಒಂದು ಕೇಳಿದ್ ನನಗೆ, ನರಾಮ ಪರದಾರ ಅಂತ. ಯಾಕೆಂದ್ರೆ ಪರದಾರ ಮಾಡ್ತಾರೆ, ಯಾಕೆಂದ್ರೆ ಚಕ್ಷುಭ್ಯಾಮಿ ಪಶ್ಯತಿ, ಬೇರೆಯವ್ರನ್ನ ಕಣ್ಣೆದ್ದು ನೋಡೋದಿಲ್ಲ. ಇದು ರಾಮ ಕಡೆಗೆ ಹೋದ್ಮೇಲೆ ಆವಾಗಲೂ ಅವನಿಗೆ ಅಂದ್ರೆ ರಾಮನ ಮೇಲೆ ಅವಳಿಗೆ ತುಂಬಾ ಇದು, ಅವಳಿಗೂ ಈ ಮನಸ್ಸು, ತನ್ನ ಮಗನಿಗೆ ಪಟ್ಟ ಸಿಗಬೇಕು ಅನ್ನೋದಕ್ಕೆ ಅವನ್ನ ಹೋಗ್ಬೇಕು ಅಂತ ಮಾಡಿದ. ಅದು ಲೋಕ ಇದಕ್ಕೆ ನಾಟಕವನ್ನು ಆಡಿಸ್ತಾರೆ ಅಂತ ಇದರಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿಲ್ಲ, ಇದರಲ್ಲಿ ವಸಿಷ್ಠರು ಅವರೆಲ್ಲ ಬಂದು ಇವಳ ಹತ್ರ ಹೇಳಿ, ನಿನ್ನ ಮಾತು ದಶರಥ ಕೇಳ್ತಾನೆ, ಲೋಕ ಕಲ್ಯಾಣ ಆಗಬೇಕಾಗಿದೆ, ರಾಮ ಇಲ್ಲಿದ್ದರೆ ಆಗೋದಿಲ್ಲ, ಕಾಡಿಗೆ ಹೋಗ್ಬೇಕು ಅಂತ ಆಡಿಸ್ತಾರೆ ಅಂತ. ಅದರಿಂದ ಇದೊಂದು ನಾಟಕ ಮಾಡ್ತಾಳೆ ಅಂದ್ಬಿಟ್ಟು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿಲ್ಲ. ಹಾಗಾಗಿ ಅವಳಿಗೂ ಸಹ ಒಬ್ಳು ಅಂದ್ರೆ ಅಂತಾರೆ,
ಅಂತರಿಗೆ ರಾಮನ ಮೇಲೆ ದ್ವೇಷ ಇಲ್ಲ. ಇವನ ಮೇಲೆ ಭರತನ ರಾಜ್ಯ ಕೊಡಬೇಕು ಅಂತ ಮಾತಾಡ್ತವ್ರು. ಅದರಿಂದ ಇದು ಎಲ್ಲರೂ ಸಹ, ಆಮೇಲೆ ಜಟಾಯು ಸಹ ಹೊಗಳ್ತಾನೆ, ಬಂದ ರಾಮನ ಹೊಗಳ್ತಾನೆ, ಬರಬೇಕಾದ್ರೆ ಹೊಗಳ್ತಾನೆ, ಕಡೆಗೆ ಮಾಡಬೇಕಾದ್ರೂ ಅವನ ಹೊಗಳ್ತಾನೆ. ಹಾಗೆ ಪ್ರತಿಯೊಬ್ಬರು ಸಹ ರಾಮನ್ನ ಹೊಗಳ್ದೇ ಇರೋರು ಎಲ್ಲ. ಹಾಗಾಗಿ ಮನತ್ತಿಕ್ಕಿನಿಯಾನೆ ಹೇಳ್ತಾರೆ. ಅವನು ಕೃಷ್ಣನ್ ಬಂದು ಕೃಷ್ಣ ಕಣ್ಣಕ್ಕೆ ಇನಿಯಾನೆ, ಕಣ್ಣಿಗೆ ರಾಮಂದು ಮನತ್ತಿಕ್ಕಿನಿಯಾನೆ ಅಂದ್ಬಿಟ್ರು ಅಂತ ಅದೆರಡೂ ಸಹ ಹೇಳ್ತಾರೆ. ಆಮೇಲೆ ಸುಮಂತ್ರ ಇನ್ನೂ ಬರುತ್ತೆ. ಸುಮಂತ್ರ ಹೇಳಿದ್ರು, ವಿಭೀಷಣ ಅಂತ ಹೊಗಳ್ತಾನೆ, ಸುಗ್ರೀವ ಹೊಗಳೋದು ಎಲ್ಲ ಇದೆ. ನನಗೆ ಸಮಯ ಆಗುತ್ತೆ ಅದರಿಂದ ಅದು ಹನುಮಂತ ಪ್ರತಿಯೊಬ್ಬರು ಅದಕ್ಕೆ ಎಲ್ಲರೂ ಹೊಗಳವರೆ. ಒಂದು ರಾಮಾಯಣ ತಗೊಂಡ ಅಂದ್ರೆ ಒಂದೇ ಒಂದು ಪಾತ್ರವು ರಾಮನ ಹೊಗಳದೇ ಇದ್ದವರೇ ಇಲ್ಲ. ಯಾರೇ ಆಗಲಿ, ಶತ್ರುವೇ ಆಗಲಿ, ಮಿತ್ರರೇ ಆಗಲಿ, ಪ್ರತಿಯೊಬ್ಬರು ಸಹ ಅದು ಹೋಗುತ್ತೆ ಅದಕ್ಕೆ. ಹಾಗಾಗಿ ಅದನ್ನ ಹೇಳ್ತಾರೆ. ಅದಕ್ಕೆ ಅವನನ್ನ ಬಾಡವನ್ ನೀವು ಆಯ್ತರವಾಯ್, ಅವನನ್ನ ಹಾಡೋಣ ರಾಮ ಅಂತ. ಅದರಲ್ಲಿ ಮುಂದಿನ ಪಾಸ್ಟ್ ಇದು ಹಿಂಗಾಗುತ್ತೆ. ಅಲ್ಲಿರೋ ಕೆಲವರಿಗೆ ಇವಳು ರಾಮನ್ನ ಹೇಳೋದು ಅಷ್ಟು ಸಮಾಧಾನವಾಗೋದಿಲ್ಲ ಅವರಿಗೆ. ಸಮಾಧಾನ ಅಂದ್ರೆ ಹೊಗಳ್ಬಾರ್ದು ಅಂತಲ್ಲ, ಕೃಷ್ಣನ ಮೇಲೆ ಅತಿ ಪ್ರೀತಿ, ಅದರಿಂದ ಕೃಷ್ಣನ್ನೇ ಹೇಳಬೇಕಾಗಿತ್ತು, ಇವಳು ರಾಮನ ಹೇಳಿಲ್ಲ ಅಂತ ಅಂದ್ಬಿಟ್ಟು ಇವಳು ರಾಮನ ಹೇಳಿದ. ಅದು ಮುಂದಿನ ಪಾಠದಲ್ಲಿ ಅದನ್ನು ಅನುಭವಿಸೋಣ ಅದಕ್ಕೆ. ಹಾಗಾಗಿ ಇದನ್ನ ಬಾಳವನ್ ನೀವು ಆಗಿರವ, ಯಾಕಂದ್ರೆ ನೀ ಇಲ್ಲಿವರೆಗೆ ವಾಯಿ ತೆಗೆದೇ ಇದೆ ಅದಕ್ಕೆ ಆಮೇಲೆ ಇನ್ನುತ್ತಾನ್ ಏಂದಿರ ಇದನ್ನ ಬೇರೂರಕ್ಕಂ ಅಂತ ಹೇಳ್ತಾರೆ. ಅದಕ್ಕೆ ಇನ್ನಾದ್ರೂ ಹೇಳು, ಇನ್ನಿಯಾದಕ್ಕೆ ನಿನಗೆ ಅಂದ್ಬಿಟ್ಟು ಅಂತ ಬೇರೂರಕ್ಕಂ ಅನ್ನುವಾಗ ಹೇಳ್ತಾರೆ. ಅದಕ್ಕೆ ಅವನನ್ನ ನೀನು ಇಲ್ಲಿವರೆಗೂ ನಿನ್ನ ಇಷ್ಟವಾದ ದೇವತೆ ರಾಮ, ಅವನ್ನ ಹಾಡಕ್ಕಾದ್ರೂ ಬಾಯಿ ತೆಗೆಬಾರ್ದ ನೀನು, ಬಿಡು, ಕೃಷ್ಣನ ಬಿಟ್ಬಿಡು. ನಿನಗೆ ಬೇಕಾದ್ರಿಂದ ಅವನ್ನ ನೀ ವಾಯಿ ಬಾಯಿನ ತೆಗೆಯಬಾಗು ನೀನು. ಅದಕ್ಕೆ ಹೇಳ್ತಾರೆ. ಅದಕ್ಕೆ ಆಮೇಲೆ ಕಡೆಗೆ ಇದು ಹೇಳ್ತಾರೆ. ಅದಕ್ಕೆ ಏನು ಅಂದ್ರೆ ಇಲ್ಲಿ ಯಾತಕ್ಕೆ ಅವಳು ಬೇರೂರಕ್ಕಂ ಅನ್ನೋದಕ್ಕೆ ಉತ್ತಮ ಸ್ವಾಮಿ ಹೇಳಿದ್ದಾರೆ, ನೀನು ನಚ್ಚಲ್ವನ್ ತಂಗಾಯಿನ ನಿನಗೆ ಟೈಟ್ಲ್ ಕೊಟ್ಬಿಟ್ವಿ, ಅಂತಹ ನಚ್ಚಲ್ವಂ ತಂಗಿ ಆಗಿ ನೀನು ಈ ತರ ಪೇರು ಅವನ ಅಣ್ಣ ಅಲ್ಲಿ ಹೋಗಿ ಅಲ್ಲೇ ಕೈಂಕರ್ಯ ಮಾಡ್ತಾ ಇದ್ದಾನೆ, ಇನ್ನೂ ನೀನು ಮಲಗಿರ್ಬೋದಾ, ನೀನು ಅವನ ತಂಗಿಯಾಗಿ ಇನ್ನೂ ನೀನು ಮಲಗಿರ್ಬೋದಾ ಅಂತ ಬೇರೂರಾಗಿ ಇದನ್ನ ಅನ್ನುವಾಗ ನಚ್ಚಲ್ವನ್ ತಂಗಿ ಆಗಿರೋಳು ನೀನು ಮಲಗಿರ್ಬೋದಾ ಈ ಥರ ಅಂದ್ಬಿಟ್ಟು ಇದು ಸ್ವಾರ್ಥ ಆಗುತ್ತೆ. ನಿನ್ನ ಸ್ವಾರ್ಥದಿಂದ ಪರಾರ್ಥ ಹಾನಿ ಆಗುತ್ತೆ, ಬೇರೆಯವ್ರ ಹಾನಿ ಆಗುತ್ತೆ. ಹಾಗಾಗಿ ನೀನು ಸ್ವಾರ್ಥ ಹಾನಿಯನ್ನು ಮಾಡ್ಕೊಳ್ತಾ ಇದೀಯಾ, ಎಲ್ಲರಿಗೂ ಹಾನಿ ಮಾಡ್ತಾ ಇದೀಯಾ. ಅದರಿಂದ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದಕ್ಕೆ ಅವರೊಂದು ಸ್ವಾಮಿ, ಅವರು ಉತ್ತಮ ಸ್ವಾಮಿ ಕೋಟ್ ಮಾಡುವುದು ಒಂದು ಶ್ಲೋಕ ಚೆನ್ನಾಗಿದೆ. ಏತೇ ಸತ್ಪುರುಷ ಪದಾರ್ಥ ಘಟಕಾ ಸ್ವಾರ್ಥ ಪರಿತ್ಯಜ್ಯೆ. ಸತ್ಪುರುಷರು ಯಾರು ಅಂದ್ರೆ ಏತೆ, ಇವರು ಯಾರು ಅಂದ್ರೆ ಪರಾರ್ಥ ಘಟಕಾ, ಬೇರೆಯವರಗೋಸ್ಕರ ಏನ್ ಮಾಡ್ತಾರೆ, ಸ್ವಾರ್ಥ ತನ್ನ ಸ್ವಾರ್ಥವನ್ನು ತ್ಯಾಗವನ್ನು ಮಾಡ್ತಾರೆ ಬೇರೆಯವರ ಒಂದು ಅಭ್ಯುದಯಕ್ಕೆ. ಅಂತದ್ರಲ್ಲಿ ನೀನು ಇನ್ನೂ ಸ್ವಾರ್ಥಳಾಗಿದ್ದಾರೆ. ಇನ್ನೇನಾದ್ರು ಇದಿತ್ತಾ ಹೇಳ್ದಿರ ಅನೈತಿಲ್ಲ ತಾರು ಅರಿಂದೆ ಬೇಕಾದ್ರೆ ನೋಡು, ಎಲ್ಲರೂ ಗೊತ್ತಾದ್ರೆ ನಿನಗೆ ನಾಚಿಕೆ ಆಗುತ್ತೆ ಅಂತ ಮೇಲರ್ಥ. ಅದಂದ್ರೆ ಇವ್ರಿಗೆ 2 ಥರ ಅರ್ಥ ಮಾಡಿದ್ದಾರೆ. ಅದರಲ್ಲಿ ನಾವು ಇಬ್ಬನಿಯಲ್ಲಿ ನಿಂತೇಳಿ ಬಂದಿರೋ ವಿಷಯ ಎಲ್ಲರಿಗೂ ತಿಳಿದಿದೆ. ಅವ್ರಿಗೆ ಅವ್ರು ಅನ್ಕೊಳ್ತಾರೆ, ಏನು ನಿನ್ನ ಮನೆ ಮುಂದೆ ಎಲ್ಲ ಈ ಥರ ಬಂದು ಎಲ್ಲ ನಿಂತ್ಕೊಂಡಿದಾರ ಏನು ಅಂದ್ಬಿಟ್ಟು ಕುತೂಹಲ ಬರುತ್ತೆ ಅವರಿಗೆ. ಎಲ್ಲರೂ ತಿಳ್ಕೊಂಡು ಆವಾಗ ನೀನು ಎಚ್ಚರವಾಗಿಲ್ಲ ಅಂತ ಗೊತ್ತಾದ್ರೆ ಯಾರು ಸೂರ್ಯೋದಯದಲ್ಲಿ ಮಲಗೋದಿಲ್ಲ, ಗೋಪಸ್ತ್ರೀ ಯಾರು ಮಲಗೋದಿಲ್ಲ. ನೀನು ಮಲಗಿದ್ರೆ ನೀವು ಒಂದು ಆಚಾರ ಪಡ್ತಾರೆ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದು ಒಂದು ಮೇಲಂತ. ಇದು ಸ್ವಾಪದೇಶ ಅರ್ಥಕ್ಕೆ ಎಷ್ಟು ಅದ್ಭುತವಾಗಿದೆ. ಇದನ್ನು ಸ್ವಾಪದೇಶ ಅರ್ಥನ ಉತ್ತಮ ಸ್ವಾಮಿ ತೋರಿಸಿರೋದು. ಎಷ್ಟು ಜನ ತೋರಿಸಿದ್ದಾರೆ ಅಂದರೆ ಇದರಲ್ಲಿ ಅನತ್ತಿಲ್ಲ ತಾರಿಂ ಅರಿಂದಿಲ್ಲ ಅಂತಂದ್ರೆ, ಈಗ ನಾವು ಮಾಡ್ತಿದ್ದ ಒಂದು ವ್ರತ, ಈಗ ವ್ರತಕ್ಕೆಲ್ಲ ಇಲ್ಲಿ ಬಂದಿದ್ದಾರೆ, ಎಲ್ಲರೂ ವ್ರತಕ್ಕೆಲ್ಲ ಬಂದಿದ್ದಾರೆ, ಬಂದ್ಬಿಟ್ಟು ಎಲ್ಲ ಹೋಗಿದ್ದಾರೆ ಅಲ್ಲಿ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು. ಆಗಿರ್ಬೇಕಾದಂದ್ರೆ ನಾವು ಮಾಡ್ತಿರೋ ವ್ರತ ಅನೈತಿಲ್ಲ ತಾರಿಂ ಎಲ್ಲರಿಗೂ ತಿಳಿಬೇಕು. ಅನೈತಿಲ್ಲ ತಾರಿಂ ಈ ವ್ರತ ಭಗವಂತನಲ್ಲಿ ನಮ್ಮಲ್ಲಿರುವ ಕರ್ಮವನ್ನು ಆಗಿ ಮೋಕ್ಷವನ್ನು ಪಡಿಬೇಕು. ಈ ವ್ರತ ನಮ್ಮಷ್ಟಕ್ಕೆ ಅಲ್ಲ, ಸುತ್ತ ಇರೋರಿಗೂ ಗೊತ್ತಾಗಬೇಕು. ಅವ್ರಿಗೆ ಗೊತ್ತಾಗಬೇಕಾದ್ರೆ ನೀನು ಎದ್ದು ಬಂದು ಅಂತಂದ್ರೆ ನೀನು ಸುತ್ತಮುತ್ತವ್ರು ಗೊತ್ತಾಗ್ತಾರೆ ನೀನು ಯಾರು ಅಂತ. ಅನತ್ತಿಲ್ಲ ತಾರು ಅರಿಂದೆ ಅಂತಂದ್ರೆ ಅವರೆಲ್ಲರೂ ಬಂದು ಈ ವಿಷಯವನ್ನು ತಿಳ್ಕೊಂಡು ಅವರು ಇದ್ರಲ್ಲಿ ಪಾಲ್ಗೊಳ್ಳಲಿ. ಹಾಗಾಗಿ ಅಥವಾ ಅಂತ ಅದ್ಭುತವಾಗಿ ಇದು ಮಾಡಿದ್ದಾರೆ. ಅಲ್ಲಿ ಕಡೆ ಇದರಲ್ಲಿ ಸ್ವಾಪದೇಶದಲ್ಲಿ ಇದರಲ್ಲಿ ಇದನ್ನ ಎಲ್ಲರೂ ಅದೇ ಥರ ಇದು ಮಾಡಿದ್ದಾರೆ. ಅದು ಸ್ವಾಮಿ ಇದನ್ನ ಅದರಲ್ಲಿ ಸಂಕಲ್ಪ ಸೂರ್ಯೋದಯದಲ್ಲಿ ಒಂದು ಶ್ಲೋಕವನ್ನು ಮಾಡಿದ್ದಾರೆ. ಅದನ್ನು ಹಂಸ ಸಂದೇಶಲ್ಲೂ ತೋರಿಸ್ಬಿಟ್ಟಿದ್ದಾರೆ. ಅದೇ ಸಂಕಲ್ಪ ಸೂರ್ಯದಲ್ಲಿ ಮಾಡಿದ್ದಾರೆ. ಅದಕ್ಕೆ ಸ್ವಾಪದೇಶದಲ್ಲಿ ಏನು ಅಂದರೆ, ಈ ರಾಮನ ಯಾಕೆ ಉದಾಹರಣೆ ತಗೊಂಡು ಅಂದರೆ, ಈ ದೇಹವೇ ರಾವಣ, ಈ ದೇಹವೇ ಇದು ಅದನ್ನು ಹೇಳ್ತಾ ಅದಕ್ಕೆ ಆ ಶ್ಲೋಕ ಚೆನ್ನಾಗಿ ಬರುತ್ತೆ. ಅದಕ್ಕೆ ದರ್ಪೋದಗ್ಗ ದಶೇಂದ್ರಿಯಾನನ ಮನೋ ನಕ್ತಂಚರಾಧಿಷ್ಠಿತೆ
ದೇಹೇಸ್ಮಿನ್ ಭವ ಸಿಂಧುನಾ ಪರಿಗತೆ ದೀನಾಂ ದಶಾಮಾಸ್ಥಿತಃ ಅದ್ಯತ್ವೇ ಹನುಮತ್ ಸಮೇನ ಗುರುಣಾ ಪ್ರಖ್ಯಾಪಿತಾರ್ಥಃ ಪುಮಾನೆ ಲಂಕಾರುದ್ಧ ವಿದೇಹ ರಾಜತನಯ ನ್ಯಾಯೇನ ರಾರಭ್ಯತೆ. ಕಡೆಗೆ ಇವನು ನಾವು ಈ ದೇಹ ಇದೆಯಲ್ಲ, ಇದು ದೇಹವೇ ಇದರಲ್ಲಿ ಇದರಲ್ಲಿ ಜೀವಾತ್ಮ ಇದೆ. ಈ ದೇಹವೇ ಲಂಕೆ. ಒಳಗಡೆ ಇರುವ ಜೀವಾತ್ಮ ಸೀತೆ. ಆ ಸೀತೆ ಬಂದಿದ್ದಾಗಿದ್ದಾಳೆ. ನಮಗಿರುವ 10 ಇಂದ್ರಿಯಗಳಿದೆಯಲ್ಲ, ಅದು ದಶಾನನ. 10 ತಲೆಗಳಿರುವ ರಾವಣ ನಮ್ಮ ಇಂದ್ರಿಯಗಳೇ. ಈ ಇಂದ್ರಿಯಗಳು ಏನು ಮಾಡುತ್ತೆ, ಅದಕ್ಕೆ ಎಲ್ಲ ತನ್ನ ಇಷ್ಟು ಬಂದ ಕಡೆ ಎಲ್ಲ ಹೋಗುತ್ತೆ. ಅದು ಅದಕ್ಕೆ ಮನೋನಕ್ತಂಚರಾದಿಷ್ಟತೆ. ಅದರಿಂದ ಈ ದೇಹೇಸ್ಮಿನ್, ಅದಕ್ಕೆ ಇದು ಪರಿಗತೆ ದೀನವಾಗಿದ್ದಾಳಂತೆ ಸೀತೆ. ನನ್ನ ಯಾರು ಬಿಡಿಸೋರು ಅಂತ ದೀನವಾಗಿರ್ತಾರೆ. ಅವಾಗ ಏನಾಗುತ್ತೆ, ಅದ್ಯತ್ವೇ ಹನುಮಂತ ಸಮಯನ ಗುಣ. ಅಲ್ಲಿ ಹನುಮಂತ ಆಚಾರ್ಯ ಮಾಡ್ತಾನೆ. ಜೀವಾತ್ಮ ಅಲ್ಲಿದೆ, ಅಲ್ಲಿ ಸೀತೆನ ಜೀವಾತ್ಮ ಇಲ್ಲಿ ನಾವು ತಗೋಬೇಕು. ತಾಯಿನ ಇದೆ ಅಂತಲ್ಲ, ಪರಮಾತ್ಮ ಇಲ್ಲಿದ್ದಾನೆ. ಅವರಿಬ್ಬರನ್ನ ಸೇರಿಸೋ ಕೆಲಸ ಮಾಡ್ತಾನೆ ಆಚಾರ್ಯತನಾದ. ಅದಕ್ಕೆ ಹನುಮತ್ ಸಮಯನ ಗುರುಣ. ಅದರಿಂದ ಅವನು ಹನುಮತ್ ಸಮಯನ ಅವನು ಸೀತೆಯನ್ನು ಅವನು ತೋರಿಸ್ದ. ಇಲ್ಲಿ ಆ ಥರ ಏನಂದರೆ ಲಂಕಾರ ಇಲ್ಲಿ ನಮ್ಮ ಈ ಜೀವಾತ್ಮ ಪರಮಾತ್ಮನಿಗೆ ಸೇರಿಸೋದಕ್ಕೆ ಈ ಇದರಲ್ಲಿ ಸಿಕ್ಕೊಂಡ್ಬಿಟ್ಟಿದೆ. ಇದು ಈ ವಿಷಯದಲ್ಲೇ ಇದೆ. ಈ ಭಕ್ತರಿಗೆ ಈ ಸಂಸಾರ ಅನ್ನುವ ಇದರಲ್ಲೇ ಸುತ್ತಾಡ್ತಾ ಇದ್ದದ್ದು, ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅದು ಆಚಾರ್ಯರು ಬರ್ತಾರೆ. ಆಚಾರ್ಯ ಬಂದು ಹನುಮತ್ ಥರ ಆಚಾರ್ಯರು ಬರ್ತಾರೆ. ನಮಗೆ ಉದ್ದೇಶ ಮಾಡಿ ಭಗವಂತ ಅಲ್ಲಿದ್ದಾನೆ, ಅವನಲ್ಲಿ ನಮಗೆ ತೋರಿಸ್ತಾರೆ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವಾಗ ಇರುತ್ತೆ, ಲಂಕಾರುದ್ಧ ವಿದೇಹ ರಾಜತನಯ ನ್ಯಾಯೇನ ರಾಜ್ಯತೆ. ಅದು ಆ ವಿದೇಹ ಅನ್ನುವಾಗ ಬಹಳ ಅದ್ಭುತವಾದ ಪದ. ಲಂಕಾರುದ್ಧದಲ್ಲಿ ವಿದೇಹ ರಾಜ ಅಂದರೆ ವೈದೇಹಿ. ಅದು ಇಲ್ಲಿ ಈ ಲಂಕಾರುದ್ಧ, ಈ ದೇಹ ಲಂಕ, ವಿದೇಹ ಇಲ್ಲಿರುವ ಜೀವಾತ್ಮ ದೇಹವನ್ನು ಬಿಟ್ಟು ಭಗವಂತ ನ್ಯಾಯೇನ ಲಾಲಭ್ಯತೆ. ಹೇಗೆ ಸೀತೆ ಇಲ್ಲಿ ಬಂದು ಸಂತೋಷಪಟ್ಲೋ ಅಲ್ಲಿ ಹೋಗಿ ಈ ವಿದೇಹವಾಗಿ ಆ ವಿದೇಹ ಹೋಗಿ 2 ತಾರ ಮಾಡಿಬಿಟ್ಟು ಅಲ್ಲಿ ಹೋಗಿ ರಾಜ ಅಲ್ಲಿ ಹೋಗಿ ಭಗವಂತನ ಜೊತೆಲೆ ಸಂತೋಷವಾಗಿರುತ್ತೆ. ಆ ಕೆಲಸವನ್ನು ಆಚಾರ್ಯ ಮಾಡ್ತಾರೆ ಅಂದ್ಬಿಟ್ಟು ಇದನ್ನ ಅದ್ಭುತವಾಗಿ ಇಲ್ಲಿ ತೋರಿಸ್ಕೊಟ್ಟಿದ್ದಾಳೆ. ಇದು ಇಲ್ಲಿ ವೈದ್ಯ ಆಯುವಾರಿಗೆ ಹೇಳಿದೆ ಅಂದ್ಬಿಟ್ಟು ಇಲ್ಲಿ ಮಂಗಳಾಶಾಸನ ಮಾಡಿದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ತಂಗಾಯಿ ಪದವನ್ನು ಹಾಕಿರೋದ್ರಿಂದ ತಂಗಾಯಿ ಪದವನ್ನು ಹಾಕ್ತಾರೆ. ತಂಗಾಯಿ ಅಂದರೆ ತಂಗಿ ಅನ್ನೋ ಅರ್ಥದಲ್ಲಿ. ಹೇಗೆ ತಂಗಿ ಅದು ಬರುತ್ತೆ ಅಂದರೆ, ಸಾಧಾರಣವಾಗಿ ಅಕ್ಕ ಅನ್ನೋದು ಮೂದೇವಿಗೆ ಅಕ್ಕ ಅಂತ ಹೇಳೋದು. ತಂಗಿ ಅಂದ್ರೆ ಲಕ್ಷ್ಮಿ. ಮೂದೇವಿಗೆ ಅಕ್ಕ ಅಂತ ಹೇಳೋದು. ಅದಕ್ಕೆ ತಂಗಿ ಅಂದ್ರೆ ಲಕ್ಷ್ಮಿ ಅನ್ನೋದು ಅಂತ. ಹಾಗೆ ಅದಕ್ಕೆ ಇಲ್ಲಿ ತಂಗಿ ಅಂತ ಯಾಕೆ ಹೇಳೋದು, ತಂಗ ಅಂತ ಹೇಳೋದು ಅಂದರೆ ಅದು ಅವಳು ಕಮಲೋದ್ಭವೆ, ಕಮಲದಲ್ಲಿ ಉತ್ಪತ್ತಿ ಆಗೋದು. ಈ ಹೊಯ್ಗೆ ಆಗುವಾಗಲೂ ಸಹ ಕಮಲದಲ್ಲೇ ಉತ್ಪತ್ತಿ ಆಗೋದು. ಅದರಿಂದ ಅವಳು ತಂಗಿ ಅಂದಿಂದ ಕಮಲದಿಂದ ಮಾಡಿದ್ದಾರೆ ಅಂತ. ಅದಕ್ಕೆ ಅವಳು ಪ್ರಶ್ನೆ ಆಗುತ್ತೆ, ಅದೇಗೆ ಅವಳು ತಂಗಿ ಅಂತ ಹೇಳಿದ್ರಿಂದ ಕಮಲೋದ್ಭವ, ಇವರು ಕಮಲೋದ್ಭವ ಅಂತಂದ ಹೇಗೆ ಅದು ಹೇಗೆ ಹೊಂದುತ್ತೆ ಅಂತ ಹಾಕೋದಕ್ಕೆ ವ್ಯಾಕರಣದಲ್ಲಿ ಶಾಸ್ತ್ರದಲ್ಲಿ ಒಂದು ನಿಯಮ ಮಾಡಿದ್ದಾರೆ. ಲಕ್ಷಿತ ಲಕ್ಷಣ ಎಂಬ ಒಂದು ನಿಯಮ. ಇದನ್ನು ನಮ್ಮ ನಾರಾಯಣಾಚಾರ್ಯರು ಅದ್ಭುತವಾಗಿ ಅವರಿಗೆ ತೋರಿಸ್ಕೊಟ್ಟಿದ್ದಾರೆ. ಸಾರಬೋಧಿನಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಲಕ್ಷಿತ ಲಕ್ಷಣ ಅಂತ ಒಂದು ನಿಯಮ ಇದೆ. ಏನು ಅಂದರೆ ಒಂದು ಯಾವ್ದಾರ ಒಂದು ವೇದದಲ್ಲಿ ಬರುತ್ತೆ, ಅದರಲ್ಲಿ ಲಕ್ಷಣ ಮೇಲೆ ಅರ್ಥ ಹೋದರೆ ಲಕ್ಷಣಾರ್ಥ ತಗೋಬೇಕು, ಲಕ್ಷಿತವಾದ ಅರ್ಥ ಹೋಗಬಾರ್ದು. ಲಕ್ಷಣಾರ್ಥದಿಂದ ಲಕ್ಷಿತ ಭಾಗಿಸುತ್ತೆ. ಹೇಗೆ ಅಂದ್ರೆ ಒಂದು ಶ್ರುತಿಯಲ್ಲಿ ಬರುತ್ತೆ, ಏಷತೆ ರುದ್ರ ಭಾಗ ಸಹ ಸ್ವಸ್ತ್ರಾಂಬಿಕಯ ಅಂತ ಬರುತ್ತೆ. ಅದಕ್ಕೆ ಏಷತೆ ರುದ್ರ ಭಾಗ, ರುದ್ರನಿಗೆ ಭಾಗ ಕೊಡ್ತಾರೆ. ಅಲ್ಲಿಗೆ ಸಹ ಸ್ವಸ್ರಾಂಬಿಕಯ ಅಂತ, ಸ್ವಸ್ರಾಂಬಿಕಯ ಸಹ ಏಷತೆ ರುದ್ರ ಭಾಗ, ಅವನಿಗೆ ಭಾಗವನ್ನು ಕೊಡ್ತಾರಂತೆ. ಸ್ವಸ್ಸ ಅಂದ್ರೆ ತಂಗಿ ಅಂತಾಗುತ್ತೆ. ಅಂಬಿಕೆ ರುದ್ರನ ತಂಗಿಯ ಹೆಂಡತಿದ್ದಾನೆ ಅವಳಿಗೆ. ಸ್ವಸ್ರ ಅಂತ ಹೇಗೆ ಹೊಂದುತ್ತೆ ಅಂತಂದ್ರೆ ತಪ್ಪು ಅಂದರೆ ಶ್ರುತಿ ತಪ್ಪು ಹೇಳಿದೆಯಾ ಇಲ್ಲ ಹೇಗೆ ಅಂದ್ಬಿಟ್ಟು ಅವಾಗ ಹೇಳ್ತಾ. ಅದಕ್ಕೆ ಈ ಸ್ವಸ್ರ ಅಂದರೆ ತಂಗಿ ಇದೆಯಲ್ಲ, ಅದಕ್ಕೆ ಆ ಸ್ವಸ ಅಂದ್ರೆ ತಂಗಿನೂ ಆಗುತ್ತೆ. ಅದಕ್ಕೆ ಇನ್ನೊಂದು ಲಕ್ಷಣಾರ್ಥ ಭಗಿನಿ. ಲಕ್ಷಣಾರ್ಥ ಭಗಿನಿ ಅಂತ ಅಂದರೆ ಭಗಿನಿ ಅಂತ ಸೌಭಾಗ್ಯವತಿ ಅಂತ ಅಲ್ಲ ಅರ್ಥ. ಲಕ್ಷಿತಾರ್ಥ ತಗೋಬಾರ್ದು. ಲಕ್ಷಣಾರ್ಥ ಅಂದರೆ ಸೌಭಾಗ್ಯವತಿಯಾದ ಅಂಬಿಕೆಯ ಜೊತೆ ರುದ್ರನಿಗೆ ಕೊಟ್ಟು ಅಂತ ಹೊಂದುತ್ತೆ. ಅದೇ ಥರ ಇಲ್ಲೂ ಅದೇ ಥರ ಅವಳು ಸ್ತ್ರೀ ಆದರೂ ಇದರಲ್ಲೂ ಹುಟ್ಟಿದ್ರಿಂದ, ಕಮಲದಲ್ಲಿ ಇವರು ಹುಟ್ಟಿದ್ರಿಂದ ಲಕ್ಷಣಾರ್ಥ ಅಂತಕೊಂಡು ಅವಳು ಕಮಲೋದ್ಭವೆ, ಇವರು ಕಮಲೋದ್ಭವರು. ಹಾಗಾಗಿ ಅಲ್ಲಿ ತಂಗೆ ಅನ್ನೋದು ಈ ಥರ ಹೊರಿಸ್ಕೊಂಡು ಅವ್ರು ಹೇಳ್ಬೋದು ಅಂತ ಹೇಳ್ತಾ. ಅದಕ್ಕೆ ಆಮೇಲೆ ಇವರು ಸಹ ಮನೆತ್ತಿಲ್ಲಂ ಶೇರಾರ್ಥ ಅನ್ನೋದಕ್ಕೂ ಅವ್ರು ಹೇಳ್ತಾ. ಅದಕ್ಕೆ ಅವರ ಭಾಷೆದಲ್ಲೇ ಬರ್ತಂತೆ, ಪಯುದೆ ಫಲಪಹಲಂ ಪೋಯಿನವೆಂದ್ರೆ ಅಂಜಿನ ನೈವೇದ್ಯ ಅಂದ್ಬಿಟ್ಟು ಅಂತ. ಅವರು ನಾನು ಪಂಕದಿಗ್ಧಸ್ತು ಬರತಾನಗೆ ನೀರಾಗಿ ನಾನು ಇದರಲ್ಲೇ ಇದ್ದೆ ಅಂತ ಹೇಳ್ತಾರೆ. ಅದಕ್ಕೆ ಅವಾಗ ಅದಕ್ಕೆ ಪನಿತ್ತಲೆವಿಯ ನಿನ್ನ ಅವಾಗ ಹೋಗಿಸ್ತಾರೆ. ಒಂದು
ಇನ್ನೊಂದು ಹೋಲಿಸ್ತಾರೆ. ಆ ಚಿನ್ನಮ್ಮನ್ನು ಹೇಳ್ತಾರೆ ನಿಮಗೆ ಲಕ್ಷಣ ಅಂತ ಹೇಳ್ತಲ್ಲ, ಒಂದು ಶಿನಮ್ ಅನ್ನೋದು ಇದು, ಅದು ಈ 3 ಆಳ್ವಾರು ತೋರಿಸ್ಕೊಟ್ಟಿದೆ. 2 ಆಳ್ವಾರು ಮತ್ತೆ ತಿರುಮೈಷಾರು ತೋರಿಸ್ಕೊಂಡಿದ್ದಾರೆ. ಏನಂದ್ರೆ ಅದು ರಾಮಾಯಣದಲ್ಲೂ ಇಲ್ಲ, ವಾಲ್ಮೀಕಿ ರಾಮಾಯಣದಲ್ಲೂ ಇಲ್ಲ, ಈಶ್ವರ ಹೇಳಿದಂಥ ಅಧ್ಯಾತ್ಮ ರಾಮಾಯಣದಲ್ಲೂ ಇಲ್ಲ. ಆ ಆಳ್ವಾರಲ್ಲೂ ತೋರಿಸ್ಕೊಟ್ಟಿದ್ದಾರೆ. ಏನಂದ್ರೆ ಈ ರಾವಣ ಏನು ಮಾಡ್ತಾನಂತೆ, ತಪಸ್ಸು ಕೇಳ್ತಾನಂತೆ, ನೀನು ಮಾನುಷಾದಲ್ಲಿ ತಂದಾಗ ಇವ್ರಿಗೆ ಏನು ಮಾಡ್ತಾರೆ, ಮನುಷ್ಯರೆಂದು ಬೇಕು ಅಂದ್ಬಿಟ್ಟು ಏನು ಮಾಡ್ತಾನಂತೆ, ಬ್ರಾಹ್ಮಣ ವೇಷ ಹಾಕಿ ತಪಸ್ ಮಾಡ್ತಾನಂತೆ. ಬ್ರಹ್ಮನಿಗೆ ಗೊತ್ತಾಗಂತೆ ಅದು ತಪಸ್ಸ ಸಿದ್ಧಿ ಆಗ್ಬಿಡುತ್ತೆ, ಬಂದ್ಬಿಡ್ತಾನಂತೆ ವರ ಕೊಡೋಕ್ಕೆ. ಆಗ ಭಗವಂತ ತಕ್ಷಣ ಮಗುವಾಗಿ ಬರ್ತಾನಂತೆ. ಮಗುವಾಗಿ ಬಂದಂತ ಕಾಲಿಂದ ಆ ಬೆರಳನ್ನ ಮಾಡಿ ಎಣ್ಣೆಸ್ತಾನಂತೆ. 1 2 3 ಸಂಧ್ಯಾ ದಶಾನನ, ಇವನ್ ಬ್ರಾಹ್ಮಣನಲ್ಲ, ಹುಷಾರಾಗಿರೋ ಕೊಡಬೇಕಾದ್ರೆ ಏನ್ಬಿಟ್ಟು ಅಂತ. ಹಾಗಾಗಿ ತೋರಿಸ್ಕೊಟ್ರು. ಆ ಚಿನ್ನ ಲಕ್ಷಣದಿಂದ, ಚಿನ್ನದಿಂದ ಭಗವಂತ ತೋರಿಸ್ಕೊಟ್ಟ. ಇದನ್ನ ಇವರು ಹೇಳಿದ್ದಾರೆ, ಇವರು ಗೋದತ್ತಾರು ಹೇಳಿದ್ದಾರೆ, ಆಮೇಲೆ ತಿರುಮೈಷ ಆಳ್ವಾರು ಹೇಳಿದ್ದಾರೆ. ಇದು ಇದರಲ್ಲಿ ಬಂದಿಲ್ಲ ಅದು. ಹಾಗಾಗಿ ಆ ಚಿನ್ನಮ್ಮ ಲಕ್ಷಣದಿಂದಲೂ ಭಗವಂತ ತೋರಿಸ್ಕೊಟ್ಟು ಇದು ಮಾಡುತ್ತಲ್ಲ. ಹಾಗಾಗಿ ಸಹ ಇದು ಹೊಳಿಗೆ ಆಳ್ವಾರನ್ನ ಹೇಳುತ್ತೆ, ಅವರಿಗೆ ಮಂಗಳಾಶಾಸನ ಮಾಡಿದೆ ಅನ್ಬಿಟ್ಟು ಅಂತ. ಅದಕ್ಕೆ ಆಮೇಲೆ ನಮ್ಮ ಇದಕ್ಕೆ ಈ ಸಾರಬೋಧನೆ ಅಂತ ಐಶಿಂಗರು ಮಾಡಿದ ವ್ಯಾಖ್ಯಾನ. ಅವರು ಯಾತಕ್ಕೆ ಅವನಿಗೆ ಬಹಳ ಇಷ್ಟ, ಸುಧಾಮ ಯಾತಕ್ಕೆ ಅವನಿಗೆ ಬಹಳ ಇಷ್ಟ, ಇದು ಸಹ ನಮ್ಮ ನಾರಾಯಣಾಚಾರ್ಯ ತೋರಿಸ್ಕೊಟ್ಟಿದ್ದಾರೆ ಅದ್ಭುತವಾಗಿ. ಯಾತಕ್ಕೆ ಅವನಿಗೆ ಇಷ್ಟ ಅಂದರೆ ಹಿಡ್ಕೊಂಬಿಟ್ಟ ಅಂದರೆ, ಭಗವಂತನಿಗೆ ಮದುವೆಯಲ್ಲಿ ಮುಖ್ಯವಾದದ್ದು ಲಾಜುಹೋಮ ಅಂತ. ಲಾಜುಹೋಮ ಮಾಡ್ಬೇಕಾದ್ರೆ ಅವ್ರ ಹೆಂಡತಿಯ ತಮ್ಮಂದರು ಇಲ್ಲ ಚಿಕ್ಕಪ್ಪರು ಅವರೇ ಇರಬೇಕು. ಅವ್ರು ಬಂದು ಅವಳ ಕೈಲಿ ಹರಳನ್ನು ಕೊಟ್ಟು ಅದು ಹಾಕ್ಬೇಕು. ಅದಕ್ಕೆ ಅವಳಿಗೆ ಸೀತೆಗೆ ತಮ್ಮಂದಿರಲಿಲ್ಲ, ಅಣ್ಣಂದಿರಲಿಲ್ಲ. ಸೀತೆ ಚಿಕ್ಕಪ್ಪನಾದಂಥ ಆ ಕುಶಧ್ವಜ, ಅವನಿಗೂ 2 ಹೆಣ್ಮಕ್ಳು, ಶುದ್ಧಕೀರ್ತಿ, ಮಾಂಡವಿ, ಅವ್ರಿಗೂ ಇರಲಿಲ್ಲ. ಹಾಗಾಗಿ ಲಾಜುಹೋಮ ಆಗಲಿಕ್ಕೆ ಯಾರು ಆಗಲಿಲ್ಲ ಅವನಿಗೆ. ಕೃಷ್ಣಾವತಾರದಲ್ಲಿ ರುಕ್ಮಿಣಿ ಮದುವೆ ಆದ, ರುಕ್ಮ ಇದ್ದ, ಆದರೆ ದ್ವೇಷಿ, ಅವನ ಮದುವೆಗೆ ಬರಲಿಲ್ಲ. ಹಾಗಾಗಿ ರಾಜಹೋಮ ಆಗಲಿಲ್ಲ. ಈಗ ಇವಳನ್ನು ಮದುವೆ ಆಗಿ ಬಂದಿದ್ದಾನೆ, ಅದಕ್ಕೆ ಸುಧಾಮ್ ಹಿಡ್ಕೊಂಡ್ಬಂದಂತೆ, ಈಗಲಾದ್ರೂ ರಾಜಹೋಮ ಮಾಡೋಣ ಅಂತ ಭದ್ರವಾಗಿ ಸುಧಾಮನ್ನ ಇಟ್ಕೊಂಡು ಎಲ್ಲಿಗೂ ಬಿಡ್ದೇನೆ ಎಲ್ಲಾದ್ರೂ ರಾಜಹೋಮ ಆಗಲಿ ನನಗೆ ಅಂತ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಶತಮಕಮಣಿ